ಶುರು ಮಾಡ್ಬೋದಾ ಸರ್? ಮಾಡಿ ಮೇಡಮ್. ಜೀವನ್ಮುಕ್ತ ಮಹಾತ್ಮ ಎನಿಸುತ್ತಾ ಇಂದಿನ ವ್ಯಾಸಂಗವನ್ನು ಪ್ರಾರಂಭ ಮಾಡಿ. ಅನಿ ಬೆಸೆಂಟ್ ಅವರು ಬರ್ದಿರೋದು ಹೊರಾಂಗಣ ಅಂತ. ಹೊರಾಂಗಣದಲ್ಲಿ ಇವತ್ತು ಸೌಶೀಲ್ಯದ ರಚನೆ ತೆಗೆದುಕೊಂತಾರೆ. ಈ ಸೌಶೀಲ್ಯ ರಚನೆ ಎಂದಾಗ ಮೊದಲು ಸೌಶೀಲ್ಯ ಎಂದಾಗ ಒಳ್ಳೆಯ ಗುಣಗಳು ಅಂದರೆ ಕರುಣೆ, ದಯೆ, ಸಹಾನುಭೂತಿ, ಧೈರ್ಯ, ಸ್ಥೈರ್ಯ ಇಂಥ ಗುಣಗಳನ್ನು ನಾವು ನಮ್ಮ ರಚನೆ ಮಾಡಿಕೊಂಡಿದ್ದಾಗ ಸೌಶೀಲ್ಯ ರಚನೆ ಆಗುತ್ತೆ. ಆದರೆ ಕೆಲವು ಗುಣಗಳು ನಮ್ಮಲ್ಲಿ ಇವೆ, ಆದರೆ ಅದು ಪರ್ಸೆಂಟೇಜ್ ತುಂಬಾ ಕಡಿಮೆ ಇದೆ. ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಇವರು ಬೆಸೆಂಟಮ್ ಅವರು ಅದನ್ನ ಸೌಶೀಲ್ಯ ರಚನೆಯನ್ನು ತುಂಬಾ ವಿವರವಾಗಿ ಕೊಟ್ಟಿದ್ದಾರೆ. ಇದನ್ನು ಸಹ ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲಿನ ಮಹಾತ್ಮರು ಪ್ರೇಮ, ಸಹಾನುಭೂತಿ, ಕರುಣೆ ಇಂತಹ ಗುಣಗಳನ್ನು ಪಡೆದುಕೊಂಡು ಪರಿಪೂರ್ಣರಾಗಿದ್ದಾರೆ. ಆದರೂ ಸಹ ಅವರುಗಳು ನಮ್ಮನ್ನು ಕೈ ಬಿಟ್ಟಿಲ್ಲ. ನಮ್ಮನ್ನು ಮೇಲಕ್ಕೆ ಎತ್ತಲು ಅವರ ಹೃತ್ಪೂರ್ವಕವಾಗಿ ಕಾಯುತ್ತಾ ಇದ್ದಾರೆ. ನಮ್ಮಲ್ಲಿ ಈ ಗುಣಗಳ ಕೊರತೆ ಇರುವುದರಿಂದ ಅವರನ್ನು ನಾವು ಪಡೆಯುವುದಕ್ಕೆ ಆಗುತ್ತಿಲ್ಲ. ಆದ್ದರಿಂದಲೇ ಬೆಸೆಂಟಮ್ಮನವರು ಪರಿಶುದ್ಧತೆ, ಮನೋನಿಗ್ರಹ, ಸೌಶೀಲ್ಯದ ರಚನೆ ಮತ್ತು ಆಧ್ಯಾತ್ಮಿಕ ರಸವಿದ್ಯೆ ಎಲ್ಲವನ್ನು ನಿಸ್ವಾರ್ಥದಿಂದ ಪಡೆದುಕೊಂಡಾಗ ಅವರನ್ನು ಸಂಧಿಸಲು ಸಾಧ್ಯ ಅಥವಾ ಪಡೆಯಬಹುದು, ಅಥವಾ ದೇವಸ್ಥಾನ ಒಳಾಂಗಣದಲ್ಲಿ ಹೋಗೋದಕ್ಕೆ ಸಾಧ್ಯ ಅಂತ ಅವರು ಹೇಳಿದ್ದಾರೆ. ಈಗ ಸೌಶೀಲ್ಯದ ರಚನೆ ಅಂತ ಏನು ತಿಳ್ಕೊಂತ ಇಲ್ಲಿ ಸೌಶೀಲ್ಯದ ಆ ಸೌಶೀಲ್ಯವೇ ಆಧ್ಯಾತ್ಮಿಕ ಜೀವಿತಕ್ಕೆ ಒಂದು ತಳಪಾಯ ಅಂತ. ಆಧ್ಯಾತ್ಮ ಜೀವಿತ ಅಂದ ತಕ್ಷಣ ಸೌಶೀಲ್ಯ ಒಂದು ತಳಪಾಯ ಅಂದ್ರೆ ಆ ತಳಪಾಯ ಇಲ್ಲಿದ್ರೆ ನಾವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ. ಮೊದಲು ತಳಪಾಯ ಸರಿಯಾಗಿದ್ರೆ ಬಿಲ್ಡಿಂಗ್ ಕಟ್ಬೋದು. ಅದೇ ರೀತಿಯೇ ಈ ಆಧ್ಯಾತ್ಮಿಕ ಜೀವನಕ್ಕೆ ಸೌಶೀಲ್ಯ ತಳಪಾಯ. ಆ ತಳಪಾಯ ಸರಿಯಾಗಿದ್ರೆ ನಾವು ಸರಿಯಾದನ್ನೆಲ್ಲ ಅನುಷ್ಠಾನ ಮಾಡೋದು ಸಾಧ್ಯ ಅಂತ. ಅದ್ ಮತ್ತೆ ಅವ್ರು ಹೇಳ್ತಾರೆ, ನಡತೆ ಸಂಬಂಧಪಟ್ಟ ಸದ್ಗುಣ ಮೈಗೂಡಿಸಿಕೊಂಡಾಗ ಹೃತ್ಪೂರ್ವಕ ಪ್ರಯತ್ನ ಮುಂದುವರಿಸ್ತಾ ಹೋಗ್ಬೇಕು. ಇದನ್ನೆಲ್ಲ ನಮ್ಮ ಧ್ಯೇಯಗೆ ಅಥವಾ ಉದ್ದೇಶಕ್ಕೆ ಸಂಬಂಧಪಟ್ಟ ಲೋಕ ಸೇವೆಗೆ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಂದ್ರೆ ಇನ್ನೊಂದು ಹೇಳ್ತಾರೆ, ಸೌಶೀಲ್ಯಕ್ಕೆ ಸಂಬಂಧಪಟ್ಟ ಸದ್ಗುಣಗಳನ್ನು ಒಂದೇ ಜನ್ಮದಲ್ಲಿ ಸಾಧಿಸಲು ಆಗದೇ ಇರಬಹುದು. ಆದರೇನು ಯಾವುದನ್ನು ಅದರನ್ನು ಒಳ್ಳೆಯದನ್ನು ಬಿಡದೆ ಪ್ರಯತ್ನ ಪಟ್ಟು ಸಾಧಿಸಬೇಕೆಂದಿರುತ್ತಾನೋ ಆ ಸಂಬಂಧವನ್ನು ಸಂಸ್ಕಾರವು ಬಿಡದೆ ಮುಂದಿನ ಜನ್ಮಕ್ಕೂ ಆತನನ್ನು ನಿಭಾಯಿಸುತ್ತದೆ. ಅಂದ್ರೆ ಒಂದೇ ಜನ್ಮದಲ್ಲಿ ಸದ್ಗುಣ ಬೆಳೆಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಂದೊಂದು ಜನ್ಮದಲ್ಲಿ ನಾವು ಬೆಳೆಸ್ಕೊಂಡಾಗ ಅದನ್ನ ಬಿಡದೆ ಸಂಸ್ಕಾರ ರೂಪ ಆಗುತ್ತೆ. ಅಂದ್ರೆ ಕಾರಾದೇಹ ಸೇರ್ಕೊಳ್ಳುತ್ತೆ, ಸಂಸ್ಕಾರ ರೂಪ ಆಗುತ್ತೆ. ಆ ಸಂಸ್ಕಾರ ರೂಪದಿಂದ ನಾವು ಜನ್ಮದಲ್ಲೂ ಕೂಡ ವಿಕಾಸ ಮಾಡ್ಕೊಂತ ಹೋಗ್ತೀವಿ. ಯಾವ ರೀತಿ ಪ್ರಜ್ಞೆ ವಿಕಾಸ ಆಗುತ್ತೋ ಆಗ ಅದೇ ರೀತಿ ಸದ್ಗುಣಗಳು ಕೂಡ ವಿಕಾಸ ಆಗ್ತಾ ಹೋಗುತ್ತೆ. ಯಾವಾಗ ವಿಕಾಸ ಆಗ್ತಾ ಹೋಗುತ್ತೋ ಆಗ ನಾವು ಬಿಡದಿರೋ ಪ್ರಯತ್ನದಿಂದ ಅದರಿಂದ ನಾವು ಸೌಶೀಲ್ಯ ರಚನೆ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತದೆ. ಅದಕ್ಕೆ ಅವರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಎಂತಹ ಬೀಜವನ್ನು ಬಿತ್ತುತ್ತಾನೆಯೋ ಅಂತಹ ಫಲವನ್ನು ಕಾಲಾನುಗುಣವಾಗಿ ಕೈ ಸೇರುವುದು ಖಂಡಿತ. ನಾವು ಯಾವ ಬೀಜ ಬಿತ್ತಿದ್ರೆ ಆ ಬೀಜ ನಮ್ಗೆ ಬಂದು ಸೇರುತ್ತೆ, ಅಂದ್ರೆ ಅದ್ರ ಫಲ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾರೆ. ಅದೇ ಪ್ರಕೃತಿ ಕಟ್ಟಲೆ ಅಥವಾ ಕರ್ಮ ಕಟ್ಟಲೆ ಅಂತ ಸಹ ಹೇಳುತ್ತಾರೆ. ಆತನು ಎಷ್ಟು ಶ್ರಮ ವಹಿಸಿ ಕೆಲಸ ಮಾಡುತ್ತಾನೆಯೋ ಅಷ್ಟು ಫಲಿತಾಂಶವಾಗಿ ಅದನ್ನು ಬಂದೇ ಬರುತ್ತದೆ. ಇದನ್ನೇ ನಾವು ಲೋಕ ಕಲ್ಯಾಣಕ್ಕೋಸ್ಕರ ಎಷ್ಟೆಷ್ಟು ನಾವು ಸದ್ಗುಣ ಅಳವಡಿಸ್ಕೊಂಡು ಜೀವನ ಸರಿಯಾದ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ರೆ ಅಷ್ಟಷ್ಟು ನಮ್ಗೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ. ಅದನ್ನೇ ಅವರು ಜನ್ಮಕ್ಕೂ ನಾವು ಸರಿಯಾದ ರೀತಿ ಬರ್ಬೇಕು, ಸರಿಯಾದ ರೀತಿಯಲ್ಲಿ ನಾವು ಅಳವಡಿಸ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸ್ವಲ್ಪ ವಿಚಾರ. ಆತನು ತನ್ನ ಯೋಚನೆಗಳನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡಿರುತ್ತಾನೆ. ಸರಿಯಾದದನ್ನೇ ಒಳ್ಳೆಯದನ್ನೇ ಚಿಂತಿಸಿ ಮೈಗೂಡಿಸಿಕೊಳ್ಳಬಹುದು. ಅವನಿದೆಲ್ಲ ಮಾಡ್ತಾ ಇರ್ತಾನೆ. ಯಾವಾಗ ಹೊರಾಂಗಣಕ್ಕೆ ಬರ್ಬೇಕು ಅಂತ ಅವನಲ್ಲಿ ತೀರ್ಮಾನ ಮಾಡಿರ್ತಾನೋ ಅಂತವನು ಅಥವಾ ಆ ಶಿಷ್ಯನು ಬರ್ಬೇಕಾದ್ರೆ ಅವನ ಯೋಚನೆಗಳನ್ನೆಲ್ಲನೂ ಸ್ವಾಧೀನಕ್ಕೆ ತೆಗೆಸ್ತಾನೆ. ಅಂದ್ರೆ ಮೊದಲೇ ಬೆಸೆಂಟಮ್ಮ ಅವರು ಹೇಳಿದ್ರು, ಪರಿಶುದ್ಧತೆ ಆಗ್ಬೇಕು, ಮನೋನಿಗ್ರಹ ಆಗ್ಬೇಕು. ಅಂದ್ರೆ ಮನೋನಿಗ್ರಹ ಅಂತಂದ್ರೆ ಮನಸ್ಸು ಇನ್ನೆಲ್ಲ ಹತೋಟಿ ತೆಗೆದುಕೊಳ್ಬೇಕು. ಇದಾದ್ಮೇಲೆ ಸೌಶೀಲ್ಯದ ರಚನೆ ಅಂತಂದಿದ್ರು. ಇದನ್ನೆಲ್ಲ ಅವನು ಸರಿಯಾದ ರೀತಿ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ ಅದನ್ನ ಅಳವಡಿಸ್ಕೊಂಡು ಪ್ರಯತ್ನ ಪಡ್ತಾ ಇರ್ತಾನೆ. ಆದರೂ ಕೂಡ ಆದರ್ಶ ನಡತೆಗೆ ಅವಶ್ಯಕವಾದ ಸದ್ಗುಣಗಳನ್ನೇ ಆರಿಸಿಕೊಂಡು ತನ್ನ ನಡತೆಯನ್ನು ರೂಪಿಸಿಕೊಳ್ಳಲು ಅವಕಾಶವಿರುತ್ತದೆ. ಎಷ್ಟೇ ಯೋಚನೆ ಇರಲಿ, ಎಷ್ಟೇ ತನ್ನ ಸಾಧನೆ ತೆಗೆದುಕೊಂಡಿದ್ರು ಕೂಡ ಅವನು ಇನ್ನೂ ಬೇಕಾದಷ್ಟು ಬೆಳೆಸ್ಕೊಳ್ಳೋದು ಇದ್ದೇ ಇರ್ತದೆ. ಆ ಬೆಳೆಸ್ಕೋಬೇಕಾದ್ರೆ ಅವನ ಆದರ್ಶ ನಡತೆಗೆ ಏನೇನು ಇನ್ನೂ ಬೇಕಾದ ಸದ್ಗುಣಗಳನ್ನು ಅದನ್ನ ಅಳವಡಿಸ್ಕೊಂಡು ಪ್ರಯತ್ನ ಪಡ್ತಾನೆ. ಅದು ಸದ್ಗುಣ ಮೂಲಕ ಅವನ ನಡತೆಯನ್ನು ಸರಿಯಾದ ರೀತಿ ರೂಪಿಸ್ಕೊಳ್ಳಲಿಕ್ಕೆ ಆಗುತ್ತದೆ. ಅಂದ್ರೆ ಇಲ್ಲ. ಅಲ್ಲದೆ
ತನ್ನ ಸುತ್ತಮುತ್ತಲೂ ಇರುವ ಪ್ರಪಂಚಕ್ಕೆ ಸಹಾಯ ಮಾಡತಕ್ಕ ಯೋಚನೆಗಳನ್ನೇ ಮೆಲುಕು ಹಾಕುವುದರ ಮೂಲಕ ಪ್ರಪಂಚಕ್ಕೂ ಸೇವೆ ಸಲ್ಲಿಸುತ್ತೆ ಆಗುವುದಲ್ಲದೆ ತಾನೂ ಕೂಡ ಅಂತಹ ಒಳ್ಳೆಯ ಯೋಚನೆಗಳನ್ನು ಆಕರ್ಷಿಸ್ತಕ್ಕ ಕೇಂದ್ರವಾಗುತ್ತಾನೆ. ಇದು ತುಂಬಾ ಮುಖ್ಯ. ಯಾಕಪ್ಪ ಅಂದ್ರೆ ಯಾವಾಗ ತಾನು ಒಳ್ಳೇದ್ ಮಾಡ್ಬೇಕು, ಪ್ರಪಂಚಕ್ಕೆ ಸೇವೆ ಸಹಾಯ ಮಾಡ್ಬೇಕು ಅಂತ ಇದ್ದಾಗ ಅವನು ಒಳ್ಳೆ ವಿಚಾರನ ಮೆಲುಕು ಹಾಕ್ತಾ ಇರ್ತಾನೆ. ಎಷ್ಟು ಮೆಲುಕು ಹಾಕ್ತಾ ಇರ್ತಾನೋ ಅಷ್ಟಷ್ಟು ಅವನು ಹೊರ ಪ್ರಪಂಚ ಕೊಡ್ತಾ ಬರ್ತಾನೆ. ಅಷ್ಟು ಕೊಟ್ಟಿದಾಗ ಅವನಲ್ಲಿ ಏನಾಗುತ್ತೆ, ಒಂದು ಸಂಕಲ್ಪ ರೂಪ ಹೊರಗೆ ಬಂದಂಗ. ಯಾಕೆಂದ್ರೆ ಬರೀ ನಾವು ಕೆಲ್ಸಕ್ಕೆ ಬಾರ್ದು ಯೋಚನೆಗಳು ಭಾವನೆಗಳು ಇಟ್ಕೊಂಡು ಜೀವನ ನಡೆಸೋದಕ್ಕಿಂತ ಇಂಥ ಆಧ್ಯಾತ್ಮಿಕ ವಿಚಾರಗಳು ಅಂದ್ರೆ ಒಳ್ಳೆ ಆಲೋಚನೆ, ಒಳ್ಳೆ ಭಾವನೆ, ಒಳ್ಳೆ ಪ್ರತಿಕ್ರಿಯೆ, ಇದ್ರ ಜೊತೆಗೆ ಸದ್ಗುಣಗಳನ್ನು ನಾವು ಅಳವಡಿಸ್ಕೊಂಡಾಗ ಯಾವ ರೀತಿ ಹೇಗಿರ್ಬೇಕು ಮತ್ತೆ ಹೇಳ್ತಾರೆ ಇಲ್ಲಿ, ಕಾಯ ವಾಚ ಮನಸ್ಸು ಶುದ್ಧವಾಗಿರ್ಬೇಕು ಅಂತಾರೆ. ಬರೀ ಅದು ಶುದ್ಧವಾದ್ರೆ ಸಾಲದು, ಅದನ್ನ ಇನ್ನೂ ಆಳವಾಗಿ ಹೋದಾಗ ನಮ್ಮ ಆಲೋಚನೆ, ಭಾವನೆ, ಪ್ರತಿಕ್ರಿಯೆ ಮೂರು ಚೆನ್ನಾಗಿರ್ಬೇಕು. ಇದು ಇನ್ನೂ ಆಳಕ್ಕೆ ಹೋದಾಗ ಪೂರ್ತಿ ಗಮನ ಕೊಡ್ಬೇಕು ಮತ್ತು ಎಚ್ಚರಿಕೆಯಿಂದ ಅಳವಡಿಸ್ಬೇಕು. ಇದಿಷ್ಟು ನಾವು ಮಾಡಿದಾಗ ಲೋಕ ಕಲ್ಯಾಣ ಸೇವೆ ಮಾಡ್ದಂಗೆ ಆಗುತ್ತೆ. ಯಾವಾಗ ಒಳ್ಳೆ ಆ ವಿಚಾರನೆಲ್ಲ ನಾವು ಅಳವಡಿಸ್ಕೊಂತೀವೋ ಅಥವಾ ಮೆಲುಕು ಹಾಕ್ತಾ ಇರ್ತೀವೋ ಆ ಮೂಲಕ ನಾವು ಇಡೀ ಪ್ರಪಂಚಕ್ಕೆ ಸಂಕಲ್ಪ ಶಕ್ತಿ ಕಳಿಸ್ದಂಗ. ಇದು ಮೊದಲೇ ಹೇಳಿದ್ರು, ಕೆಟ್ಟ ಆಲೋಚನೆ ಬಂದ್ರೆ ಕೆಟ್ಟ ಫಲ, ಒಳ್ಳೆ ಆಲೋಚನೆ ಬಂದಾಗ ಒಳ್ಳೆ ಫಲ ಅಂತ ಹೇಳಿದ್ದಾರೆ. ಅದ್ ಹೇಳಿದಾಗ ನಾವು ಒಳ್ಳೆ ಆಲೋಚನೆಗಳು, ಒಳ್ಳೆ ಯೋಚನೆಗಳು ಮಾಡಿದಾಗ ಅದ್ರ ಫಲದಿಂದ ನಮ್ಮ ಸುತ್ತಮುತ್ತಲ ವಾತಾವರಣವೂ ಚೆನ್ನಾಗಿರುತ್ತೆ, ಮತ್ತೆ ಪ್ರಪಂಚಕ್ಕೂ ಕೂಡ ನಾವು ಒಂದು ಒಳ್ಳೆ ಕೊಡುಗೆ ಕೊಟ್ಟಂಗೆ ಆಗುತ್ತದೆ. ಇದನ್ನೆಲ್ಲ ಸುತ್ತಮುತ್ತಲಿರುವ ಪ್ರಪಂಚಕ್ಕೆ ಸಹಾಯ ಮಾಡತಕ್ಕ ಯೋಚನೆಗಳನ್ನೇ ಮೆಲುಕು ಹಾಕಬೇಕು. ಇದನ್ನ ಮಾಡ್ಬೇಕು ನಾವು. ಯಾವಾಗ ಮೊದಲೇ ಹೇಳಿದ್ರು, ಕೌಶಲ್ಯವು ಆಧ್ಯಾತ್ಮಿಕ ಜೀವಿತಕ್ಕೆ ತಳಪಾಯ. ಇಂಥ ಆಧ್ಯಾತ್ಮಿಕ ಜೀವಿತ ತಳಪಾಯ ಆಗ್ಬೇಕಾದ್ರೆ ಇದನ್ನ ನಾವು ಅಳವಡಿಸೋಕೆ ಪ್ರಯತ್ನ ಮತ್ತು ಒಳ್ಳೆ ಯೋಚನೆಗಳಿಂದ ಆತನ ಆಕರ್ಷಣನಾಗ್ತಾನೆ. ಬರೀ ಆಕರ್ಷಣೆ ಒಂದೇ ಆಗಲ್ಲ, ಕೇಂದ್ರವಾಗ್ತಾನೆ. ಯಾವ ರೀತಿ ಕೇಂದ್ರ ಆಗ್ತಾನೆ, ಅವನ ನಡತೆ ಮೂಲಕ ಪ್ರಪಂಚಕ್ಕೆ ಒಂದು ಕೇಂದ್ರ ಶಕ್ತಿ ಆಗ್ತಾನೆ. ಅಲ್ಲದೆ ಲೋಕ ಕಲ್ಯಾಣವೇ ಆತನ ಮುಖ್ಯ ಗುರಿ. ಅಷ್ಟೇ, ಮುಖ್ಯವಾದ ಗುರಿ ಏನಪ್ಪಾ ಅಂತಂದ್ರೆ ಲೋಕ ಕಲ್ಯಾಣ ಸೇವೆ ಮಾಡೋದು ಒಂದೇ ಒಂದು ಗುರಿ. ಆದುದರಿಂದ ಆತನ ಯೋಚನೆಗಳೆಲ್ಲವೂ ಪ್ರಪಂಚದ ಆಧ್ಯಾತ್ಮಿಕ ಸ್ಥೈರ್ಯವನ್ನು, ಪರಿಶುದ್ಧತೆಯನ್ನು ಹೆಚ್ಚಿಸುವಂತೆ ಆತನು ಯೋಚಿಸುತ್ತಾನೆ. ಅವನ್ ಏನ್ ಮಾಡ್ತಾನೆ, ಈ ರೀತಿ ಯೋಚನೆಗಳೆಲ್ಲ ಪ್ರತಿಯೊಂದನ್ನು ಲೋಕ ಕಲ್ಯಾಣ ಸೇವೆಗೋಸ್ಕರನೇ ಮಾಡೋದು ಅಂತ ಇರುತ್ತೆ. ಆ ಪ್ರಕಾರ ಅವನು ಯೋಚನೆ ಮಾಡ್ಬೇಕಾದ್ರೆ ಅವನಲ್ಲಿ ಒಳಗಿನಿಂದ ಸ್ಥೈರ್ಯ ಬರುತ್ತೆ, ಪರಿಶುದ್ಧತೆಯನ್ನು ಮಾಡ್ಕೊಂತಾನೆ. ಆ ಯೋಚನೆ ಮಾಡ್ತಾ ಮಾಡ್ತಾ ಅವನ ಭಾವನೆಗಳು ಕೂಡ ಅದೇ ಆಗುತ್ತೆ. ಇವೆರಡೂ ಇರ್ಬೇಕಾದ್ರೆ ಜೀವನ ಸರಿಯಾಗಿ ಬಾಳ್ತಾನೆ. ಇದೇ ಆಗ್ಬೇಕಾದ್ರೆ ಇದನ್ನೇ ಅವನು ಪ್ರಯತ್ನ ಮಾಡ್ತಾನೆ. ಇಂತಹ ಸಾಧಕನ ಇದ್ದಾಗ ಅವನು ಶಿಷ್ಯತ್ವ ಮಾಡಲು ಯೋಗ್ಯನಾಗ್ತಾನೆ. ಇಂಥವನು ಹೊರಗಡೆ ಹೆಜ್ಜೆ ಇರೋದಕ್ಕೆ ಸಾಧ್ಯವಾಗುತ್ತದೆ. ಮೊಟ್ಟ ಮೊದಲು ಆತನ ಮನಸ್ಸು, ವಾಕು ಮತ್ತು ಮನಸ್ಸು ನಡತೆಯ ಮೂಲಕ ಸತ್ಯವನ್ನು ಅನುಷ್ಠಾನ ಮಾಡಬೇಕು. ಇಲ್ಲಿ ಮೂರು ವಿಚಾರ ಹೇಳ್ತಾರೆ: ಮನಸ್ಸು, ವಾಕು ಮತ್ತು ನಡತೆಯ ಮೂಲಕ ಸತ್ಯ ಅನುಷ್ಠಾನ ಮಾಡಬೇಕು. ಇಲ್ಲಿ ಮನಸ್ಸು ಅಂತಂದಾಗ ನಮ್ಮ ಮನಸ್ಸು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ವಾಕ್ ನಾವು ಮಾತನಾಡೋದು, ನಡತೆಯ ಮೂಲಕ ಸತ್ಯ ಅಂದ್ರೆ ಇವೆರಡೂ ಇರ್ಬೇಕಾದ್ರೆ ನಮ್ಮ ನಡತೆಯ ಮೂಲಕ ಸತ್ಯವನ್ನು ಅನುಷ್ಠಾನ ಮಾಡಬೇಕು. ಇಲ್ಲಿ ಸತ್ಯ ಅಂದಾಗ ನಾವು ಹೊರ ಪ್ರಪಂಚದಲ್ಲಿ ಮಾತಾಡೋ ಸತ್ಯ ಅದಲ್ಲ. ಇವ್ರು ಹೇಳ್ತಾರೆ ಯಥಾರ್ಥ ಸತ್ಯನ ನಾವು ಗೋಚರ ಹಾಕ್ಬೇಕಾದ್ರೆ ನಾವು ಈ ಸತ್ಯನ ಎಷ್ಟೆಷ್ಟು ಅಳವಡಿಸ್ಕೊಂತಾ ಇದ್ದೀವಿ, ಯಾವ ರೀತಿ ಜೀವನ ನಡೆಸ್ತಾ ಇದ್ದೀವಿ, ಅದ್ರ ಪ್ರಕಾರ ನಾವು ಯಥಾರ್ಥ ಸತ್ಯಕ್ಕೆ ಹತ್ರ ಆಗ್ತೀವಿ. ಅಂದ್ರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಎಲ್ಲಕ್ಕೂ ಮೂಲಭೂತ ಮಹಾ ಚೈತನ್ಯವು ಸತ್ಯ, ಶಿವ, ಸುಂದರಂ ಎಂಬಂತೆ ಸತ್ ಎಂದಾಗ ಮಂಗಳ ಮತ್ತು ಸೌಂದರ್ಯ ಸ್ವರೂಪ. ಅದಕ್ಕೆ ಎಲ್ಲದಕ್ಕೂ ಮೂಲಭೂತವಾದದ್ದು ಮಹಾ ಚೈತನ್ಯ ಅಂದ್ರೆ ಮೂಲ ಚೈತನ್ಯ, ನಿರಾಕಾರ ಚೈತನ್ಯ. ಈ ಚೈತನ್ಯವನ್ನು ಸತ್ಯಂ, ಶಿವಂ, ಸುಂದರಂ ಅಂತ. ಆ ಸತ್ಯ ಮಂಗಳಕರಕ ಮತ್ತು ಸೌಂದರ್ಯ ಸ್ವರೂಪ. ಇದು ದೇವಸ್ಥಾನದ ಒಳಗಡೆ ಪ್ರವೇಶಬೇಕಾಗಿನವರಿಗೆ ಹೊರಾಂಗಣದಲ್ಲಿರುವ ಸಾಧಕನು ತನ್ನ ಯೋಚನೆ, ಭಾವನೆ, ಮಾತು ಮತ್ತು ಬಾಳಿನಲ್ಲಿ ಸತ್ಯವಾಗಿರಬೇಕು. ಇದು ಅವನು ಸತ್ಯವಾಗಿರ್ಬೇಕು. ಮತ್ತು ಬರೀ ಸತ್ಯ ಹೊಂದಿದ್ರೆ ಸಾಲದು, ಹಿತಕರವಾಗಿರಬೇಕು ಮತ್ತು ರಮ್ಯವಾಗಿರಬೇಕು. ಅಂದ್ರೆ ಅಲ್ಲಿ ಸೌಂದರ್ಯನೂ ತುಂಬಿರ್ಬೇಕು. ಯಾರೇ ಮಾತಾಡಲಿ, ಯಾರೇ ಯೋಚನೆ ಅವನ ಭಾವನೆಯಲ್ಲಿ ಸತ್ಯ ಇರಬೇಕು. ಕೆಲಸಕ್ಕೆ ಯೋಚನೆಗಳು ತಪ್ಪು ಬಿಟ್ಬಿಟ್ಟು ಯಾರು ಸತ್ಯ ಯೋಚನೆ ಮಾಡ್ಬೇಕು. ಆ ಯೋಚನೆ ಮಾಡಿದಾಗ ಅದು ಹಿತಕರವಾಗಿ. ಯಾರಿಗೆ ಹಿತಕರ? ತನ್ನ ಒಳಗೂ ಹಿತಕರ ಆಗಿರ್ಬೇಕು, ಹೊರಗಡೆನೂ ಹಿತಕರ. ಇದ್ರ ಜೊತೆಗೆ ರಮ್ಯವಾಗಿರ್ಬೇಕು. ಸೌಂದರ್ಯ ಯಾವಾಗ ಮನಸ್ಸು ತೃಪ್ತಿಯಿಂದ, ಶಾಂತಿಯಿಂದ, ಒಳ್ಳೆ ಆಲೋಚನೆ, ಒಳ್ಳೆ ಭಾವನೆ ಇದ್ದಾಗ ಆ ರಮ್ಯವಾಗುತ್ತೆ. ಆ ರಮ್ಯನೇ ಸೌಂದರ್ಯ ಅಂತ ಹೇಳ್ತಾರೆ. ಎಂದರೆ ಇತರರು ಸಹ ಆತನ ಆದರ್ಶದಂತೆ ಬಾಳುವಂತಹ ಸ್ಫೂರ್ತಿಯನ್ನು ಪಡೆಯುವಂತೆ ಆಗಿರಬೇಕು. ಯಾವಾಗ ಇಂಥ ಗುಣವಿದ್ದಾಗ ಅವನ ಆದರ್ಶ ಮೂರ್ತಿ ಆಗ್ತಾನೆ.
ಅಥವಾ ಆದರ್ಶ ಸಾಧಕನಾಗ್ತಾನೆ. ಅವನು ನೋಡಿದಾಗ ಅವ್ನು ಬಾಳೋ ರೀತಿ ನೋಡಿದಾಗ ಆ ಸ್ಫೂರ್ತಿ ಎಲ್ಲರಿಗೂ ಬರುತ್ತೆ. ಆ ಸ್ಫೂರ್ತಿಯಿಂದ ಎಲ್ಲರೂ ಅವನನ್ನು ನೋಡ್ತಾರೆ, ಆ ನಡತೆಯಿಂದ ಪರಿವರ್ತನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಸತ್ಯವೆಂದರೆ ಪ್ರಪಂಚದ ಜನರು ಅಭ್ಯಾಸ ಮಾಡುತ್ತೇವೆ ಎಂದು ಹೇಳ್ತಕ್ಕ ಮಟ್ಟದಲ್ಲಿ ಇರಕೂಡದು. ಅಂದ್ರೆ ನಾವು ಸತ್ಯ ಏನು ಅಂತ ನೋಡ್ತಾ ಇದೀವೋ, ಈ ಸತ್ಯ ಬೇಕು, ಆದ್ರೆ ಪ್ರಪಂಚದ ಮಟ್ಟದಲ್ಲಿ ನಮ್ಗೆ ಬೇಕು ಅಂತ ಅಂದ್ಕೊಳ್ಳೋದಲ್ಲ. ಯಾತಕ್ಕೋಸ್ಕರ ಅಂದ್ರೆ ಈ ಸಾಧಕನು ಹೊರಾಂಗಣದಲ್ಲಿ ಒಳಗೆ ಪ್ರವೇಶ ಮಾಡ್ಬೇಕು. ಆದ್ರಿಂದ ಅವನು ಯಥಾರ್ಥ ಸತ್ಯಕ್ಕೆ ಹತ್ತಿರವಾಗ್ಬೇಕು. ಆದ್ರಿಂದ ಅವನಲ್ಲಿ ಏನೇನ್ ಅಭ್ಯಾಸ ಮಾಡ್ಬೇಕಾದ್ರೂ ಉನ್ನತ ಮಟ್ಟದೇ ಇರ್ಬೇಕು. ಆ ಉನ್ನತ ಮಟ್ಟದಿಂದ ಇರ್ಬೇಕಾದ್ರೆ ಯಥಾರ್ಥ ಸತ್ಯ ಹತ್ರ ಆಗ್ಬೇಕು. ಈ ಕೆಳಗಿನ ಮಟ್ಟದಲ್ಲಿದ್ದಾಗ ಮಾತ್ರ ಅವನು ಸಾಧ್ಯ ಇಲ್ಲ. ಯಾರು ಕಾಯ ವಾಚ ಮಾನಸ ಸತ್ಯವನ್ನು ಅನುಷ್ಠಾನ ಮಾಡುತ್ತಿಲ್ಲವೋ ಅಂತಹವರಿಗೆ ಗುಪ್ತ ವಿದ್ಯೆ ವ್ಯಾಸಂಗವು ಸಲ್ಲದು. ಏಕೆಂದರೆ ಯಾರು ಹೃತ್ಪೂರ್ವಕವಾಗಿ ಸತ್ಯವನ್ನು ತ್ರಿಕರಣ ಪೂರಕವಾಗಿ ಅನುಷ್ಠಾನ ಮಾಡುತ್ತಾರೆಯೋ ಅಂತಹವರ ಸತ್ಯವನ್ನು ಯಥವತ್ತಾಗಿ ತಿಳಿಯತಕ್ಕ ಅಂತಃಸ್ಫುರಣೆಯನ್ನು ಪಡೆಯುತ್ತಾರೆ. ಅದಕ್ಕೆ ಹೇಳಿದ್ರು, ಕಾಯ ವಾಚ ಮನಸ ಶುದ್ಧವಾಗಿದ್ರೆ ಅದನ್ನ ಎಷ್ಟೆಷ್ಟು ನಾವು ಅನುಷ್ಠಾನ ಮಾಡ್ತಾ ಬರ್ತೀವೋ ಅಷ್ಟಷ್ಟು ನಮ್ಗೆ ದಾರಿ ಸಿಗುತ್ತೆ. ಯಾರಿಗೆ ದಾರಿ? ಯಥಾರ್ಥ ಸತ್ಯ ನಮ್ಮ ಅಂತರಂಗದಲ್ಲೇ ನಮ್ಗೆ ಸತ್ಯ ಗೋಚರವಾಗ್ತಾ ಬರುತ್ತೆ. ಆ ಅಂತರಂಗದಲ್ಲಿ ನಮ್ಗೆ ಸತ್ಯ ಗೋಚರ ಬೇಕಾದ್ರೆ ತ್ರಿಕರಣವಾಗಿ ನಾವು ಅನುಷ್ಠಾನ ಮಾಡ್ಬೇಕು. ಅಷ್ಟೇ ಅಂದಿರ ಈ ತ್ರಿಕರಣವಾಗಿ ನಾವು ಅನುಷ್ಠಾನ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಅಂತಸ್ಫುರಣೆ ಬರೋದಕ್ಕೆ ಪ್ರಾರಂಭ ಆಗ್ತದೆ. ಎಷ್ಟೆಷ್ಟು ಅಂತಸ್ಫುರಣೆ ಬರುತ್ತಾ ಹೋಗ್ತದೆ ಆಗ ನಾವು ಮಾಯಾಜಾಲ ಇದ್ರೂ ಕೂಡ ಪಕ್ಕಕ್ಕೆ ಸರಿಸ್ತೀವಿ. ಆ ಮಾಯೆನ ಹಿಂದೆ ಸರಿಸ್ತೀವಿ. ಆ ಮಾಯ ಕಡೆ ನಮ್ಮ ಮನಸ್ಸು ಹೋಗ್ತೀರಾ, ಅದನ್ನ ಬಿಟ್ಟು ನಾವು ಮುಂದಕ್ಕೆ ಹೋಗೋದಕ್ಕೆ ದಾರಿ ಮಾಡ್ಕೊಳ್ತೇವೆ. ಯಾವ ರೀತಿ ಆ ಯೋಚನೆ ಮನಸ್ಸಾಕ್ಷಿ ಮತ್ತು ನಡತೆಗಳ ಸತ್ಯವ ಅನುಷ್ಠಾನ ಬರುವುದಿಲ್ಲವೋ ಅಲ್ಲಿಯವರೆಗೆ ಸತ್ಯವನ್ನು ನೋಡಿದ ಕೂಡಲೇ ಅಂತಸ್ಫೂರ್ತಿ ತಿಳಿಯತಕ್ಕ ಯೋಗ್ಯತೆ ಮೈಗೂಡುವುದಿಲ್ಲ. ನಮ್ಮಲ್ಲಿ ಕಾಯ ವಾಚ ಮನಸ್ಸು ಶುದ್ಧವಾಗ ಇಲ್ಲದೆ ಇದ್ರೆ ಅಂತಸ್ಫೂರ್ತಿ ಗೊತ್ತಾಗಲ್ಲ, ಬರೋದೂ ಇಲ್ಲ, ಅಂತಸ್ಫುರಣೆಗಳು ಬರಲ್ಲ. ಸ್ಫೂರ್ತಿನೂ ಇಲ್ಲ, ಸ್ಫುರಣೆನೂ ಇಲ್ಲ, ಎರಡೂ ಆಗೋದಿಲ್ಲ. ಆದ್ರಿಂದಲೇ ಕಾಯ ವಾಚ ಮನಸ್ಸು ಶುದ್ಧವಾಗಿರ್ಬೇಕು ಅಂತ ಅಷ್ಟೇ ಹೇಳಿದ್ರು. ಇದನ್ನೇ ಗೌತಮ ಬುದ್ಧರು ಕೂಡ ಇದನ್ನೇ ಹೇಳಿದ್ರು. ಮೊದಲೇದ ಅವ್ರು ಹೇಳ್ತಾರೆ, ಕಾಯ ವಾಚ ಮನಸ್ಸು ಶುದ್ಧವಾಗಿರ್ಬೇಕು. ಎಷ್ಟೆಷ್ಟು ನಾವು ಕಾಯ ವಾಚ ಮನಸ್ಸು ಶುದ್ಧವಾಗಿ ಮಾಡ್ಕೊಂತ ಹೋಗ್ತಾ ಇರ್ತೀವೋ ಅಷ್ಟೆಷ್ಟು ನಮ್ಮಲ್ಲಿ ಮಾತಾಗ್ಲಿ, ಪರಿವರ್ತನೆ ಆಗ್ಲಿ, ಯೋಚನೆ ಆಗ್ಲಿ, ಮತ್ತೆ ಭಾವನೆಗಳಾಗ್ಲಿ ಸರಿಯಾದ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸತ್ಯವನ್ನು ನಾವು ಅಳವಡಿಸ್ಕೋಬೇಕು ಅಂದಾಗ ಈ ಯೋಗದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೋಬೇಕು. ಮೊದಲು ವಾಕು ಸತ್ಯವಾಗಿರಬೇಕು. ಅದು ಅಲ್ಲದೆ ಯಾರನ್ನೂ ನೋಯಿಸತಕ್ಕದಲ್ಲಿ ಇರಬಾರ್ದು. ಯಾರ ಮನಸ್ಸು ನೋಯಿಸತಕ್ಕ ಇರಬಾರ್ದು. ಎಲ್ಲ ಮನಸ್ಸನ್ನು ಶಾಂತ ರೀತಿಯಲ್ಲಿರೋ ರೀತಿ ನಾವು ಸತ್ಯವನ್ನು ಮಾತಾಡ್ಬೇಕು. ಮತ್ತು ಯಾವ ಮಾತು ಸತ್ಯ ಹಿತ ಪ್ರಿಯಕರವಾಗಿ ಇರುವುದಿಲ್ಲವೋ ಅಂತವದನ್ನು ಆಡಲೇಕೂಡದು. ಯಾವ್ದು ಸತ್ಯ ಅಂತ ನಾವು ತಿಳ್ಕೊಂಡಿದ್ದೀವೋ ಅದು ಮಾತ್ರ ಮಾತಾಡ್ಬೇಕು. ಕೆಲವು ಸಲ ನಾವು ಸತ್ಯ ಮಾತಾಡಕ್ಕಾಗಲ್ಲ, ಹಿತವಾಗಿರೋದಿಲ್ಲ ಅಂತ ಟೈಮಲ್ಲಿ ಅದನ್ನ ಮಾತಾಡಕ್ ಹೋಗ್ಲೇಬಾರ್ದು, ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಾರೆ. ಮತ್ತು ಅಷ್ಟಂದಿರ ಇನ್ನು ಹೇಳ್ತಾರೆ, ಸತ್ಯ ಮತ್ತು ಲೋಕಹಿತದಿಂದ ಕೂಡಿದ ಯೋಚನೆಗಳು ಭಾವನೆಗಳು ಫಲವಾಗಿ ಅಂತಹ ನಡತೆಯಿಂದ ಕೂಡಿದ ಬಾಳುವುದು ಸಹ ಅನುಷ್ಠಾನಕ್ಕೆ ಬರುತ್ತದೆ. ಎಷ್ಟೆಷ್ಟು ನಾವು ಸತ್ಯ ಅಳವಡಿಸ್ಕೊಂತ ಹೋಗ್ತೀವೋ ಅಷ್ಟೆಷ್ಟು ಲೋಕಹಿತವಾದ ಕೂಡಿದ ಯೋಚನೆಗಳೇ ನಮ್ಮಲ್ಲಿ ಬರ್ತಾ ಬರುತ್ತೆ. ಆ ಯೋಚನೆಗಳ ಜೊತೆ ಭಾವನೆಗಳು ಬರುತ್ತೆ. ಇದು ಫಲವಾಗಿ ನಾವು ನಡತೆಯು ಸರಿಯಾದ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ಆಗುತ್ತೆ. ಅಂದ್ರೆ ಯಾವಾಗ ಯೋಚನೆ ಭಾವನೆ ಅನುಷ್ಠಾನ ಮಾಡ್ಕೊಂತೀವೋ ಸರಿಯಾದ ರೀತಿ ನಮ್ಮ ಬಾಳ್ವೆ ಬರೋದು ಸಾಧ್ಯ ಆಗ್ತದೆ, ಅಂದ್ರೆ ಇರೋದಕ್ಕೆ ಸಾಧ್ಯ ಇಲ್ಲ. ಆ ನಂತರ ಸಾಧಕರು ಒಂದು ಧ್ಯೇಯವನ್ನು ಮನಸ್ಸಿನಲ್ಲಿ ರೂಪಿಸಿಕೊಳ್ಳಬೇಕು. ಇಲ್ಲಿ ಒಂದು ಧ್ಯೇಯ ಅಂತಂದಾಗ ಹೇಳ್ತಾರೆ ನೋಡಿ, ನಾವು ಯಾವಾಗ ಸಾಧಕನಾದವನು ಅವನ ಉದ್ದೇಶ ಏನು, ಅವನ ಗುರಿ ಏನು ಅಂತ ತಿಳ್ಕೊಂಡಿರ್ತಾನೆ. ಅವೆರಡೂ ತಿಳ್ಕೊಂಡಾಗ ಮನಸ್ಸಿನಲ್ಲಿ ಒಂದು ರೂಪನ ಕಟ್ಕೋಬೇಕು. ಆದರೆ ಆ ರೂಪಕ್ಕೆ ರೂಪ ಇರಬಾರ್ದು. ಇಲ್ಲಿ ಇರೋದಿದ್ದೀನಿ ಯಾವಾಗ ರೂಪ ಬೇಕು ಅಂತೀವಿ, ಇಲ್ಲಿ ರೂಪ ಇರಬಾರ್ದು ಅಂತ. ಅಂದ್ರೆ ಈ ರೂಪ ಕೆಳಗಿನ ಮಟ್ಟದಾಯ್ತು. ಮನಸ್ಸಿನಲ್ಲಿ ರೂಪಿಸಿಕೊಳ್ಳಬೇಕು ಅಂದಾಗ ಅದು ಅರೂಪ ಮಟ್ಟದಾಯ್ತು. ಯಾವಾಗ ಅರೂಪ ಮಟ್ಟದಾಯ್ತು ಆಗೇನಾಯ್ತು, ಅಲ್ಲೇನಾಯ್ತು, ಅಲ್ಲಿ ರೂಪ ಇದ್ದೀರಾ, ಬರೀ ನಮ್ಮ ಗುರಿ ಮತ್ತು ನಮ್ಮ ಧ್ಯೇಯ ಮಾತ್ರ ಇರುತ್ತೆ. ಆಗ ಅದರ ಸತ್ಯ ಸ್ವರೂಪದ ಶಿವ ಅಥವಾ ಮಂಗಳ ಸ್ವರೂಪವು ಮತ್ತು ಮನಸ್ಸನ್ನು ಉನ್ನತ ಮಟ್ಟಕ್ಕೆ ಪರಿವರ್ತನೆಗೊಳಿಸತಕ್ಕ ಸೌಂದರ್ಯ ಸ್ವರೂಪವು ಅಲ್ಲದೆ ಎಲ್ಲವನ್ನು ಸಮರಸಗೊಳಿಸತಕ್ಕದ್ದು ಮತ್ತು ಸ್ಥೈರ್ಯ ವೀರ್ಯ ಸ್ವರೂಪದ್ದು ಮತ್ತು ಪ್ರೇಮಮಯವಾದದ್ದು ಆಗಿರಬೇಕು. ಯಾವಾಗ ನಮ್ಮ ಗುರಿ ಮಾತ್ರ ನಾವು ರೂಪ ಮಾಡ್ಕೋಬೇಕು. ಆ ಗುರಿಗೆ ಬೇಕಾದದ್ದು ಏನೇನು ಬೇಕೋ ಅದನ್ನೆಲ್ಲ ನಾವು ಅಳವಡಿಸ್ಕೊಳ್ಳೋ ಪ್ರಯತ್ನ ಪಡ್ಬೇಕು. ಅದ್ರಲ್ಲಿ ಆ ಉನ್ನತ ಮಟ್ಟ ಪರಿವರ್ತನೆ ಅಂದಾಗ ಇಲ್ಲಿ ಏನಾಗುತ್ತೆ, ಈ ಪೂರ್ತಿ ಬುದ್ಧಿಮಟ್ಟ ಪ್ರಜ್ಞೆನೆ. ಈ ಬುದ್ಧಿಮಟ್ಟ ಬೆಳಕು ಮನಸ್ಸಿನ ಮೇಲೆ ಬಿದ್ದಾಗ ಅವನಲ್ಲಿ
ಈ ಯಾವ ರೂಪ ಇರುತ್ತೆ, ಬರೀ ಗುರಿ ಮಾಡ್ಬೇಕು, ಧ್ಯೇಯ ಇರ್ಬೇಕು, ಇಂಥವನ್ನು ಅವನು ಮಾಡ್ಕೊಂಡಿರ್ತಾನೆ ಒಂದು ರೂಪ. ಆ ರೂಪದಲ್ಲಿ ಶಿವ ಅಥವಾ ಮಂಗಳ ಸ್ವರೂಪ ಆ ಮಟ್ಟಕ್ಕೆ ಉನ್ನತವಾದದ್ದು. ಅಲ್ಲಿ ಸ್ಥೈರ್ಯ ಮತ್ತು ವೀರ ಸ್ವರೂಪವು ಮತ್ತು ಪ್ರೇಮಮಯವೂ ಆಗಿರಬೇಕು. ಇಂಥದ್ದು ನಾನು ಅಳವಡಿಸೋಕೆ ಪ್ರಯತ್ನ ಪಡಬೇಕು. ಅಷ್ಟೇ ಅಲ್ಲದೆ ಎಷ್ಟು ಸಮರ್ಪಕವಾಗೂ ದಿವ್ಯವಾಗೂ ಇರಲು ಸಾಧ್ಯವೋ ಅಷ್ಟು ಪೂರ್ಣತೆಯಿಂದ ಕೂಡಿರಬೇಕು. ಅವನು ಯಾವ ರೂಪ ಕಟ್ಕೊಂಡಿರ್ತಾನೋ, ತನ್ನ ಗುರಿ ಯಾವ್ದು ತಿಳ್ಕೊಂಡು ಅದಕ್ಕೆ ರೂಪ ಕಟ್ಕೊಂಡಿರ್ತಾನೋ ಆ ಗುರಿ ಅಷ್ಟು ಉನ್ನತ ಮಟ್ಟದಾಗಿರ್ಬೇಕು. ಅದರಲ್ಲಿ ಪರಿಪೂರ್ಣತೆ ಇರ್ಬೇಕು, ಮತ್ತೆ ದಿವ್ಯವಾಗಿ ಇರ್ಬೇಕು, ಪ್ರೇಮಮಯವಾಗಿ ಇರ್ಬೇಕು. ಅಂದ್ರೆ ಆ ಉನ್ನತ ಮಟ್ಟದ ಧ್ಯೇಯ ಅಂದ್ರೆ ಲೋಕ ಕಲ್ಯಾಣ ಸೇವೆ ಮಾಡ್ಬೇಕಂತ ಆ ಭಾವನೆಗಳೆಲ್ಲ ನಮ್ಮಲ್ಲಿ ಅಷ್ಟು ಪರಿಪೂರ್ಣವಾಗಿರ್ಬೇಕು. ಅಂತ ಪರಿಪೂರ್ಣವಾದ ಸ್ಥೈರ್ಯ, ವೀರ್ಯ ಮತ್ತು ಪ್ರೇಮಮಯವಾದವು ಈ ಮೂರೂ ಗುಣಗಳನ್ನು ನಾವು ಅಳವಡಿಸ್ಕೊಂಡಾಗ ಅದರಲ್ಲಿ ಅದಿವ್ಯತೆ ಗೋಚರವಾಗುತ್ತದೆ ಮತ್ತು ಅಷ್ಟೇ ಪೂರ್ಣತೆಯಿಂದ ರೂಪ ಕಟ್ಕೊಳ್ಳುತ್ತೆ. ಈ ಉನ್ನತ ಮಟ್ಟ ರೂಪ ಕಟ್ಕೊಂಡಾಗ ಮಾತ್ರ ನಮ್ಮ ಭಾವನೆ ಆಲೋಚನೆ ಉನ್ನತ ಮಟ್ಟಕ್ಕೆ ಹೇರೋದಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಅದು ಹೇರೋದಕ್ಕೆ ಸಾಧ್ಯವಾಗುತ್ತೋ ಆಗ ನಮ್ಮ ಧ್ಯೇಯದಲ್ಲಿ ಇಂಥ ಸ್ವಭಾವವನ್ನು ಮೈಗೂಡಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತದೆ. ಯಾಕಂದ್ರೆ ಬುದ್ಧಿ ಮಟ್ಟದ ಬೆಳಕು ಮನಸ್ಸಿನ ಮೇಲೆ ಬಿದ್ದಾಗ, ಆ ಮನಸ್ಸಿನಲ್ಲಿ ಬಿದ್ದಾಗ ಇದನ್ನೆಲ್ಲ ಮಾಡ್ಕೊಳ್ಳೋದು ಸಾಧ್ಯ ಆಗುತ್ತೆ. ಯಾವಾಗ ಇದು ಮಾಡ್ಕೊಳ್ಳೋದು ಸಾಧ್ಯ ಆಗುತ್ತದೋ ಆಗ ನಮ್ಮ ಸ್ವಭಾವದಲ್ಲಿ ಉನ್ನತ ಮಟ್ಟದೇ ಅಂದ್ರೆ ಕೆಳಗಿನ ಮಟ್ಟದೆಲ್ಲ ಹೊಟ್ಟೋಗುತ್ತೆ. ಮನಸ್ಸಿನಲ್ಲಿ ಕೆಳಗಿನ ಮಟ್ಟ ಆಲೋಚನೆ ಭಾವನೆಗಳೆಲ್ಲ ಒಂದು ಹತೋಟಿ ಬರುತ್ತೆ. ಮತ್ತೆ ಆ ಬೆಳಕಿನಲ್ಲಿ, ಉನ್ನತ ಮಟ್ಟದ ಬೆಳಕಿನಲ್ಲಿ ನಾವು ಏನ್ ಅಳವಡಿಸ್ಕೊಂಡಿರ್ತೀವೋ ಅದನ್ನೆಲ್ಲ ಕೆಳಗಡೆ ನಮ್ಮ ಸ್ವಭಾವನೆ ಆಗುತ್ತೆ. ಅದರ ಆಧಾರದ ಮೇಲೆ ತನ್ನ ಸೌಶೀಲ್ಯವು ರಚಿಸಲ್ಪಡಬೇಕು. ಆದರೆ ಇಂಥ ಧ್ಯೇಯದ ಅವಶ್ಯಕತೆ ಏನು? ಈ ರೀತಿ ನಾವು ನಮ್ಮ ಸ್ವಭಾವನೇ ಅದು ನಮ್ಮ ಗುರಿ ಆಗಿರ್ಬೇಕಾದ್ರೆ ಸ್ವಭಾವ ಬೇರೆ ಆಗ್ಬಾರ್ದು, ನಮ್ಮ ಗುರಿ ಬೇರೆ ಆಗ್ಬಾರ್ದು. ಎರಡೂ ಒಂದೇ ಆಗುವ ರೀತಿ ರೂಪ ಕಟ್ಕೊಂಡಾಗ ಮಾತ್ರ ಈ ಆಧಾರದ ಮೇಲೆ ನಮ್ಮ ಸೌಶೀಲ್ಯತೆ ರಚನೆ ಆಗ್ಬೇಕು. ಈ ಸೌಶೀಲ್ಯದ ರಚನೆಯಲ್ಲಿ ಅವ್ರು ಹೇಳ್ತಾ ಇರೋದು ಯಾವುದು? ಸ್ಥೈರ್ಯ, ವೀರ್ಯ ಮತ್ತು ಪ್ರೇಮ. ಇದನ್ನೆಲ್ಲ ಆ ಮುಖಾಂತರ ನಾವು ರಚನೆ ಮಾಡ್ಕೋಬೇಕು. ಅದಕ್ಕೆ ಅವರೇ ಕ್ವಶನ್ ಆಗ್ತಾರೆ ಪ್ರೆಸೆಂಟ್. ಈ ಧ್ಯೇಯದ ಅವಶ್ಯಕತೆ ಏನು? ಅದಕ್ಕೆ ಉತ್ತರ ಹೇಳ್ತಾರೆ. ಈಗ ಪೌರಾರ್ಥ ಸಂಸ್ಕೃತಿಯಿಂದ ಮತ್ತೊಂದು ಪ್ರಮಾಣವನ್ನು ತೆಗೆದುಕೊಂಡು ವಿಮರ್ಶೆ ಮಾಡೋಣ. ಚಾಂದೋಕ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಇದೆಲ್ಲವೂ ಬ್ರಹ್ಮವೇ. ಮನುಷ್ಯನು ಸಂಕಲ್ಪ ಸ್ವರೂಪವಾದುದರಿಂದ ಆತನು ಏನಾಗಬೇಕು ಎಂಬುದನ್ನು ಸಂಕಲ್ಪಿಸುತ್ತಾನೆಯೋ ಅದೇ ಆಗುತ್ತಾನೆ. ಆದುದರಿಂದ ಬ್ರಹ್ಮನನ್ನು ಕುರಿತು ಶಾಂತವಾಗಿ ಧ್ಯಾನ ಮಾಡು, ಅದರಂತೆಯೇ ನೀನು ಆಗುತ್ತೀಯ. ಇದು ಉಪನಿಷತ್ತು ವಾಕ್ಯ ಹೇಳದಿದೆ. ಇದೆಲ್ಲವೂ ಬ್ರಹ್ಮವೇ. ಮನುಷ್ಯನ ಸಂಕಲ್ಪ ಸ್ವರೂಪ, ಅವನಿಗೆ ಸಂಕಲ್ಪ ಶಕ್ತಿ ತುಂಬಾನೇ ಇದೆ. ಅವನು ಏನಾಗಬೇಕು ಎಂದು ಸಂಕಲ್ಪಿಸುತ್ತಾನೆ ಅದೇ ಆಗುತ್ತಾನೆ. ಅಂದ್ರೆ ಅದೇ ರೀತಿ ಆಗೋದು ಸಾಧ್ಯ ಇಲ್ಲ. ಅವನದು ಪ್ರಯತ್ನ ಮತ್ತು ಇಚ್ಛಾಶಕ್ತಿ ಬಲ ಮಾಡ್ಕೊತಾನೆ. ಆ ಇಚ್ಛಾಶಕ್ತಿ ಬಲ ಮಾಡ್ಕೊಂಡಾಗ ಅವನು ಧ್ಯಾನ ಮಾಡಿದಾಗ ಶಾಂತ, ಅದನ್ನೇ ಹೇಳ್ತಾನೆ. ಆದುದರಿಂದ ಬ್ರಹ್ಮನನ್ನು ಕುರಿತು ಶಾಂತವಾಗಿ ಧ್ಯಾನ ಮಾಡು, ಅದರಂತೆ ನೀನು ಆಗುತ್ತೀಯ. ಯಾವಾಗ ಇಚ್ಛಾಶಕ್ತಿ ಬಲ ಮಾಡ್ಕೊಂತಾನೋ ಆಗ ಬ್ರಹ್ಮನನ್ನು ಕುರಿತು ಶಾಂತವಾಗಿ ಧ್ಯಾನ ಮಾಡಿದಾಗ ಅವನಂತೆಯೇ ಆಗುತ್ತಾನೆ. ಅದಕ್ಕೆ ಹೇಳ್ತಾರೆ ಸಂಕಲ್ಪ ರೂಪಕ್ಕೆ ತುಂಬಾ ಶಕ್ತಿ ಇದೆ ಅಂತ ಹೇಳ್ತಾರೆ. ಇಷ್ಟೇ ಅಂದ್ರೆ ಇನ್ನು ಹೇಳ್ತಾರೆ, ಇನ್ನು ಬೇರೆ ಬೋಧಕರು ಅಂತಂದ್ರೆ ಕ್ರೈಸ್ತ ಮತದಲ್ಲಿ ಒಂದು ಬೋಧನೆ ಕೊಡ್ತಾರೆ. ನಾವೆಲ್ಲರೂ ಈಶ್ವರನ ದಿವ್ಯತೆಯನ್ನು ನಮ್ಮ ಮನಸ್ಸಿನ ಕನ್ನಡಿಯಲ್ಲಿ ಪ್ರತಿಬಿಂಬಿಸಿಕೊಂಡು ಕಣ್ತೆರೆದು ನೋಡುವ ಪಕ್ಷದಲ್ಲಿ ಆತನ ಪ್ರತಿಬಿಂಬದಂತೆಯೇ ಹೆಚ್ಚು ಹೆಚ್ಚು ದಿವ್ಯತೆಯನ್ನು ಬೆಳೆಸಿಕೊಳ್ಳುತ್ತಾ ಹೋಗುತ್ತೇವೆ. ನೋಡಿ, ಯಾವಾಗ ಈಶ್ವರನ ದಿವ್ಯತೆ ನಮ್ಮ ಮನಸ್ಸಿನ ಕನ್ನಡಿಯಲ್ಲಿ ಅಂದ್ರೆ ಮೂಲ ಚೈತನ್ಯದ ಯಾವ ರೂಪ ಇದೆ, ಯಾವ ದಿವ್ಯತೆ ಇದೆ, ಯಾವ ಸೌಂದರ್ಯ ಇದೆ, ಅದನ್ನ ನಾವು ನಮ್ಮ ಮಟ್ಟಿಗೆ ಎಷ್ಟಾದ್ರೆ ಅಂದ್ರೆ ಸಾಧಕನಾದವನು ಉನ್ನತ ಮಟ್ಟದ ಬೆಳವಣಿಗೆ ಇರುತ್ತೆ, ಬುದ್ಧಿ ಮಟ್ಟದ ಬೆಳವಣಿಗೆ ಇದೆ. ಅವನು ಆ ರೂಪ ಯಾವ ರೀತಿ ಬೇಕೋ ಅವ್ನು ಮಾಡ್ಕೊಂಡಾಗ ಅದು ಪ್ರತಿಬಿಂಬವಾಗಿ ಅವನಿದ್ದಾಗ ಆ ಪಕ್ಷದಲ್ಲಿ ಅವನ ಆ ದಿವ್ಯತೆ ಬೆಳೆಸಿಕೊಳ್ಳುತ್ತಾ ಹೋಗುತ್ತಾನೆ. ಅಂದ್ರೆ ಆ ಪ್ರತಿಬಿಂಬನ ಅವನ ಮನಸ್ಸಿನಲ್ಲಿ ಪೂರ್ತಿ ಇರುತ್ತೆ. ಆ ಪ್ರತಿಬಿಂಬದ ಮೂಲಕ ಅವನು ಉನ್ನತ ಮಟ್ಟ ಏರೋದಕ್ಕೆ ಅವನು ಪ್ರಯತ್ನ ಪಡ್ತಾ ಇರ್ತಾನೆ. ಅದಕ್ಕೆ ಬೇಕಾಗಿರೋದು ಇಚ್ಛಾಶಕ್ತಿ. ಈ ಇಚ್ಛಾಶಕ್ತಿ ಬೆಳೆಸ್ಕೊಂಡು ಅವ್ನು ಮುಂದೆ ಹೋಗ್ತಾ ಇರ್ತಾನೆ. ಮತ್ತು ವಿಮರ್ಶೆ ಮಾಡಿದಾಗ ಸಹೋದರ ಭಾವನೆಯೇ ಎದ್ದು ಕಾಣುತ್ತದೆ. ಯಾವಾಗ ಆ ದಿವ್ಯತೆಯನ್ನು ಕಂಡಾಗ ಆ ದಿವ್ಯತೆಯಲ್ಲಿ ಇರೋದು ಒಂದೇ ಒಂದು ಸಹೋದರ ಭಾವನೆ. ಇಂತಹ ಸಹೋದರ ಭಾವನೆ ಅವನು ಎದ್ದು ಕಾಣ್ತದೆ. ಎಲ್ಲಿ ಯಾವುದೇ ಭಾಷೆ ತಗೊಳ್ಳಿ, ಯಾವುದೇ ಸಂಸ್ಕೃತಿ ತಗೊಳ್ಳಿ, ಏನೇ ತಗೊಳ್ಳಿ, ಎಲ್ಲರೂ ನಾವು ಏಕತ್ವದಿಂದ ಬಂದಿದ್ದೀವಿ. ಮತ್ತೆ ಏಕತೆಗೆ ಹೋಗ್ಬೇಕು ಅಂದ್ರೆ ಐಕ್ಯತೆ ಬಂದು, ಈ ಐಕ್ಯತೆಯ ಭಾವನೆ ಸಹೋದರ ಭಾವನೆ. ಎಲ್ಲಾದ್ರಲ್ಲಿ ಹೇಳಿದ್ರು ಸಹೋದರ ಭಾವನೆ ಬಿಟ್ಟು ಬೇರೆ ಯಾವುದು ಇಲ್ಲ ಅಂತಾರೆ. ಯಾವ ಉನ್ನತ ಧ್ಯೇಯವನ್ನು ಧ್ಯಾನಿಸುತ್ತಾರೆಯೋ ಅದರಂತೆಯೇ ಆಗುತ್ತೀರಿ. ಮತ್ತೆ ಮತ್ತೆ ಅದನ್ನೇ ಹೇಳ್ತಾರೆ. ನೀವು ಯಾರು ಉನ್ನತ ಧ್ಯೇಯ ಅಂತ ತಿಳ್ಕೊಂಡು ಧ್ಯಾನ ಮಾಡ್ತೀರೋ ಅದರಂತೆ ನೀವು ಆಗ್ತೀರಾ. ಅದನ್ನ ಬಿಟ್ಟು ನೀವು ಬರೋದು ಸಾಧ್ಯನೇ ಇಲ್ಲ ಅಂತ ಮತ್ತೆ ಹೇಳ್ತಾರೆ.
ಯದ್ ಭಾವಂ ತದ್ ಭವತಿ. ಏನಾಗಬೇಕು ಎಂದು ಸಂಕಲ್ಪಿಸುತ್ತಾರೆಯೋ ಅದೇ ಆಗುತ್ತೆ. ಅದಕ್ಕೆ ಅವ್ರು ಹೇಳೋದು, ಮೊದಲು ನಮ್ಮಲ್ಲಿ ಐಕ್ಯತೆ ಭಾವನೆ ಬರುತ್ತೆ. ಆ ಐಕ್ಯತೆ ಮನೋಭಾವನೆ ಬರ್ಬೇಕು ಅಂದ್ರೆ ಬುದ್ಧಿ ಮಟ್ಟದ ಬೆಳವಣಿಗೆಯಿಂದನೇ ಬರೋದು. ಆ ಬುದ್ಧಿ ಮಟ್ಟದ ಬೆಳವಣಿಗೆಯಲ್ಲಿ ಐಕ್ಯತೆ ಭಾವನೆ ಬಂದಾಗ ಇಲ್ಲಿ ಕೆಳಗಿನ ಮಟ್ಟದಲ್ಲಿ ಸಹೋದರ ಭಾವನೆ. ಈ ಸಹೋದರ ಭಾವನೆಗೋಸ್ಕರನೇ ನಮ್ಮ ತಿಯಾಸಫು ಎಲ್ಲರಿಗೂ ಹೇಳಿದ್ದೀನಿ, ಸಹೋದರ ಭಾವನೆಯಿಂದ ಲೋಕ ಕಲ್ಯಾಣಕ್ಕೆ ಸೇವೆ ಮತ್ತು ಸಹಾಯ ಮಾಡ್ಬೇಕಂದ್ರೆ ನಮ್ಮ ಪ್ರಕೃತಿ ಕಟ್ಟಲೆ ಅಂತಾನೆ ಹೇಳಿದ್ದಾರೆ. ಯಾವ ಮಾನವತೀತನ ಆಗ್ಬೇಕು ಅಂತಂದ್ರೆ ಅವನಲ್ಲಿ ಇರ್ಬೇಕಾದ್ರೆ ಸಹೋದರ ಭಾವನೆ ಬಂದು, ಈ ಸಹೋದರ ಭಾವನೆನೇ ಮುಖ್ಯವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಆಗ ಆ ಧ್ಯೇಯದಂತೆ ಆಗುವುದು ಹೇಗೆ? ಮತ್ತೆ ಪ್ರಶ್ನೆ, ನೀವು ಆ ಧ್ಯೇಯದಂತೆ, ಧ್ಯೇಯ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ, ಆ ಧ್ಯೇಯ ವಿಮರ್ಶೆ ಮಾಡಿದ್ರಿ, ಈಗ ಆ ಧ್ಯೇಯದಂತೆ ಆಗುವುದು ಹೇಗೆ ಅಂತಾರೆ. ಹೊರಾಂಗಣದಲ್ಲಿರುವನು ಉಮೇದುವರನು ಆ ಧ್ಯೇಯವನ್ನು ತನ್ನ ದೃಷ್ಟಿ ಪಥದಲ್ಲಿ ಸದಾ ಸ್ಥಿರವಾಗಿ ನಿಲ್ಲಿಸಿಕೊಂಡು ಅದನ್ನು ಪ್ರತಿದಿನವೂ ತಪ್ಪದೆ ಧ್ಯಾನಿಸಬೇಕು. ಇದು ನಾವು ಮುಖ್ಯವಾದ ಕೆಲಸ. ನಾವು ಪ್ರತಿದಿನ ಮಾಡ್ಬೇಕಾಗಿದ್ದೀನಿ. ನಾವು ಲೋಕ ಕಲ್ಯಾಣ ಸೇವೆ ಸಹಾಯ ಮಾಡ್ಬೇಕು ಅಂತ ನಾವು ಬಾಯಲ್ಲಿ ಹೇಳ್ತೀವಿ. ಇದನ್ನ ಧ್ಯಾನದಲ್ಲಿ ನಾವು ತೆಗೆದುಕೋಬೇಕು. ನಾವ್ ಎಷ್ಟೆಷ್ಟು ಧ್ಯಾನ ಮಾಡ್ತಾ ಬರ್ತೀವೋ ಆಗ ನಮ್ಮ ಮನೇಲಿ ಅಂತರ್ಮುಖ ಆಗ್ತದೆ. ಯಾವಾಗ ಅಂತರ್ಮುಖ ಆಗ್ತಾ ಬರ್ತೀವೋ ಆಗ ನಮ್ ಧ್ಯೇಯ ಏನು ಅಂತ ಚೆನ್ನಾಗಿ ಅರ್ಥ ಅಂದ್ರೆ ಅಲ್ಲಿ ನಮ್ಗೆ ಸ್ವಜ್ಞಾನ ಬೆಳೆದು ಪ್ರಾರಂಭ. ಹೊರಗಡೆ ನಾವ್ ಏನೇನ್ ಧ್ಯೇಯ ಅಂತ ನಿಂತ್ಕೊಂಡಿದ್ರು ಸಹ ಈ ಹೊರಗಡೆ ಜ್ಞಾನದಿಂದ ನಾವ್ ಏನೇನ್ ಪಡ್ಕೋಬೇಕು ಅದೆಲ್ಲ ಪಡ್ಕೊಂತೀವಿ. ಅದೇ ಧ್ಯಾನದಲ್ಲಿ ನಾವು ಧ್ಯೇಯ ಇಟ್ಕೊಂಡು ಸ್ಥಿರವಾಗಿ ಧ್ಯಾನ ಮಾಡ್ತಾ ಇದ್ದೇವೆ, ನಮ್ಮಲ್ಲಿ ಸ್ವಜ್ಞಾನ ಬೆಳೆದು ಪ್ರಾರಂಭ. ಯಾವಾಗ ಸ್ವಜ್ಞಾನ ಬೆಳೀತೋ ಆ ಧ್ಯಾನದ ಮುಖಾಂತರ ನಮ್ಮ ಮನಸ್ಸನ್ನು ಸದಾ ಅದನ್ನೇ ಚಿಂತಿಸ್ತಾ ಇರ್ಬೇಕು. ಯಾವಾಗ ಹೇಳೋದು ಒಂದೇ ಮಾಡಿ, ಮೊದ್ಲು ನಾವು ಅನುಷ್ಠಾನ ಮಾಡ್ತೀವಿ, ಅನುಷ್ಠಾನ ಮಾಡಿದ್ರೆ ಧ್ಯಾನ ಮಾಡಿ, ಧ್ಯಾನದಲ್ಲಿ ಏನ್ ತಗೊಂಡಿರ್ತೀವೋ ಮತ್ತೆ ಅದನ್ನೇ ಮೆಲುಕಾಕ್ಬೇಕು. ಎಷ್ಟೆಷ್ಟು ಮೆಲುಕಾಗ್ತೀವೋ ಅಷ್ಟೆಷ್ಟು ನಮ್ಮಲ್ಲಿ ಜೀವನ ಸರಿಯಾದ ರೀತಿ ಬಾಳೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹೀಗೆ ಮಾಡ್ತಿದ್ದಲ್ಲಿ ಅದರಂತೆ ಕ್ರಮೇಣ ಪರಿವರ್ತನಾಗುತ್ತಾನೆ. ಅವನು ಈ ರೀತಿ ಮಾಡ್ತಾ ಮಾಡ್ತಾ ಅವನು ಪರಿವರ್ತನೆ ಆಗ್ತಾ ಬರ್ತಾನೆ. ಅಲ್ಲದೆ ಆ ಧ್ಯೇಯದ ಭಕ್ತಿ ಶ್ರದ್ಧೆಗಳಿಂದ ಹೃತ್ಪೂರ್ವಕವಾಗಿ ಧ್ಯಾನಿಸುತ್ತಿರುವ ಆತನ ಮೇಲೆ ತನ್ನ ದೈವಿಕವಾದ ಕಿರಣವನ್ನು ವರ್ಷಿಸುತ್ತದೆ. ನೋಡಿ, ಯಾವಾಗ ತನ್ನ ಮೂರು ಆಗುತ್ತೆ, ಯಾವ ಕಾಯ ವಾಚ ಮನಸ್ಸು ಅಂತ ಮೊದಲೇ ಹೇಳಿದ್ರಲ್ಲ, ಆ ಕಾಯ ವಾಚ ಮನಸ್ಸದಲ್ಲಿ ತನ್ನ ಗುರಿ ಏನು, ತನ್ನ ಯಾವ ರೀತಿ ಜೀವನ ನಡೆಸ್ಬೇಕು, ಯಾವ ರೀತಿ ತನ್ನ ಅಳವಡಿಸ್ಕೋಬೇಕು ಅಂತ ಭಾವನೆ ಬಂತೋ ಆ ರೀತಿ ಅವನ ಪರಿವರ್ತನೆ ಆಗ್ತಾ ಬಂದಾಗ ಅವನ ಗುರಿಲಿ ಭಕ್ತಿ ಇರುತ್ತೆ, ಶ್ರದ್ಧೆ, ಇವೆರಡೂ ಸೇರ್ಕೊಂಡು ಹೃತ್ಪೂರ್ವಕವಾಗಿ ಉದಯ ಅಂತರಾಳದಿಂದ ಧ್ಯಾನ ಮಾಡ್ತಾ ಇದ್ರೆ ಆಗ ಅವ ದೈವಿಕ ಕಿರಣವನ್ನು ವರ್ಷಿಸುತ್ತೆ. ಆಗ ಅವನ ಬುದ್ಧಿ ಪ್ರಜ್ಞೆಯಿಂದ ಅಥವಾ ಬುದ್ಧಿ ಲೋಕದಿಂದ ಆ ಬೆಳಕು ಅಥವಾ ಮನಸ್ಸಿನ ಮೇಲೆ ಬಿದ್ದಾಗ ಅವನಿಗೆ ತಾನು ಯಾವ ರೀತಿ ಇದ್ದೀನಿ, ಹೇಗಿದ್ದೀನಿ ಗೋಚರವಾಗುತ್ತಾ ಬರುತ್ತೆ. ಆ ಬೆಳಕನ್ನು ಅವನ ಅಂತರಂಗದಲ್ಲಿ ಅನುಸರಿಸಬೇಕಾದ ಪ್ರಗತಿ ಪಥನಾಥಕ್ಕೆ ದಾರಿ ತೋರಿಸ್ತಿರ್ತದೆ. ಯಾವಾಗ ಈ ಅಂತರಂಗದ ಮೇಲೆ ಬೆಳಕು ಬೀಳುತ್ತೋ ಅಂದ್ರೆ ಮನಸ್ಸಿನ ಮೇಲೆ ಬೆಳಕು ಬೀಳುತ್ತೋ, ಬುದ್ಧಿಮಟ್ಟದ ಪ್ರಜ್ಞೆಯಲ್ಲಿ ಬೆಳಕು ಏನಿದೆಯೋ ಆ ಬೆಳಕು ಅಂತರಂಗದ ಮನಸ್ಸಿನ ಮೇಲೆ ಬೆಳಕು ಬಿದ್ದಾಗ ಆತನಿಗೆ ಮಾರ್ಗದರ್ಶನವಾಗುತ್ತದೆ. ಈ ಮಾರ್ಗದರ್ಶನದಿಂದ ಅವನು ಯಾವ ರೀತಿ ಹೋಗ್ಬೇಕು, ಯಾಕೆ ಬರ್ಬೇಕು ಗೋಚರ. ಆಗ ಅವನಿಗೆ ಮನಸ್ಸು ಚಂಚಲತೆ ಕಡಿಮೆ ಆಗುತ್ತೆ. ಈ ಚಂಚಲತೆ ಕಡಿಮೆ ಆದಾಗ ಎಂತಹ ಕೆಲಸ ಮಾಡುತ್ತಾದ್ರೂ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಆಗ ಆ ಮನಸ್ಸಿನ ಕಡೆ ಅವನು ಗಮನ ಕೊಡ್ತಾ ಇರ್ತಾನೆ. ನನ್ನ ಮನಸ್ಸು ಯಾರಿಗೂ ಚಿಂತನೆ ಮಾಡ್ತಾ ಇದೆ, ಹೇಗ್ ಮಾಡ್ತಾ ಇದೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ, ಒಂದು ತಾಯಿ ಇರ್ತಾಳೆ, ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾಳೆ. ಚಿಕ್ಕ ಮಗು ಎಲ್ಲ ಹೊರಾಂಗಣದಲ್ಲಿ ಆಟ ಆಡ್ತಾಳೆ. ಆಗ ಆಟ ಆಡ್ತಾದ್ರೆ ತಾಯಿ ಏನ್ ಮಾಡ್ತಾ ಇದ್ದಾಳೆ, ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಾ ಇದ್ದಾಳೆ. ತನ್ನ ಮನಸ್ಸೆಲ್ಲ ಹೇಗಿರುತ್ತೆ, ತನ್ನ ಮಗು ಯಾವ ರೀತಿ ಕೆಲಸ ಮಾಡ್ಬೋದು, ಹೇಗ್ ಮಾಡ್ಬೋದು, ಯಾವ ರೀತಿ ಇರ್ಬೋದು ಅಂತ ಹೇಳ್ತಾನೆ. ಅದೇ ರೀತಿನೇ ಇಲ್ಲೂ ಕೂಡ ಆಗ್ತಾ ಇರೋದು. ಇದನ್ನೇ ಯಾವಾಗ ನಾವ್ ಏನೇ ಕೆಲಸ ಮಾಡ್ತಾ ಏನೇ ಮಾಡ್ತಾಗಿ ನಮ್ಮ ಚಿಂತನೆ ಏನಿರ್ಬೇಕು, ನಮ್ ಧ್ಯೇಯದ ಕಡೆನೇ ಇರ್ಬೇಕು, ನಮ್ಮ ಗುರಿ ಕಡೆನೇ ಇರ್ಬೇಕು. ನಮ್ಮ ಕೆಲಸ ಎಲ್ಲ ನಾವ್ ಮಾಡ್ತಾ ಇರ್ಬೇಕು. ಯಾವ ಕೆಲಸ ನಾವ್ ಬಿಡಬಾರ್ದು, ಕರ್ತವ್ಯ ದೃಷ್ಟಿಯಿಂದ ಮಾಡ್ಬೇಕು. ಆದ್ರೂ ಕೂಡ ಯಾವ್ದ್ರಲ್ಲಿ ಮೋಹ ವ್ಯಾಮೋಹ ಕಡಿಮೆ ಮಾಡ್ಕೊಂತ ಬರ್ತೀವೋ ಆಗ ನಮ್ ಕರ್ತವ್ಯ ದೃಷ್ಟಿ ನಮ್ಗೆ ಗೋಚರವಾಗುತ್ತೆ. ಆ ಕರ್ತವ್ಯ ದೃಷ್ಟಿ ಗೋಚರವಾದಾಗ ಮಾಡ್ತಾ ಮಾಡ್ತಾ ನಮ್ಮ ಗುರಿ ಯಾವುದು, ನಮ್ಮ ಧ್ಯೇಯ ಏನು, ನಾನು ಬಂದಿರೋದಕ್ಕೆ ನಾನು ಮಾಡೋದೇನು ಅಂತ ಬರುತ್ತೆ. ಅಂದ್ರೆ ಅದು ಏನ್ ಬರ್ಬೇಕು, ಮೊದಲನೇದಾಗಿ ನನ್ನ ಉದ್ದೇಶ ಏನು, ನನ್ನ ಗುರಿ ಏನು, ಮತ್ತು ನನ್ನ ಜೀವನ ಯಾವ ರೀತಿ ನಡೆಸ್ತಾ ಇದ್ದೀನಿ, ಇದು ಚೆನ್ನಾಗಿ ಬರ್ಬೇಕು. ಯಾವಾಗ ಅದು ಬರುತ್ತೋ ಆಗ ನಮ್ಮನ್ನು ಏನಾಗುತ್ತೆ, ಸರಿಯಾದ ಮಾರ್ಗದಲ್ಲಿ ಜೀವನ ನಡೆಸೋದಕ್ಕೆ ಪ್ರಾರಂಭ ಮಾಡ್ತೀವಿ. ಇದನ್ನೇ ಅವ್ರು ಹೇಳ್ತಾರೆ. ಆಗ ಎಂತಹ ಕೆಲಸಗಳು ಮಾಡುತ್ತಿದ್ದಾಗ್ಲೂ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಆತನ ಮನಸ್ಸು ಅದನ್ನು ಗಮನವಿಟ್ಟು ಮಾಡುವುದನ್ನು ಕಲಿಯಬೇಕು. ಅಂದ್ರೆ ಯಾವ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ಅವ್ರು ಗಮನ ಬಿಟ್ಟು ಕೆಲಸ ಮಾಡ್ತೀವಿ ಅಂದ್ರೆ ಅಲ್ಲಿ ವರ್ತಮಾನ ಸ್ಥಿತಿ ಇರ್ತಾರೆ.
ಅವನು ನೆನಪುಗಳ ಕಡೆ ಹೋಗಲ್ಲ. ಹಿಂದಿಂದ ಏನೇನ್ ನೆನಪುಗಳು ಬರ್ತಾ ಇರುತ್ತೋ ಅದ್ ಕಡೆನೂ ಹೋಗಲ್ಲ, ಭವಿಷ್ಯದ ಕಡೆನೂ ಹೋಗಲ್ಲ, ವರ್ತಮಾನ ಸ್ಥಿತಿಲಿ ಇರ್ತಾನೆ. ಸಣ್ಣ ಪುಟ್ಟ ಕೆಲಸದಲ್ಲೇ ಅವನ ಮನಸ್ಸು ಐಕ್ಯವಾಗಿರ್ತದೆ. ಆ ರೀತಿ ಮಾಡಿದಾಗ ಅವನಲ್ಲಿ ಏನಾಗುತ್ತೆ, ಒಳ್ಳೆ ಭಾವನೆ, ಒಳ್ಳೆ ಆಲೋಚನೆ, ಒಳ್ಳೆ ಪ್ರತಿಕ್ರಿಯೆ ಅವನಿಂದ ಹೊರಗೆ ಬರ್ತಾ ಇರ್ತದೆ. ಮತ್ತು ಮಹತ್ತರವಾದ ಕೆಲಸಗಳಿಗೆ ಮನಸ್ಸು ತನ್ನ ಒಳಗಿನಿಂದಲೇ ಸ್ಫೂರ್ತಿ ಉತ್ಸಾಹ ಪಡೆದು ಗಮನ ಕೊಡಬಲ್ಲದು. ಯಾವಾಗ ಚಿಕ್ಕದಾಗಿ ದೊಡ್ಡದಾಗಿ, ಸಣ್ಣ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಗಮನ ಕೊಟ್ಟು ಮಾಡ್ತಾ 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 ದೊಡ್ಡ ಕೆಲಸಗಳು ಬಂದಾಗ ಅದು ಒಳಗಿನಿಂದ ಸ್ಫೂರ್ತಿ ಉತ್ಸಾಹಗಳು ಬರುತ್ತೆ. ಯಾವಾಗ ಆ ಸ್ಫೂರ್ತಿ ಉತ್ಸಾಹಗಳು ಬರುತ್ತೋ ಅದ ಕಡೆ ಗಮನ ಕೊಡ್ತಾನೆ. ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಲೋಕ ಕಲ್ಯಾಣಕ್ಕಾಗುತ್ತೆ ಅಂತ ಅವನು ಅದನ್ನ ಯೋಚನೆ ಮಾಡ್ತಾನೆ. ಆದರೆ ಯಾವಾಗೂ ಸಣ್ಣ ಸಣ್ಣ ಕಾರ್ಯಗಳು ಪ್ರತಿದಿನವೂ ದೊರೆಯುತ್ತವೆ, ದೊಡ್ಡ ದೊಡ್ಡ ಕೆಲಸ ಸಿಗಲ್ಲ. ಸಣ್ಣ ಸಣ್ಣ ಕೆಲಸಗಳು ಮಾತ್ರ ನಮ್ಗೆ ಸಿಗುತ್ತೆ. ಅಂತ ಕೆಲಸದಲ್ಲೂ ಕೂಡ ಯಾವ್ದು ಮುಖ್ಯ, ಅದು ಯಾವ್ದು ಅಮುಖ್ಯ ಅಂತ ನಾವು ಯೋಚನೆ ಮಾಡ್ಬಾರ್ದು. ಅದನ್ನೇ ನಾವು ಸರಿಯಾದ ರೀತಿಯಲ್ಲಿ ಮಾಡ್ಬೇಕು, ಅದೇ ಮುಖ್ಯವಾಗುತ್ತೆ. ಸಣ್ಣ ಕೆಲಸ ಕೂಡ ಮುಖ್ಯನೇ, ದೊಡ್ಡ ಕೆಲಸನೇ ಬರ್ಬೇಕು ಅನ್ನೋದು ಏನೂ ಇಲ್ಲ. ಏಕೆಂದರೆ ಪ್ರತಿದಿನವೂ ನಮಗೆ ಸಾಧ್ಯವಾದ ಸಣ್ಣ ಸಣ್ಣ ಕಾರ್ಯಗಳನ್ನು ಮಾಡುವ ವಿಧಾನದಲ್ಲೇ ಶಿಕ್ಷಣ ಪಡಿಬೇಕು. ಅಂದ್ರೆ ಇಲ್ಲಿ ಇನ್ನೂ ಒಂದು ಮಾತು ಏನಪ್ಪಾ ಅಂದ್ರೆ, ನಾವು ಸಾಯೋ ಟೈಮಲ್ಲಿ ಕೂಡ ಕಲಿಯೋದು ಬೇಕಾದಷ್ಟು. ಆದ್ರಿಂದ ಪ್ರತಿದಿನ ಸಣ್ಣ ಸಣ್ಣ ಘಟನೆ, ಸಣ್ಣ ಸಣ್ಣ ಕೆಲಸಗಳಲ್ಲೇ ನಾವು ಬೇಕಾದಷ್ಟು ಕಲಿಬಹುದು. ಅದನ್ನೇ ಶಿಕ್ಷಣ ಅಂತಾರೆ. ಎಷ್ಟು ಬೇಕೋ ಅಷ್ಟು ನಾವು ಕಲಿತಾ ಹೋಗ್ಬೋದು. ಪ್ರತಿದಿನ ನಾವು ಕಲಿತಾ ಹೋದಾಗ ಮಾತ್ರ ನಮ್ಮಲ್ಲಿ ಪರಿಶುದ್ಧತೆ ಬರೋದಕ್ಕೆ ಸಾಧ್ಯ, ಮತ್ತು ಮನೋನಿಗ್ರಹ ಮಾಡ್ಕೊಳ್ಳೋದು ಸಾಧ್ಯ, ಮತ್ತು ಕೌಶಲ್ಯ ರಚನೆ ಉನ್ನತ ಮಟ್ಟಿಗೆ ಹೇರೋದಕ್ಕೂ ಸಾಧ್ಯವಾಗ್ತದೆ. ಇದ್ರೆ ಮಾಡಕ್ ಸಾಧ್ಯನೇ ಇಲ್ಲ. ಒಂದು ಸಾರಿ ಅದಕ್ಕೆ ಅವರ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಸಾರಿ ಬೆಳಿಗ್ಗೆ 5 ಗಂಟೆಗೆ ಹೇಳುತ್ತೇನೆಂದು ತೀರ್ಮಾನಕ್ಕೆ ಬಂದರೆ 6ಗೆ ತಪ್ಪದೆ ಹೇಳಬೇಕು. ಒಂದು ಕ್ಷಣವೂ ಕೂಡ ತಡ ಮಾಡಕೂಡದು. ಇದನ್ನ ನಾವು ಚೆನ್ನಾಗಿ ಅಭ್ಯಾಸ ಮಾಡಿ. ಈಗ ಅದು ಬ್ರಾವಸ್ಗೆ ಒಂದ್ ಕಡೆ ಇದನ್ನೇ ಹೇಳ್ತಾರೆ. ನೀನ್ 5 ಗಂಟೆಗೆ ಹೇಳ್ಬೇಕಂತ ಅಲಾರಾಮ್ ಹೊಡಿತಾ ಇದ್ರೆ ನೀನ್ ಅಲಾರಾಮ್ ಆಫ್ ಮಾಡಿ ಮಲ್ಕೋಬೇಡ. ಅಲಾರಾಮ್ ಹೊಡೆಯಕ್ ಇನ್ನೂ ಇದೆ 2 ನಿಮಿಷ ಅಂತ ಅದಕ್ ಮುಂಚೆ ನೀನ್ ಎದ್ದು ಕೂತಿರ್ಬೇಕು. ಅಲಾರಾಮ್ ಹೊಡೆದಾಗ ಅಲಾರಾಮ್ ಆಫ್ ಮಾಡಿ ನೀನ್ ಕೆಲಸ ಮಾಡ್ಬೇಕು ಅಂತ. ಯಾತಕ್ಕೋಸ್ಕರ ಅಂದ್ರೆ ನಮ್ಮ ಲೋಕ ಕಲ್ಯಾಣ ಸೇವೆ ಮಾಡ್ಬೇಕಾದ್ರೆ ನಾವು ಅಷ್ಟು ಇದಾಗ ಅಲರ್ಟ್ ಆಗಿರ್ಬೇಕು ಅಂತ ಹೇಳ್ತಾರೆ. ಮತ್ತು ಈ ರೀತಿ ನಿನ್ನ ಜೀವಿತಕ್ಕೆ ಸಂಬಂಧಪಟ್ಟಂತೆ ನಿಯಮಗಳನ್ನು ರೂಪಿಸಿಕೊಳ್ಳುವುದಕ್ಕೆ ಮುಂಚೆ ಇತರರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು. ಇದು ಇನ್ನೊಂದು. ಯಾವಾಗ ನಾವು 5 ಗಂಟೆಗೆ ಹೇಳ್ಬೇಕು ಅಂತಂದ್ರೆ ಅಕ್ಕಪಕ್ಕದಲ್ಲಿ ಯಾವ್ದು ತೊಂದರೆ ಮಾಡ್ಬೇಕು. ಆ ತೊಂದರೆ ಆಗದಂತೆ ನೀನು ಕೆಲಸ ಮಾಡ್ಬೇಕು. ಅದಕ್ಕೆ ಅಲಾರಾಮ್ ಇಟ್ಟಾಗ 2 ನಿಮಿಷ ಮುಂಚೆ ಇದ್ದಾಗ ಅಲಾರಾಮ್ ಹೊಡೆಯಕ್ ಮುಂಚೆ ನಾವು ಆಫ್ ಮಾಡಿ ನಾವು ಕೆಲಸ ಮಾಡ್ಬೇಕು. ಅವಾಗ ಯಾವ್ದು ತೊಂದರೆ ಆಗೋದಿಲ್ಲ. ಈ ರೀತಿ ನಮ್ಮ ಜೀವನ ನಾವೇ ಸರಿಪಡಿಸ್ಕೋಬೇಕು, ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲದೆ ಹೊರಾಂಗಣದ ಅಂತಸ್ತಿನಲ್ಲಿರುವ ಸಾಧಕನು ಕೆಲವು ಉನ್ನತ ಮಟ್ಟದ ಸದ್ಗುಣಗಳು ಮೈಗೂಡಿಸಿಕೊಳ್ಳಬೇಕು. ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಮೊದಲು ನಾವು ಹೊರಾಂಗಣಕ್ಕೆ ಬರ್ಬೇಕಾದ್ರೆ ಕೆಲವು ಸದ್ಗುಣ ಮೈಗೂಡಿಸ್ಕೊಳ್ಳಬೇಕು, ಕೆಲವು ದುರ್ಗುಣಗಳು ಬಿಡ್ಬೇಕು. ಈಗ ಅವರು ಸದ್ಗುಣ ಮೈಗೂಡಿಸ್ಕೊಳ್ಳಬೇಕು. ಅದಕ್ಕೋಸ್ಕರ ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ವರ್ಣಿಸಲ್ಪಟ್ಟ ಉದಾತ್ತ ಗುಣಗಳನ್ನು ಧ್ಯಾನದ ಮೂಲಕ ಮೈಗೂಡಿಸ್ಕೊಳ್ಬೇಕು. ಬರೀ ನಾವು ಬಾಯಲ್ಲಿ ಹೇಳಿದ್ರೆ ಸಾಕು, ಒಂದೊಂದನ್ನು ಧ್ಯಾನದಲ್ಲಿ ಅಳವಡಿಸ್ಕೊಳ್ಬೇಕು. ಧ್ಯಾನದಲ್ಲಿ ಅಳವಡಿಸ್ಕೊಂತ ಬರ್ತಾ ಬರ್ತಾ ನಮ್ಮ ನಿಜ ಜೀವನದಲ್ಲಿ ಕೂಡ ಅದೇ ಬರುತ್ತೆ. ಅದಕ್ಕೆ ಅವ್ರು ಮೊದಲೇ ಹೇಳ್ತಾರೆ, ಯಾವ್ದೇ ಸಂಕಲ್ಪ ಶಕ್ತಿ, ಯಾವ್ದೇ ವಿಚಾರ ಏನೇ ನೀವು ಮೆಲುಕು ಹಾಕ್ತಾ ಇರ್ಬೇಕು. ಈ ಮೆಲುಕು ಹಾಕ್ತಾ ಹಾಕ್ತಾ ನಮ್ಮ ಜೀವನವೇ ಬೇರೆ ಆಗಲ್ಲ, ನಾವು ಧ್ಯಾನನೇ ಬೇರೆ ಆಗಲ್ಲ, ಎರಡೂ ಒಂದೇ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಅವರು, ಭಯವಿಲ್ಲದೆ ಇರುವುದು. ಮೊದಲನೇ ಹೇಳ್ತಾರೆ, ಭಯ ಇರಬಾರ್ದು ನಿಮ್ಮಲ್ಲಿ. ಆ ಭಯ ಒಳಗೂ ಹೊರಗೂ ಭಯ ಇಲ್ಲದೆ ಇದ್ರೆ ಜೀವನ ಸರಿಯಾದ ರೀತಿ ನಡೆಸುತ್ತೆ. ಮತ್ತು ಶುದ್ಧವಾದ ಹೃದಯ ಶುದ್ಧವಾಗಿರ್ಬೇಕಂತ. ಮತ್ತು ಜ್ಞಾನ ಯೋಗದಲ್ಲಿ ಒಂದೇ ಸಮನೆ ಮುಂದುವರಿಯುವುದು. ಯಾವಾಗ ನಾವು ಜ್ಞಾನ ಯೋಗದಲ್ಲಿ ಒಂದೇ ಸಮನೆ ಮುಂದುವರಿಯಬೇಕು. ಯಾವ ರೀತಿ ಜ್ಞಾನ ಯೋಗದಲ್ಲಿ ಒಂದೇ ಸಮನೆ ಮುಂದುವರಿಬೇಕು? ಹೊರಗಿನ ಪ್ರಪಂಚದಲ್ಲಿ ನಮ್ಗೆ ಜ್ಞಾನ ಬೇಕು, ಅದನ್ನೆಲ್ಲ ನಾವು ಸಂಪಾದನೆ ಮಾಡ್ತೀವಿ. ಆದರೆ ಅಂತರಂಗದಲ್ಲಿ ನಮಗೆ ಯಾವಾಗ ಅಂತರ್ಮುಖಿ ಆಗ್ತೀವೋ ಆಗ ಸ್ವಜ್ಞಾನ ಬೆಳೆಸ್ಕೊಂಡಾಗ ಒಂದೇ ಸಮನೆ ಮುಂದುವರಿಯಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಒಂದೇ ಸಮನೆ ಮುಂದುವರಿಯಕ್ಕೆ ಸಾಧ್ಯನೇ ಆಗುದಿಲ್ಲ. ಆಮೇಲೆ ದಾನ ಮಾಡುವ ಉದಾರ ಭಾವ, ಅಂದ್ರೆ ದಾನ ಮಾಡೋದಕ್ಕೆ ಉದಾರ ಭಾವ ಬೆಳೆಸ್ಕೋಬೇಕು. ಉದಾರವಾದ ಸ್ವಭಾವ ಇರ್ಬೇಕು. ಯಾವಾಗ ದಾನ ಮಾಡ್ತೀವೋ ಅದು ಉದಾರವಾಗಿದೆ. ದಾನ ಅಂದ ತಕ್ಷಣ ನಾವು ಕೈಯಲ್ಲೇ ದುಡ್ಡು ಕೊಟ್ಟಿನೇ ದಾನ ಮಾಡ್ಬೇಕು ಅಂತಿಲ್ಲ. ಮನಸ್ಸಿನ ಸಂಕಲ್ಪ ಸಹಾಯದಿಂದ ಕೂಡ ನಾವು ದಾನ ಮಾಡ್ಬೇಕು. ಇಂಥ ದಾನ ಉದಾರ ಸ್ವಭಾವವಿದೆ. ಯಾರ ಕಷ್ಟದಲ್ಲಿದ್ರೆ, ಯಾರಾದ್ರೂ ದುಃಖದಲ್ಲಿದ್ದರೆ ಒಳ್ಳೆ ಮಾತು ಹೇಳ್ಬೇಕು. ಇದು ಕೂಡ ಒಂದು ದಾನನೇ, ಇದು ಕೂಡ ಒಳ್ಳೆ ಭಾವನೆ ಆಗುತ್ತೆ, ಇದು ಕೂಡ ಒಳ್ಳೆ ಸ್ವಭಾವ, ಇದು ಕೂಡ ಉದಾರ ಸ್ವಭಾವ. ಇದನ್ನು ಕೂಡ ನಾವು ಅಳವಡಿಸಲಿಕ್ಕೆ ಪ್ರಯತ್ನ ಪಡ್ಬೇಕು. ಮತ್ತು ಇನ್ನು ಹೇಳ್ತಾರೆ, ಆತ್ಮ ಸಂಯಮ, ಸ್ವಾರ್ಥ ತ್ಯಾಗ. ನಮ್ಮಲ್ಲಿ ಈ ಗುಣಗಳನ್ನು ಬೆಳೆಸ್ಕೊಂಡಾಗ ಶುದ್ಧವಾದ ಹೃದಯ, ಮತ್ತೆ ಭಯವಿಲ್ಲದ ಇರುವುದು, ದಾನ ಯೋಗದಲ್ಲಿ ಒಂದೇ ಸಮನೆ ಮುಂದುವರಿಯುವುದು, ದಾನ ಮಾಡುವ ಉದಾರ ಸ್ವಭಾವ,
ಈ ಇಷ್ಟೂ ಗುಣ ನಮ್ಮಲ್ಲಿದ್ದಾಗ ಆತ್ಮ ಸಂಯಮ ಬಂದೇ ಬರುತ್ತೆ. ಅಂದ್ರೆ ನಾವು ಆತ್ಮ ಸಂಯಮ ಅಂದಾಗ ಇಂದ್ರಿಯಗಳು ಮನಸ್ಸನ್ನು ಹತೋಟಿ ತೆಗೆದುಕೊಂತೀವಿ. ಜೊತೆಗೆ ಅದನ್ನು ಮಾಡ್ಕೊಂಡಾಗ ಮಾತ್ರ ನಮ್ಮ ಹೃದಯ ಪೂರಕವಾದ ಆತ್ಮ ಸಂಯಮ ಬರೋದಕ್ಕೆ ಸಾಧ್ಯ ಆಗ್ತದೆ. ಮತ್ತು ಸ್ವಾರ್ಥ ತ್ಯಾಗ, ಏನೇ ಕೆಲಸ ನಾನ್ ಮಾಡ್ತಾ ಇದ್ದೀನಿ ಭಾವನೆ ಅನ್ಬಾರ್ದು. ನಾನು ನನ್ನದು ನನ್ನಿಂದ ಅನ್ನೋದು ಇರ್ಲೇಬಾರ್ದು. ಎಷ್ಟು ಸ್ವಾರ್ಥ ತ್ಯಾಗ ಮಾಡ್ತೀವೋ ಅಷ್ಟಷ್ಟು ನಾವು ಮುಂದೆ ಹೆಜ್ಜೆ ಇಡೋಕೆ ಸಾಧ್ಯ ಆಗ್ತದೆ. ಅಷ್ಟೇ ಅಂದ್ರ ಸದ್ಗ್ರಂಥಗಳನ್ನು ವ್ಯಾಸಂಗ ಮಾಡ್ತೀವಿ. ಎಷ್ಟೆಷ್ಟಾದ್ರೂ ನಮ್ಮ ಸದ್ಗ್ರಂಥಗಳು ಬೇಕಾದಷ್ಟು ನಮ್ಮ ಇತಿಹಾಸ, ಎಷ್ಟೆಷ್ಟು ಗ್ರಂಥಗಳು ನಾವು ಅಳವಡಿಸ್ಕೊಂತ ಹೋಗ್ತೀವೋ, ಎಷ್ಟೆಷ್ಟು ಓದ್ತಾ ಹೋಗ್ತೀವೋ ಅಷ್ಟೆಷ್ಟು ನಮ್ಮ ಜೀವನ ಪರಿಪಕ್ವ ಆಗ್ತಾ ಬರುತ್ತೆ. ಅಷ್ಟೇ ಅಂದ್ರ ಇನ್ನು ಹೇಳ್ತಾರೆ, ಯಾವ ಪ್ರಾಣಿಗೂ ಹಿಂಸೆ ಮಾಡೋದಿಲ್ಲ, ಯಾವ ಪ್ರಾಣಿಗೂ ಹಿಂಸೆ ಮಾಡಬಾರ್ದು. ಮತ್ತು ಸತ್ಯ ಕೋಪವಿಲ್ಲದೆ ಇರುವುದು. ಇದನ್ನ ಯಾವಾಗ ಯಾವ ಪ್ರಾಣಿಗೂ ಹಿಂಸೆ ಮಾಡದಿರುವುದು ಅಂದ್ರೆ ಅದೇ ಕಾಯ ವಾಚ ಮನಸ್ಸ ಅಂತ ಇರ್ತಲ್ಲ, ಅದನ್ನೇ ಬರುತ್ತೆ. ಮತ್ತು ಯಾರಿಗೂ ಹಿಂಸೆ ಮಾಡಬಾರ್ದು ಅಂತಂದ್ರೂ ಅದೇ ಆಗುತ್ತದೆ. ಮತ್ತು ಸತ್ಯ ಕೋಪವಿಲ್ಲದೆ ಇರುವುದು. ಯಾವಾಗ ಸತ್ಯ ಅಂತ ತಿಳಿಸ್ಕೊಂಡಿದ ತಕ್ಷಣ ಆ ಸತ್ಯನ ನಾವು ಎಷ್ಟೆಷ್ಟು ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ, ಆಗ ಅದು ಅಳವಡಿಸ್ಕೋಬೇಕಾದ್ರೆ ನಮ್ಮಲ್ಲಿ ಕೋಪ ಅನ್ನೋದು ಇರಬಾರ್ದು ಅಂತ ಹೇಳ್ತಾರೆ. ಮತ್ತು ಯಾವುದಕ್ಕೂ ಅಂಟಿಕೊಳ್ಳದೆ ಇರುವುದು ಇರುವುದು. ಯಾವಾಗ ನಮ್ಮ ಕೋಪದಲ್ಲಿ ಇರೋದಿಲ್ವೋ ಆಗ ನಾವು ಯಾವುದಕ್ಕೂ ಅಂಟಿಕೊಳ್ಳದೆ ಇರ್ಬೇಕು. ಯಾವ ರೀತಿ ಯಾವುದಕ್ಕೂ ಅಂಟಿಕೊಳ್ಳದೆ ಇರ್ಬೇಕು ಅಂತಂದ್ರೆ ಅಲ್ಲಿ ಕರ್ತವ್ಯ ದೃಷ್ಟಿಯಿಂದ ನಾವು ಕರ್ತವ್ಯ ಮಾಡ್ತಾ ಇದ್ರೆ, ಸೇವೆಗೋಸ್ಕರ ಸೇವೆ ಮಾಡ್ತಾ ಇದ್ರೆ ನಾವು ಯಾರಿಗೂ ಅಂಟ್ಕೊಳ್ಳೋದಿಲ್ಲ. ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ, ನಮ್ಮ ಪಾಡಿಗೆ ನಾವು ಸೇವೆ ಮಾಡ್ತಾ ಇರ್ತೀವಿ. ಮತ್ತು ಶಾಂತಿ ಇರ್ಬೇಕು, ದುರಾಸೆ ಇರಬಾರ್ದು. ಅಂದ್ರೆ ನಮ್ಮ ಜೀವನದಲ್ಲಿ ಶಾಂತಿ ಅನ್ನೋದು ಎಷ್ಟೆಷ್ಟು ಅಳವಡಿಸ್ಕೋಬೇಕು ಅಷ್ಟು ಮಾಡ್ಕೋಬೇಕು. ಮತ್ತು ದುರಾಸೆ ಇಲ್ಲದೆ ಇರಬೇಕು. ಮತ್ತೆ ಮಾರ್ಧವ್ಯತೆ, ನಮ್ರತೆ ಇರಬೇಕು. ಮಾರ್ಧವ್ಯತೆ ಅಂದ್ರೆ ಕರುಣೆ, ದಯೆ ಇರ್ಬೇಕು. ನಮ್ರತೆ ಅಂದ್ರೆ ವಿನಯ. ಇದನ್ನೆಲ್ಲಾ ಸದ್ಗುಣ ಅಳವಡಿಸ್ಕೋಬೇಕು. ಇದು ಇಷ್ಟು ಇರ್ಬೇಕಾದ್ರೆ ಚಂಚಲತ್ವ ಇರಬಾರ್ದು. ಅಂದ್ರೆ ಇಷ್ಟು ಗುಣಗಳು ಒಳ್ಳೆ ಗುಣ ನಾವು ಅಳವಡಿಸ್ಕೊಂಡಾಗ ಅಲ್ಲಿ ಚಂಚಲತೆ ಎಲ್ಲಿ ಬರುತ್ತೆ? ಬರೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ನಮ್ಮನ್ನ ಇನ್ನೂ ಪರೀಕ್ಷೆ ಮಾಡ್ತಾರೆ. ಏನೋ ಸ್ವಲ್ಪ ಚಂಚಲತೆ ಇದ್ರೆ ಅದನ್ನು ಕೂಡ ನಿಲ್ಲಿಸ್ಕೊಳಕ್ ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲಾನು ಸಮತ್ವ ದೃಷ್ಟಿಯಿಂದ ಹೇಳ್ತಾರೆ. ಎಷ್ಟೇ ಆದ್ರೆ ಇನ್ನೂ ಹೇಳ್ತಾರೆ ನೋಡಿ, ಸಾಮರ್ಥ್ಯ. ನಾವು ಇದನ್ನೆಲ್ಲ ಬೆಳೆಸ್ಕೊಳಕ್ಕೆ ಸಾಮರ್ಥ್ಯ ಬೇಕು ನಮ್ಗೆ. ಈ ಸಾಮರ್ಥ್ಯ ಅಂದ್ರೆ ನಿಮ್ಗೆ ಯಾವ್ದನ್ನು ಬೆಳೆಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಇತರ ತಪ್ಪನ್ನು ಮನ್ನಿಸುವಿಕೆ ಅಂದ್ರೆ ಅಲ್ಲಿ ಕ್ಷಮಾಗುಣ ಬೆಳೆಸ್ಕೋಬೇಕು. ಅವ್ರು ಯಾವ ರೀತಿ ಏನಾದ್ರೂ ಮಾಡ್ಕೊಳ್ಳಿ, ನಾವು ಅಷ್ಟಷ್ಟು ಕ್ಷಮಾಗುಣ ಬೆಳೆಸ್ಕೊಂಡಾಗ ಆಗ ನಮ್ಮಲ್ಲಿ ಏನಾಗುತ್ತೆ, ಆ ಸಹನೆಯಿಂದ ನಾವು ಜೀವನ ನಡೆಸೋಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಸಹನೆ ಇರ್ತದೆ, ಕ್ಷಮಾಗುಣ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸಹನೆ ಒಂದು ಕಡೆ ಇರ್ಬೇಕು, ತಾಳ್ಮೆ ಇರ್ಬೇಕು. ಇವೆರಡು ಗುಣಗಳು ನಮ್ಮಲ್ಲಿ ಇದ್ದಾಗ ಕ್ಷಮಾಗುಣ ನಮಗೆ ಬರುತ್ತೆ. ಇದು ಬರೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಕಷ್ಟ ಸಹಿಷ್ಣುತೆ. ನಮ್ಮಲ್ಲಿ ಕಷ್ಟ ಎಷ್ಟೆಷ್ಟು ಬರುತ್ತೋ ಅದು ಸಹನೆಯಿಂದ ಅದನ್ನ ಅಳವಡಿಸ್ಕೋಬೇಕು. ಅಂದ್ರೆ ಆ ಕಷ್ಟ ಬಂದಾಗ ಅದು ಯಾವ ರೀತಿ ಕಷ್ಟ ಬಂತೋ ಅದು ಸಹನೆಯಿಂದ ಎದುರಿಸೋ ಶಕ್ತಿ ಬರ್ತದೆ. ನಮ್ಮಲ್ಲಿ ಸಹನೆ ಇಲ್ಲದೆ ಇದ್ರೆ ಆ ಕಷ್ಟ ಎದುರಿಸೋಕೆ ಸಾಧ್ಯನೇ ಇಲ್ಲ. ಶುಚಿತ್ವ, ನಮ್ಗೆ ಗೊತ್ತೇ ಇದೆ ಶುಚಿತ್ವ ಅಂದಾಗ ಮೇಲು ಶುಚಿತ್ವ ಅಲ್ಲ, ಈ ದೇಹಕ್ಕೆ ಶುಚಿತ್ವ ಅಲ್ಲ. ಅವ್ರು ಹೇಳ್ತಾ ಇರೋದು ಅಂತರಂಗ ಶುಚಿತ್ವ ಬೇಕು. ಅಂತರಂಗದಲ್ಲಿ ಶುಚಿತ್ವ ಇದ್ದಾಗ ಮಾತ್ರ ನಾವು ಎಲ್ಲವನ್ನೂ ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಅಂತರಂಗ ಶುಚಿತ್ವ ಇಲ್ಲ ಅಂದ್ರೆ ಹೊಟ್ಟೆ ಕಿಚ್ಚು ಪಡೋದು ಇರುತ್ತೆ, ಸ್ವಾಭಿಮಾನವಿರುತ್ತದೆ. ಮತ್ತು ಇದೆಲ್ಲ ದೈವಿಕ ಸಂಪತ್ತಾಗೋದು ಸಾಧ್ಯನೇ ಇಲ್ಲ. ಇದರಲ್ಲಿ ಇಷ್ಟೂ ಗುಣದಲ್ಲಿ ನಮ್ಮಲ್ಲಿ ಏನಾದ್ರೂ ಒಂದಾದ್ರೂ ಕಿಂಚಿತ್ತಾದ್ರೂ ಬಂದ್ರೆ ಅದು ದೈವಿಕ ಗುಣಗಳಲ್ಲವೇ ಅಲ್ಲ. ಹೊಟ್ಟೆ ಕಿಚ್ಚಿರ್ಬೋದು ಅಥವಾ ಸ್ವಾಭಿಮಾನ ಇರ್ಬೋದು, ನಮ್ಮಲ್ಲಿ ಶುಚಿತ್ವ ಇಲ್ದಿರೇ ಇರ್ಬೋದು, ಅಥವಾ ದುರಾಸೆ ಇರ್ಬೋದು. ಇಂಥ ಗುಣದಲ್ಲಿ ಏನಾದ್ರೂ ಸ್ವಲ್ಪ ಇದ್ರೆ ಅಂದ್ರೆ ಇದು ದೈವಿಕ ಗುಣಗಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದರಿಂದಾನೇ ಹೇಳ್ತಾರೆ ಅವರು, ಈ ದೈವೀ ಸಂಪತ್ತನ್ನು ಹುಟ್ಟಿದವ್ರಿಗೆ ಸಹಜವಾಗಿ ಬರ್ಬೇಕಂತ ಈ ಗುಣ. ಅವರು ಜನ್ಮದಲ್ಲಿ ಪ್ರಯತ್ನ ಪಟ್ಟು ಈ ಜನ್ಮದಲ್ಲಿ ಅಷ್ಟನ್ನು ಪಡ್ಕೊಂಡ್ ಬಂದಿರ್ತಾರೆ. ಅಂತವನ್ನ ಅವರ ದೈವೀ ಸಂಪತ್ತು ಹೇಳ್ತಾರೆ. ಅದನ್ನೇ ಭಗವದ್ಗೀತೆಯಲ್ಲಿ 16ನೇ ಅಧ್ಯಾಯದಲ್ಲಿ ಈ ಆ ಸದ್ಗುಣಗಳನ್ನೆಲ್ಲ ಅಳವಡಿಸ್ಕೋಬೇಕು. ಇನ್ನು ನಮ್ಮ ಕರುಣೆ ಏನ್ ಹೇಳ್ತಾರೆ ಗೊತ್ತಾ, ಇದಿಷ್ಟನ್ನು ನೀವು ಅಳವಡಿಸ್ಕೊಳಕ್ ಆಗದೆ ಇದ್ರೆ ಸ್ವಲ್ಪನಾದ್ರೂ ಒಂದೊಂದಾದ್ರೂ ಒಂದೊಂದ್ ಜನ್ಮದಲ್ಲಿ ಅಳವಡಿಸ್ಕೊಳ್ಳಿ. ಈ ಅಳವಡಿಸ್ಕೊಳಕ್ ಆಗದೆ ಇದ್ರೆ ಇದನ್ನೂ ಬಿಡಿ. ಏನ್ ಮಾಡ್ತಾರೆ, ನಿಮ್ಮ ಧ್ಯೇಯ ಕಡೆ ಹೋಗಿ ನಿಮ್ಮ ಗುರಿಯನ್ನು ತಿಳ್ಕೊಳ್ಳಿ. ಆ ಗುರಿಗೆ ನೀವು ಹೋಗ್ಬೇಕಾದ್ರೆ ಯಾವ ರೀತಿ ನೀವು ಜೀವನ ನಡೆಸ್ಕೋಬೇಕು, ಅದಕ್ಕೆ ಏನೇನ್ ಬೇಕೋ ಅದನ್ನ ಅಳವಡಿಸ್ಕೊಳಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾರೆ. ಇವುಗಳನ್ನು ಅನುಷ್ಠಾನ ಮಾಡುವಾಗ ಸಾಧಕನು ಅವುಗಳು ಕೂಡಲೇ ಮೈಗೂಡದಿದ್ದರೆ ನಿರುತ್ಸಾಹ ಹೊಂದದೆ ಅಂತ್ಯ ಧ್ಯೇಯದ ಸಾಧನೆಯಲ್ಲಿನ ಜಯದ ಭರವಸೆ ಹೊಂದಿ ಮುಂದುವರಿಯಬೇಕು. ಈ ಅಂತ್ಯ ಧ್ಯೇಯ ಏನು ಅಂತ ನಾವು ಚೆನ್ನಾಗಿ ಮನವರಿಕೆ ಮಾಡಿಕೊಂಡು ಆ ರೀತಿ ಜೀವನ ನಡೆಸೋಕೆ ಅವನು ಪ್ರಯತ್ನ ಪಡಬೇಕು. ಆಗ ಈ ಗುಣಗಳಲ್ಲಿ ಹೇಗೆ ವಿಧಿ ನಿಷೇಧ ಎಂದರೆ ಗುಣ ಮತ್ತು ಧನ ಧ್ರುವಗಳಿಗೆ ಸಂಬಂಧಪಟ್ಟ ಸದ್ಗುಣ ಹೇಗೆ ಸೇರಿಕೊಂಡು ಪೂರ್ಣವಾಗಿವೆ ಎಂಬ ಅಂಶವು ಎದ್ದು ಕಾಣುತ್ತದೆ. ಇದರಲ್ಲಿ ಋಣ ಮತ್ತು ಧನ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದೇ ಇರುತ್ತೆ.
ಯಾವಾಗ ನಮ್ಮಲ್ಲಿ ಸದ್ಗುಣಗಳೆಲ್ಲ ಇದ್ದಾಗ ಕೆಲವು ನೆಗೆಟಿವ್ ಗುಣಗಳು ಇದ್ದೇ ಇರುತ್ತೆ. ಈ ನೆಗೆಟಿವ್ ಗುಣಗಳು ಇದ್ದಾಗ ಅದನ್ನ ಯಾವ ರೀತಿ ಹೊರಗೆ ತಳ್ಳಬೇಕು ಅಂತಂದಾಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಯಾವಾಗ ನಮ್ ಫಿಲಾಸಫಿ ಮುಂದೆ ಮಾಡಿ, ಯಾವಾಗ ನಿಮ್ಗೆ ನೆಗೆಟಿವ್ ಗುಣಗಳು ಬಂದಾಗ ಅದನ್ನ ಅಷ್ಟಾಗಿ ಯೋಚನೆ ಮಾಡ್ತೀವಿ. ಅದ್ರ ಕಡೆ ಬಂದಾಗ ಪಾಸಿಟಿವ್ ಆಗಿ ನಾವು ಒಳ್ಳೆ ಗುಣ ಅನ್ಭವಿಸ್ತೀವಿ. ಈಗ ನಮ್ಮಲ್ಲಿ ಒಂದು ಕೋಪ ಇದೆ, ಆ ಕೋಪನೇ ನಾವು ಎಷ್ಟು ಮೆಳಕಾಗ್ತದೇನೋ ಅದು ಪುಷ್ಟಿ ಕೊಡ್ತೀವಿ, ಅದು ಸಂಕಲ್ಪ ಆಗುತ್ತೆ, ಅದು ಹೊರಗೆ ಬರುತ್ತೆ. ಅದ್ರ ಬದಲು ನಾವು ತಾಳ್ಮೆನ ಎಷ್ಟೆಷ್ಟು ಅಳವಡಿಸ್ಕೊಂತ ಹೋಗ್ತೀವೋ, ಅಷ್ಟೆಷ್ಟು ತಾಳ್ಮೆ ಧ್ಯಾನ ಮಾಡ್ತೀವೋ ಅಷ್ಟೆಷ್ಟು ನಮ್ಗೆ ಹೊರಗೆ ಬರುತ್ತೆ, ತಾಳ್ಮೆಯಿಂದ ಸಾಧ್ಯ ಆಗ್ತದೆ. ಈ ರೀತಿ ನಮ್ಮ ಜೀವನದ ಅಳವಡಿಸ್ಬೇಕು. ಈಗ ದ್ವೇಷ ಅಂತಿದ್ದಾಗ ದ್ವೇಷನೇ ನೋಡ್ತಾ ಇದ್ರೆ ದ್ವೇಷನೇ ಜಾಸ್ತಿ ಆಗುತ್ತೆ. ಆದ್ರೆ ಆ ದ್ವೇಷ ಬಿಟ್ಟು ಪ್ರೇಮ ಅನ್ನೋದು ಯಾವಾಗ ಅಳವಡಿಸ್ತೀವಿ, ಆ ಪ್ರೇಮ ಸ್ವರೂಪರಾಗಿ ನಾವೇ ಹಾಕ್ತೀವಿ. ಯಾವಾಗ ಪ್ರೇಮ ಸ್ವರೂಪರಾಗಿ ಹಾಕ್ತಿವಾಗ ದ್ವೇಷನ ಕಾಣಿಸೋದೇ ಇಲ್ಲ, ದ್ವೇಷ ಬರೋದೇ ಇಲ್ಲ. ಆದ್ರೆ ಆ ಮಟ್ಟಿಗೆ ಬೆಳಿಬೇಕಾದ್ರೆ ನಾವು ಪ್ರತಿಯೊಂದು ಗುಣನು ಜನ್ಮ ಜನ್ಮದಲ್ಲಿ ಅಳವಡಿಸ್ಕೊಂತ ಆಗ್ಬೇಕು, ಒಂದೇ ಗುಣದಲ್ಲಿ ಆಗೋದು ಹಾಗಲ್ಲ ಅಂತ ನಮಗೂ ಗೊತ್ತು. ಅದು ಪ್ರಯತ್ನ ಪೂರ್ವಕವಾಗಿ ನಾವು ಮಾಡ್ತಾನೆ ಇರ್ಬೇಕು. ನಮ್ಮ ಫಿಲಾಸಫಿ ಹೇಳೋದು ಇದನ್ನೇ, ಪ್ರಯತ್ನ ಪ್ರಯತ್ನ ಪ್ರಯತ್ನ. ಎಷ್ಟಾದ್ರೆ ಅಷ್ಟು ಪ್ರಯತ್ನ ಮಾಡ್ತಾ ಇದ್ರೆ ಅಷ್ಟಷ್ಟು ನಮ್ಗೆ ಗೋಚರವಾಗ್ತಾನೆ ಹೋಗ್ತದೆ ಅಂತ ಈ ಗುಣಗಳಲ್ಲಿ ಹೇಳ್ತಾರೆ. ಅಹಿಂಸಾ, ದ್ರೋಹ, ಅಭಿಮಾನ ಇವು ಕೂಡದು ಎಂಬ ದುರ್ಗುಣಗಳು. ಹಾಗೆಯೇ ಇವು ಅಹಿಂಸಾ ತತ್ವ ಅಳವಡಿಸ್ಕೋಬೇಕು, ಯಾರಿಗೂ ದ್ರೋಹ ಮಾಡಬಾರ್ದು, ಯಾವುದ್ರ ಮೇಲೆ ನಮ್ಮಲ್ಲಿ ಅಭಿಮಾನ ಇರಬಾರ್ದು, ಇದನ್ನೆಲ್ಲ ಇರಬಾರ್ದು ಅಂತಂದಾಗ ಇವೆಲ್ಲ ಯಾವ ರೀತಿ ಅಂದ್ರೆ ಇದಿರ್ಬೋದು. ಆವಾಗ ನಮ್ಮಲ್ಲಿ ಇದ್ರ ಜೊತೆಗೆ ಪ್ರೇಮ, ನಮ್ರತೆ, ದಯೆ, ದಾನ, ಸ್ಥೈರ್ಯ, ಧೈರ್ಯ ಮೊದಲಾದ ಮೈಗೂಡಿಸಿಕೊಳ್ಳಬೇಕಾದ ಧನಭಾಗ ಸೇರಿದೆ. ಯಾವಾಗ ಒಬ್ಬ ಮನುಷ್ಯನಿಗೆ ಹಿಂಸೆ ಕೊಡೋದಾಗ್ಲಿ, ದ್ರೋಹ ಮಾಡೋದಲ್ಲಿ ಇದೆಲ್ಲ ಏನಾಗುತ್ತೆ, ಋಣ ಆಗುತ್ತೆ. ಅದೇ ಧನ ಅಂದಾಗ ನಾವು ನಮ್ರತೆ, ಪ್ರೇಮ, ದಯೆ ಮತ್ತು ಸ್ಥೈರ್ಯ, ದಾನ ಇದೆಲ್ಲ ನಾವು ಅಳವಡಿಸ್ಕೊಂಡಾಗ ಇದೆಲ್ಲ ಧನ ಆಗ್ತದೆ. ಅಂದ್ರೆ ಯಾವಾಗ ಈ ಋಣ ಮತ್ತು ಧನ ಅಂದಾಗ, ಋಣ ಅಂದ್ರೆ ನಾವು ತೀರಿಸ್ತಾ ಹೋಗ್ಬೇಕು, ಧನ ಅಂದ್ರೆ ನಾವು ಪಡ್ಕೊಂತ ಹೋಗ್ತೇವೆ. ಇದು ಯಾವಾಗ ಒಬ್ಬ ಹಿಂಸೆ ಮಾಡ್ತೀವೋ ಜನ್ಮ ಜನ್ಮಕ್ಕೂ ನಮ್ಗೆ. ಅದೇ ಧನ ಅಂದಾಗ ಒಂದು ದಾನ ಆಗ್ಲಿ, ಒಂದು ದಯೆ ಆಗ್ಲಿ, ಇದೂ ಜನ್ಮ ಜನ್ಮಕ್ಕೂ ಬರುತ್ತೆ. ಇದು ಒಳ್ಳೆ ಸಂಸ್ಕಾರ ಆಗುತ್ತೆ, ಅದು ಕೆಟ್ಟ ಸಂಸ್ಕಾರ ಆಗುತ್ತೆ, ಎರಡೂ ಸಹ ಕಾರಣದೇಹದಲ್ಲೇ ಸೇರ್ಕೊಳ್ಳುತ್ತೆ. ಆದ್ರೆ ಒಳ್ಳೆಯ ನಾವ್ ಎಷ್ಟೆಷ್ಟು ಅಳವಡಿಸ್ಕೊಂತ ಹೋಗ್ತೀವೋ ಅದು ಸಂಸ್ಕಾರ ರೂಪದಲ್ಲಿ ಮುಂದೆ ಜನ್ಮಕ್ಕೆ ಬರುತ್ತೆ. ಇದನ್ನು ಅನುಭವಿಸ್ತೀವಿ, ಅದು ಅನುಭವಿಸಲ್ಲ. ಆದ್ರೆ ಇವೆಲ್ಲ ಅನುಭವಿಸ್ಬೇಕಾದ್ರೆ ನಮಗೆ ಕರ್ಮದೇವ ಇನ್ನೂ ಒಂದ್ ಸ್ವಲ್ಪ ವಿಚಾರ ಇದೆ. ಯಾವ್ದಪ್ಪ ಅಂದ್ರೆ, ನೀನ್ ಆಧ್ಯಾತ್ಮಿಕ ಬೆಳಕು ನಿನ್ನ ಜೀವನ ನಡೆಸ್ಬೇಕಾದ್ರೆ ನಿನ್ನ ಕರ್ಮ ಸ್ವಲ್ಪ ಕೊಟ್ಟು ಬೆಳವಣಿಗೆ ದಾರಿ ಮಾಡ್ಕೊಡ್ತೀವಿ. ಆಗ ನಮ್ಮಲ್ಲಿ ಏನೇನ್ ದ್ವೇಷ, ಶತ್ರುತ್ವ ಏನಿದೆಯೋ ಅದನ್ನ, ಅಥವಾ ನಾವು ಕರ್ಮ ಕಟ್ಟೆಯಲ್ಲಿ ಸ್ವಲ್ಪ ಸ್ವಲ್ಪ ಕೊಡ್ತಾರೆ, ಎಷ್ಟು ಕೊಡ್ಬೇಕೋ ಅಷ್ಟು ಕೊಟ್ಟು ಮಿಕ್ಕಿದ ಬೆಳವಣಿಗೆ ದಾರಿ ಮಾಡಿ. ಇನ್ನೂ ಬೆಳವಣಿಗೆ ಆಗ್ತವೆ, ಇನ್ನೂ ಕರ್ಮ ಕಟ್ಟೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ತಾರೆ, ಇನ್ನೂ ಜಾಸ್ತಿ ಕೊಡ್ತಾರೆ. ಈ ರೀತಿ ಮಾಡಿ 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 ಅವ್ರ ಬೆಳವಣಿಗೆ ಒಂದ್ ಕಡೆ ಹಾಕ್ಬೇಕು, ಒಂದ್ ಕಡೆ ಕರ್ಮ ಕಳಿಬೇಕು, ಎರಡೂ ಮಾಡ್ತಾ ಹೋಗ್ತಾರೆ. ಕೆಲವರಿಗೆ ಬೆಳವಣಿಗೆ ಆಗ್ತಾರೆ ನೋಡಿ, ಅವ್ರ ಕರ್ಮನ ಕಡಿಮೆ ಮಾಡ್ತಾನೂ ಹೋಗ್ತಾರೆ. ಮುಂದಿನ ಜನ್ಮಕ್ಕೆ ಕೊಡೋಣ, ಇನ್ನೊಂದ್ ಜನ್ಮಕ್ಕೆ ಕೊಡೋಣ, ಈಗ ಅವ್ರ ಬೆಳವಣಿಗೆ ಚೆನ್ನಾಗಾಗ್ಬೇಕು. ಇವೆರಡೂ ಕೂಡ ನಮ್ಮಲ್ಲಿ ಇದ್ದೇ ಇದೆ. ಮೊದಲು ನಮ್ಮ ಬೆಳವಣಿಗೆ ಕೊಡ್ತಾರೆ, ಆ ಬೆಳವಣಿಗೆಯಲ್ಲಿ ನೀವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾರೆ, ಕರ್ಮ ಕಡಿಮೆ ಮಾಡ್ತಾ ಹೋಗ್ತಾರೆ. ಕರ್ಮ ಕಡಿಮೆ ಮಾಡ್ತಾ ಹೋಗ್ತಂದ್ರೆ ಕರ್ಮ ಎಲ್ಲೂ ಹೋಗಲ್ಲ, ಅದು ಇನ್ನೊಂದ್ ಜನ್ಮಕ್ಕೆ ಹಾಕ್ತಾರೆ ಅಷ್ಟೇ ವಿನಃ ಕರ್ಮ ಎಲ್ಲೂ ಹೋಗಲ್ಲ. ಅದೇ ರೀತಿ ನಮ್ ಬೆಳವಣಿಗೆ ಆಗ್ತಾ ಆಗ್ತಾ ಈಗ ತಡ್ಕೊಳಕ್ ಶಕ್ತಿ ಇದೆ ಅಂದ್ರೆ ಇದು ಸ್ವಲ್ಪ ಕರ್ಮ, ಆಗ ಅವನಲ್ಲಿ ಇನ್ನೂ ಅದು ಕರ್ಮ ಕಳೀತಾ ಬರ್ತದೆ. ಆಗ ಇವನಲ್ಲಿ ಆಗಿಲ್ಲ ಅಂದ್ರೆ ಬೆಳವಣಿಗೆನೇ ಬೇಕು ಅಂತ ಇವ್ಗೆ ಅಂದಾಗ ಬೆಳವಣಿಗೆ ಜಾಸ್ತಿ ಕೊಟ್ಟು ಹೋಗ್ತಾರೆ, ಕರ್ಮನಲ್ಲಿ ಕಡಿಮೆ ಮಾಡಿ ಇನ್ನೊಂದು ಜನ್ಮದಲ್ಲಿ ಕರ್ಮ ಕೊಡ್ತಾರೆ. ಈ ರೀತಿ ಅವನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಈ ಬೆಳವಣಿಗೆ ಆಗ್ತಾ ಆಗ್ತಾ ಅವನಲ್ಲಿ ಬೆಳವಣಿಗೆ ಜಾಸ್ತಿ ಆಗ್ತಾ ಅವನು ಯಾವ ಊರಲ್ಲಿ, ಯಾವ ಮನೆಯಲ್ಲಿ, ಯಾಕೆ ಹುಟ್ಟಿದ್ರೆ ಮಾತ್ರ ಅವನಲ್ಲಿ ಇನ್ನೂ ಬೆಳವಣಿಗೆ ಆಗೋದು ಸಾಧ್ಯ ಆಗ್ತದೆ, ಅವನು ಸಾಧಕನಾಗ್ತಾನೆ ಅಥವಾ ಯೋಗಿ ಆಗೋದು ಸಾಧ್ಯ ಅಂತ ಅದನ್ನೂ ಯೋಚನೆ ಮಾಡ್ತಾನೆ. ಆಗ ಕರ್ಮದೇವತೆಗಳು ಒಂದೇ ಅಲ್ಲ, ನಮ್ಗೆ ಚೋಹನ್, ಮಹಾಚೋಹನರು, ಕರ್ಮ ದೇವತೆಗಳು ಎಲ್ಲರೂ ಸೇರಿ ಇದನ್ನ ಯಾವ ರೀತಿ ಅವನ್ನ ಬೆಳೆಸ್ಬೇಕು, ಯಾವ ರೀತಿ ಅವನ್ನ ಹಾಕ್ಬೇಕು, ಯಾವ ರೀತಿ ಅವ್ನ ಬೆಳವಣಿಗೆ ಆಗ್ಬೇಕು ಅಂತ ಅಲ್ಲಿ ಹಾಕಿ ಅವ್ನ ಬೆಳವಣಿಗೆ ಮಾಡ್ತಾರೆ. ಈ ರೀತಿ ಮಾಡಿದಾಗ ಅವನ ಒಂದ್ ಕಡೆ ಹೇಳ್ತಾರೆ, ಅವನು ತುಂಬಾ ಯೋಗಿ ಅಂದ್ರೆ ಆಧ್ಯಾತ್ಮಿಕ ತುಂಬಾ ಮುಂದುವರೆದಿರ್ತಾನೆ. ಆದ್ರೆ ಅವನು ಬಡತನ ಮನೆಯಲ್ಲಿ ಹುಟ್ಟಿಸ್ತಾರೆ. ಯಾತಕ್ಕೋಸ್ಕರ ಅವನು ಬಡತನ ಮನಸ್ಸನ್ನು ಹುಟ್ಟಿಸ್ತಾರೆ, ಒಂದು. ಇನ್ನೊಂದು ಅವನಿಗೆ ಕಣ್ಣುಗಳಿದ್ರೆ ಹೋಗುತ್ತೆ. ಯಾತಕ್ಕೋಸ್ಕರ ಈ ರೀತಿ ಆಗುತ್ತೆ ಅಂದ್ರೆ ಅವನು ಹೇಳ್ತಾನೆ, ನಾನು ಹಿಂದಿನ ಜನ್ಮದಲ್ಲಿ ಪ್ರತಿಯೊಂದು ತಿಳ್ಕೊಂಡಿದ್ದೆ, ಪ್ರತಿಯೊಂದು ಮಾಡ್ತಾ ಇದ್ದೆ, ಶ್ರೀಮಂತನಾಗಿದ್ದೆ, ಬೇಕಾದ್ರೆ ದಾನ ಮಾಡ್ತಾ ಇದ್ದೆ, ಎಲ್ಲಾ ಮಾಡ್ತಾ ಇದ್ದೆ. ಆದ್ರೆ ಅದು ನನ್ನ ಸ್ವಾರ್ಥ ತುಂಬಿಕೊಂಡು, ಆ ಸ್ವಾರ್ಥ ಎಷ್ಟು ತುಂಬಿಕೊಂಡಿರ್ತಂದ್ರೆ ನಾನ್ ಕೊಡ್ತಾ ಇದ್ರೆ ಅವ್ರ ಜೀವನ ನಡೆಯಲ್ಲ ಅನ್ನೋ ಭಾವನೆ ಬಂದಿರ್ತು. ಆ ಜೀವನ ನಾನ್ ಕೊಟ್ರೆ ಅವ್ರ ಜೀವನ, ನಾನ್ ಕೊಡ್ತಾ ಇದ್ರೆ ಅವ್ರ ಜೀವನ ಇಲ್ಲ, ಆ ರೀತಿ ಒಂದು ಭಾವನೆ ಬಂದಿತ್ತು.
ಅದು ಎಷ್ಟು ದಾನ ಮಾಡಿ ಪ್ರಯೋಜನ ಇಲ್ಲ. ಆ ದಾನ ಅವ್ನು ಮಾಡೋ ಕರ್ಮಕ್ಕೆ ಅನುಗುಣವಾಗಿ ಅವನು ಬಡತನದಲ್ಲಿ ಹುಟ್ಟಿಸಿ ಅವನಿಗೆ ಕಂಡುಗಳು ಹೋಗುತ್ತೆ. ಇದು ಮಾಡಿದಾಗ ಅವನಲ್ಲಿ ಏನಾಗುತ್ತೆ, ಅವ್ನಿಗೆ ಹಿಂದಿನ ಜನ್ಮದ ನೆನಪು ಇರುತ್ತೆ. ಹಿಂದಿನ ಜನ್ಮದ ನೆನಪಿದ್ದಾಗ ಅವ್ನು ಯೋಚನೆ ಮಾಡ್ತಾನೆ, ನನ್ಗೆ ಯಾವ ರೀತಿ ಯಾವಾಗಾಯ್ತು, ಏನಾಯ್ತು, ನನ್ನಲ್ಲಿ ಸ್ವಾರ್ಥ ತುಂಬಾ ತುಂಬಿಕೊಂಡಿದೆ. ಈ ಸ್ವಾರ್ಥನ ಹೊರನಾಡಿಸೋಕೋಸ್ಕರ ಅವ್ರು ಈ ತರ ಮಾಡ್ತಾರೆ. ಆದ್ರಿಂದ ನಾನು ಜೀವನ ಸರಿಯಾದ ರೀತಿ ಮುಗಿಬೇಕು ಅಂತ ಪ್ರಯತ್ನ ಪಡ್ತಾನೆ. ಆಗಿಂದಾಗ ಅವನು ಕರ್ಮನ ಯಾವ ರೀತಿ ಅಳವಡಿಸ್ಕೋಬೇಕು, ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಆಗ ಅವನು ಮಾಡ್ತಾನೆ. ಏನ್ ಮಾಡ್ತಾನೆ, ಆಗ ಸ್ವಾರ್ಥ ತ್ಯಾಗ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅಂದ್ರೆ ಸ್ವಾರ್ಥ ರಹಿತರಾಗಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರಿಂದ ನಾವು ಏನೇ ದಾನ ಮಾಡ್ಬೇಕಾದ್ರೂ, ಏನೇ ಕೆಲಸ ಮಾಡ್ಬೇಕಾದ್ರೂ ನಮ್ಮಲ್ಲಿ ಸೂಕ್ಷ್ಮತೆ ಅನ್ನೋದಿದೆ. ಆ ಸೂಕ್ಷ್ಮತೆ ಇದ್ದಾಗ ಮಾತ್ರ ನಮ್ಮಲ್ಲಿ ಯಾವ ರೀತಿ ಮಾಡ್ತಾವೆ, ಹೇಗ್ ಮಾಡ್ತಾರೆ, ಆ ಸೂಕ್ಷ್ಮತೆ ಇದ್ದಾಗ ನಮ್ಮ ಭಾವನೆಯನ್ನು ಕೂಡ ಸರಿಯಾದ ರೀತಿ ಆಲೋಚನೆಯೂ ಸರಿಯಾಗಿ ಮತ್ತು ಪ್ರತಿಕ್ರಿಯೆ ಸರಿಯಾಗಿ ಇದನ್ನ ನಾವು ಎಷ್ಟೆಷ್ಟು ಅಳವಡಿಸ್ಕೊಂತ ಹೋಗ್ತೀವೋ ಆಗ ನಾವು ಸರಿಯಾದ ಮಾಡ್ತೀವಿ ಸಾಧ್ಯ ಆಗ್ತದೆ. ಇದೇ ಋಣಮುಕ್ತರಾಗೋದು ಮತ್ತೆ ಧನ ಅಂತಂದಾಗ ಇದನ್ನ ನಾವು ಅಳವಡಿಸ್ಕೊಳಕ್ ಆಗೋದು. ಇದನ್ನೇ ಪ್ರೇಮ, ನಮ್ರತೆ, ದಯೆ, ದಾನ, ಸ್ಥೈರ್ಯ, ಧೈರ್ಯ ಮೊದಲಾದವು ಮೈಗೂಡಿಸಿಕೊಳ್ಳಬೇಕಾದ ಧನಭಾಗವು ಸೇರುವುದು. ಹೀಗೆ ಶೀಲವು ಬಿಡಬೇಕಾದದ್ದು ಮತ್ತು ಮೈಗೂಡಿಸಿಕೊಳ್ಳಬೇಕಾದದ್ದು ಎರಡು ಭಾಗಗಳು ಸೇರಿ ಸಂಪೂರ್ಣವಾಗಿದೆ. ಅದಕ್ಕೆ ಹೇಳ್ತೀವಿ, ಕೆಲವು ಅಳವಡಿಸ್ಕೋಬೇಕು, ಕೆಲವು ಬಿಡ್ಬೇಕು. ಯಾವ್ದು ಬಿಡ್ಬೇಕು ಅದು ಬಿಡ್ತಾ ಹೋಗ್ಬೇಕು, ಯಾವ್ದು ಅಳವಡಿಸ್ಕೋಬೇಕು ಅದು ಅಳವಡಿಸ್ಕೊಳ್ತಾ ಹೋಗ್ಬೇಕು. ಮೇಲ್ಕಂಡ ಗುಣಗಳೆಲ್ಲವೂ ಹೇಗೆ ಸ್ವಾರ್ಥವಿಲ್ಲದೆ ಇರುವುದೋ, ಹಿಂಸೆ ಇಲ್ಲದೆ ಇರುವುದು, ಹಾಗೆಯೇ ಪ್ರೇಮ, ದಯೆ ಈ ಎರಡೂ ವಿಧವಾದ ಋಣ ಮತ್ತು ಧನ ಇವುಗಳಿಗೆ ಸಂಬಂಧಪಟ್ಟ ವಿಧಿ ನಿಷೇಧ ರೂಪವಾದ ಗುಣಗಳ ಚೈತನ್ಯದ ಸೂತ್ರವು ಒಂದೇ ಸಮಯ ಹಾದು ಬರುತ್ತದೆ ಎಂಬ ಅಂಶ ಗಮನಿಸಬೇಕು. ಇಲ್ಲಿ ಏನ್ ಹೇಳ್ತಾ ಇದ್ರಪ್ಪ ಅಂದ್ರೆ, ಯಾವಾಗ ಕೆಲವು ಗುಣಗಳು ಬಿಡ್ಬೇಕು, ಕೆಲವು ಗುಣಗಳು ಅಳವಡಿಸ್ಕೋಬೇಕು. ಅದು ಅಳವಡಿಸ್ಕೊಂತ ಹೋಗ್ತಾ ಇದ್ರೆ ಆಗ ನಮ್ಮಲ್ಲಿ ಎಕ್ಸಾಂಪಲ್ ಆಗಿ ಪ್ರೇಮ ಮತ್ತು ಧ್ಯೇಯ ತಗೊಂಡಿದ್ದಾರೆ. ಈ ಪ್ರೇಮ ಮತ್ತೆ ಧ್ಯೇಯ ಅಂದಾಗ ಇದು ಧನ, ಇದು ಧನ ಗುಣಗಳು. ಈ ಧನ ಗುಣಗಳನ್ನ ನಾವು ಅಳವಡಿಸ್ಕೊಂಡಾಗ ಈ ಗುಣಗಳಿಂದ ನಮ್ಮಲ್ಲಿ ಚಿನ್ನದ ಸೂತ್ರ ಅಂದ್ರೆ ಯಾವಾಗ ಪ್ರೇಮದಿಂದ ಒಳ್ಳೆ ಗುಣಗಳೆಲ್ಲಾ ಬರುತ್ತೆ. ದಯೆ, ಕರುಣೆ, ಅನುಕಂಪ, ಸಹಾನುಭೂತಿ ಎಲ್ಲಾ ಗುಣಗಳು ಬರುತ್ತೆ. ಅದೇ ರೀತಿ ಒಂದು ದುರ್ಗುಣ ಇದ್ರೆ ಅದರಿಂದ ಕೂಡ ದುರ್ಗುಣಗಳೆಲ್ಲ ಬರುತ್ತೆ ಅಲ್ವಾ. ಈಗ ಒಳ್ಳೆ ಗುಣ ಅಳವಡಿಸ್ಕೊಂಡಾಗ ಆ ಚಿನ್ನದ ಸೂತ್ರ ಒಂದಾಗುತ್ತೆ, ಒಂದು ಹಿಂದೆ ಬರ್ತಾನೆ ಇರುತ್ತೆ. ಇದು ಸೂತ್ರ ಅಂತ ಹೇಳ್ತಾರೆ. ಇದು ಹಾದು ಬರ್ತದೆ ಎಂದು ಗಮನಿಸಬೇಕು. ಅದಕ್ಕೆ ಇಲ್ಲಿ ಒಂದು ವಿಷಯ ಹೇಳ್ತಾರೆ, ಒಂದೊಂದು ಇಲ್ಲಿ 3-4 ವಿಷಯ ಹೇಳ್ತಾ ಬರ್ತಾರೆ. ಯಾವ ರೀತಿ ಒಳ್ಳೆ ಗುಣ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಯಾವ ರೀತಿ ಇರ್ಬೋದು. ಈಗ ಪ್ರೇಮ ಆಯ್ತು, ಎರಡನೇದು ಸ್ಥೈರ್ಯ ಅಂತ ಹೇಳ್ತಾರೆ. ಮೇಲ್ಕಂಡ ಸೌಶೀಲ್ಯ ರಚನೆಯಲ್ಲಿ ಏಕಕಾಲದಲ್ಲಿ ಸ್ಥೈರ್ಯವು ಮತ್ತು ಮಾರ್ಗೀವ್ಯತೆಯು ಇತರರಿಗೆ ಸಹಾಯ ಮಾಡತಕ್ಕ ಉಪಕಾರ ಬುದ್ಧಿಯು, ಆತ್ಮ ಸಂಯಮ ಮತ್ತು ಇತರರೊಡನೆ ಹೊಂದಾಣಿಕೆಯಿಂದ ಬಾಳುವಂತಹ ಸಮರಸತೆಯು ಆಸುಹೊಕ್ಕಿನಂತೆ ಸೇರಿಕೊಂಡಿವೆ ಎಂಬ ಅಂಶವನ್ನು ಎತ್ತು ಕಾಣುತ್ತದೆ. ಯಾವಾಗ ಈ ಸೌಶೀಲ್ಯ ರಚನೆಯಲ್ಲಿ ಏಕಕಾಲದಲ್ಲಿ ಸ್ಥೈರ್ಯ ಅಂತ ಹೇಳ್ತಾರೆ. ಇಲ್ಲಿ ಸ್ಥೈರ್ಯ ಅಂದಾಗ ಹೊರಗಡೆ ನಾವು ಕೆಲಸ ಮಾಡಬೇಕಾದ್ರೆ ನಮ್ ಧೈರ್ಯ ಇದ್ರೆ ಸಾಕು, ಎಂತಾದನ್ನ ನಾವು ಸಾಧಿಸ್ಕೊಂಡ್ ಬರ್ತೀವಿ. ಆದ್ರೆ ಅಂತರಂಗದಲ್ಲಿ ಸ್ಥೈರ್ಯ ಹೇಗಿದ್ರೆ ನಾವು ಯಾವ ಕೆಲಸ ಮಾಡಬೇಕು ಆಗೋದಿಲ್ಲ. ಲೋಕ ಸೇವೆ ಮಾಡ್ಬೇಕು ಅಂತ ಹೇಳ್ತೀವಿ. ನಾವು ಸತ್ ಮೇಲೆ ಕಾಮ ಲೋಕದಲ್ಲಿ ಆಗ್ಲಿ ಅಥವಾ ರೂಪ ಮನೋ ಲೋಕದಲ್ಲಿ ಆಗ್ಲಿ ನಮಗೆ ಸ್ಥೈರ್ಯ ಇರ್ಲೇಬೇಕು. ಆ ಸ್ಥೈರ್ಯ ಇಲ್ಲದ್ರೆ ನಾವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿ ಸ್ಥೈರ್ಯ ಅಂತಂದಾಗ ಅಲ್ಲಿ ಭೂತ ಗಣಗಳಾಗಿರ್ಬೋದು ಅಥವಾ ಸಿದ್ಧ ಪುರುಷರಾಗಿರ್ಬೋದು ಅಥವಾ ಮಾಯಾವಿ ರೂಪಗಳಿಂದ ಬಂದು ಕಾಣಿಸಿದಾಗ ನಮಗೆ ಸ್ಥೈರ್ಯ ಹೇಳಿದ್ರೆ ಅಲ್ಲಿ ನಾವು ಧೈರ್ಯ ಕಳ್ತೀವಿ. ನಮ್ಮನ್ನ ನಾವೇ ಕಳ್ಕೊಂಡ್ಬಿಡ್ತೀವಿ. ನನ್ನಲ್ಲಿ ಆಗಲ್ಲ ಅಂತ ಬರುತ್ತೆ. ಅಲ್ಲಿ ನನ್ನಲ್ಲಿ ಆಗಲ್ಲ ಅಂತಂದ್ರೆ ಮುಂದೆ ನೀವು ಹೋಗಿ ಯಾರಿಗೂ ಸೇವೆ ಸಹಾಯ ಮಾಡಕ್ ಸಾಧ್ಯನೇ ಇಲ್ಲ. ಅದ್ರಿಂದ ನನ್ನ ಒಳಗಿನಿಂದ ಸ್ಥೈರ್ಯ ಬರ್ಬೇಕಾಗುತ್ತೆ. ಅಲ್ಲಿ ಅಂತರಂಗದ ಸ್ಥೈರ್ಯ ಇದ್ದಾಗ ಮಾತ್ರ. ಎಕ್ಸಾಂಪಲ್ ಅನಿಬೆಸೆಂಟ್ ಕಾಮಲೋಕದಲ್ಲಿ ಹೋದಾಗ ಅವ್ರು ನೋಡ್ತಾರೆ, ಒಂದು ಮಾಯಾವಿ ರೂಪದಲ್ಲಿ ಬಂದು ಎದುರುಗಡೆ ನಿಂತ್ಕೊಳ್ತಾರೆ. ಇವ್ರು ನೋಡ್ತಾರೆ, ಇವ್ರು ಸಿದ್ಧ ಪುರುಷನೋ ಏನೋ ಅಂತ ಅನ್ಕೊಂತಾರೆ. ಕೆಳಗಿನಿಂದ ಮೇಲ್ವರೆಗೂ ಎಲ್ಲಾ ನೋಡ್ತಾರೆ. ಅವ್ರು ನೋಡಿದಾಗ ಅವ್ರ ಕಣ್ಣುಗಳಲ್ಲಿ ಕಾಣಿಸುತ್ತೆ ಇವರು ಸಿದ್ಧ ಪುರುಷರಲ್ಲ ಅಂತ ಅವ್ರು ಚೆನ್ನಾಗಿ ಗೋಚರ. ಆಗ ಅವ್ರು ಮಾಯಾವಿ ಅಂದ್ರೆ ಅಲ್ಲಿ ಏನಾಯ್ತು, ಅಂತರಂಗದಲ್ಲಿ ಸ್ಥೈರ್ಯ ಬಂತು. ಈ ಅಂತರಂಗದಲ್ಲಿ ಸ್ಥೈರ್ಯ ಇದ್ದಾಗ ಅವ್ರನ್ನ ನಾವು ನೋಡಕ್ಕೆ ಹೆದರಿಸ್ತೀವಿ, ಧೈರ್ಯವಾಗಿ ನೋಡ್ತೀವಿ. ಆ ಅಂತರಂಗದ ಸ್ಥೈರ್ಯ ಇದ್ರೆ ನಾವು ನೋಡೋದಕ್ಕೂ ಆಗಲ್ಲ, ಎದುರಿಸೋಕ್ಕೂ ಆಗೋದಿಲ್ಲ. ಆ ಭೂತಗಳು ಬಂದಾಗ ನಾವು ಹೆದರ್ಕೊಂಡು ಹಿಂದೆ ಬಂದ್ಬಿಡ್ತೀವಿ. ಅದೇ ನಾವು ಅಂತರಂಗ ಸ್ಥೈರ್ಯ ಬಂದಾಗ ಹೆದರ್ದಿರ ನಾವು ನೋಡ್ತೀವಿ. ಆ ಅಂತರಂಗ ಸ್ಥೈರ್ಯ ಬರ್ಬೇಕು ಅಂತಾನೆ ಇಲ್ಲಿ ಹೇಳ್ತಾ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಇತಿಹಾಸದಲ್ಲಿ ಸ್ಥೈರ್ಯ ಮತ್ತು ಧೈರ್ಯ ಎರಡಕ್ಕೂ ತುಂಬಾನೇ ಬೆಲೆ ಕೊಡ್ತಾರೆ. ಧೈರ್ಯ ಹೊರಗಡೆ ಕೆಲಸ ಮಾಡ್ತೇವೆ, ಸ್ಥೈರ್ಯ ಅಂತರಂಗದ ಕೆಲಸ ಮಾಡ್ತೇವೆ. ಆಗ ಕಾಮ ಲೋಕದಲ್ಲಿ ನಾವು ಸೇವೆ ಸಹಾಯ ಮಾಡಬೇಕು.
ನಮ್ಗೆ ಸ್ಥೈರ್ಯ ಇಲ್ಲದೆ ಎಲ್ಲೂ ನಾವು ಸೇವೆ ಸಹಾಯ ಮಾಡೋಕ್ ಸಾಧ್ಯನೇ ಇಲ್ಲ. ಇದನ್ನೇ ನಾವು ನೋಡೋದು. ಅದು ಯಾವಾಗ ನಾವು ಮರಣಾನಂತರ ಜೀವನದಲ್ಲಿ ಸೇವೆ ಸಹಾಯ ಮಾಡ್ಬೇಕಂತ ಗುರುಗಳು ನೋಡೋದು ಇದನ್ನೇ. ನಿನ್ನಲ್ಲಿ ಸ್ಥೈರ್ಯ ಇದ್ರೆ ಕಾಮಲೋಕದಲ್ಲಿ ನೀವು ಸೇವೆ ಮಾಡಕ್ ಸಾಧ್ಯ ಆಗ್ತದೆ, ಇನ್ನು ಮಾಡೋಕ್ ಸಾಧ್ಯನೇ ಇಲ್ಲ. ಅಂತ ಸ್ಥೈರ್ಯ ನೀವು ಬೆಳೆಸ್ಕೋಬೇಕಂದ್ರೆ ಅಂತರಂಗದಲ್ಲಿ ಈ ಸ್ಥೈರ್ಯ ಅಂತರಂಗ ಬರ್ಬೇಕು ಅಂತಂದ್ರೆ ಪ್ರತಿ ದಿನ ನಾವು ಧ್ಯಾನದಲ್ಲಿ ಸ್ಥೈರ್ಯನ ಅಳವಡಿಸ್ಕೋಬೇಕು. ಧ್ಯಾನ ಎಷ್ಟೆಷ್ಟು ಮಾಡ್ತಾ ಬರ್ತೀವೋ ಅಷ್ಟಷ್ಟು ನಾವು ಕಾಮಲೋಕದ ಸೇವೆ ಮಾಡಲು ಸಾಧ್ಯ ಆಗುತ್ತಂತೆ. ಮನದಟ್ಟು ಮಾಡ್ಕೊಂಡಾಗ ನಾವು ಸ್ಥೈರ್ಯನ ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಅದನ್ನ ಅವ್ರು ಹೇಳ್ತಾರೆ. ಇತರರಿಗೆ ಸಹಾಯ ಮಾಡತಕ್ಕ ಉಪಕಾರ ಬುದ್ಧಿಯು ಆತ್ಮ ಸಂಯಮ. ಇಲ್ಲಿ ಸಹಾಯ ಮಾಡತಕ್ಕ ಉಪಕಾರ ಬುದ್ಧಿ ಅಂದ್ರೆ ಈ ಲೋಕಕ್ಕಲ್ಲದು, ಕಾಮಲೋಕಕ್ಕೆ ಸಂಬಂಧಪಟ್ಟಿರೋದು. ಕಾಮಲೋಕದಲ್ಲಿ ನಾವು ಉಪಕಾರ ಬುದ್ಧಿಯಿಂದ ಅವ್ರಿಗೆ ಸೇವೆ ಸಹಾಯ ಮಾಡ್ಬೇಕು ಅಂತಂದ್ರೆ ಅದು ಉಪಕಾರ ಬುದ್ಧಿ ಅಂದ್ರೆ ಎಷ್ಟೋ ಜನ ಬಂದಿರ್ತಾರೆ. ಅವರು ಕಾಮಲೋಕದಲ್ಲಿ ಹೇಗಿರ್ತಾರಪ್ಪ ಅಂತಂದ್ರೆ ಇನ್ನು ನಿದ್ರಾವಸ್ಥೆಯೇ ಇರ್ತಾರೆ. ನಾವ್ ಎಲ್ಲಿ ಬಂದಿದೀವಿ, ಹೇಗ್ ಮಾಡ್ತೀವಿ, ಯಾವ ರೀತಿ ಜೀವನ ಗೋಚರವೇ ಆಗೋದಿಲ್ಲ. ಬರೀ ಮೋಹ ವ್ಯಾಮೋಹದಲ್ಲೇ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತದೆ. ಅಂತ ಅವ್ರಿಗೆ ನಾವು ಉಪಕಾರದಿಂದ ಅವ್ರ ಬುದ್ಧಿ ಹೇಳ್ತೀವಿ. ಯಾವ ರೀತಿ ಹೇಳ್ತೀವಿ? ನಮಗೇ ಸ್ಥೈರ್ಯ ಇದ್ರೆ ನಾವು ಬುದ್ಧಿ ಹೇಳಕ್ ಸಾಧ್ಯ ಆಗ್ತದಾ? ಇಲ್ಲ. ಅಂತ ಅವ್ರಿಗೆ ನಾವು ಈ ರೀತಿ ಹೇಳ್ತೀವಿ. ಇದು ನಿಮ್ಗೆ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಈ ಜೀವನ ನೀವು ಅಳವಡಿಸ್ಕೋಬೇಕಾದ್ರೆ ಇವಾಗ ನಿಮ್ಮಲ್ಲಿ ಇವಾಗ ನೀವು ಇರೋದು ನೀವು ಕಾಮಲೋಕದಲ್ಲಿದ್ದೀರಾ. ಈ ಕಾಮಲೋಕದಲ್ಲಿದ್ದಾರೆ ಇಲ್ಲಿ ಯಾವುದೂ ಇಲ್ಲ ನಿಮ್ಗೆ. ಅಂದ್ರೆ ವ್ಯಾಮೋಹನೂ ಕೆಲಸ ಮಾಡಲ್ಲ, ಮೋಹನೂ ಕೆಲಸ ಮಾಡಲ್ಲ. ಇಲ್ಲಿ ಮಾತ್ರ ಇದು ಆತ್ಮ ಒಂದೇ ಕೆಲಸ ಮಾಡ್ತದೆ. ಈ ಸೂಕ್ಷ್ಮ ಶರೀರ ಒಂದೇ ನಿಮ್ಗೆ ಕೆಲಸ ಮಾಡ್ತದೆ. ಅವ್ರಿಗೆ ಸಮಾಧಾನ ರೀತಿಯಲ್ಲಿ ಸಹಾಯ ಬುದ್ಧಿಯಿಂದ ರೀತಿ ನಾವು ಹೇಳ್ತಾ ಹೋದಾಗ ಮಾತ್ರ ಅವರಿಂದ ಪರಿವರ್ತನೆ ಮಾಡಕ್ ಸಾಧ್ಯ ಆಗ್ತದೆ. ಇಂಥ ಸೇವೆ ಸಹಾಯ ಮಾಡೋದಕ್ಕೆ ಕಾಮಲೋಕದಲ್ಲಿ ಸ್ಥೈರ್ಯ ಇದ್ದರೆ ನಾವು ಮಾಡಕ್ ಸಾಧ್ಯ ಆಗ್ತದೆ, ಇದ್ರೆ ಮಾಡಕ್ಕಾಗಲ್ಲ. ಈ ರೀತಿ ನಮ್ಮಲ್ಲಿ ಸಹಾಯ ಮಾಡೋದು ಬುದ್ಧಿನ ಬೆಳೆಸ್ಕೋಬೇಕು. ಅದು ಕೂಡ ಸ್ಥೈರ್ಯ ಇರ್ಬೇಕು. ಅಂದ್ರೆ ಕಾಮಲೋಕದಲ್ಲಿ ಅಂತ ಅವ್ರನ್ನ ನೋಡಿದ ತಕ್ಷಣ ನಮ್ಗೆ ಭಯ ಬಂದ್ರೆ ನಾವ್ ಯಾರಿಗೆ ಹೋದ್ರು ಸಹಾಯ ಮಾಡ್ತೀವಿ? ಮಾಡಕ್ಕಾಗಲ್ಲ. ಅದಕ್ಕೆ ಸ್ಥೈರ್ಯ ಇದ್ದಾಗ ಮಾತ್ರ ಆ ಸಹಾಯ ಮಾಡಕ್ ಸಾಧ್ಯ. ಇಂಥ ಸಹಾಯ ಮಾಡ್ಬೇಕಾದ್ರೆ ನಾವು ಕೂಡ ಇಲ್ಲೇ ನಾವು ಇದನ್ನೆಲ್ಲ ಭಯ ಅನ್ನೋದಕ್ಕೆ ತೊಲಗಿಸ್ಕೊಂಡು ನಾವು ಮುಂದಕ್ಕೆ ಹೋಗೋಕೆ ಮಾಡ್ಬೇಕು. ಮತ್ತು ಇನ್ನೂ ಹೇಳ್ತಾರೆ ನೋಡಿ, ಅದರಲ್ಲಿ ಬುದ್ಧಿಯು ಆತ್ಮ ಸಂಯಮ ಮತ್ತು ಇತರರೊಡನೆ ಹೊಂದಾಣಿಕೆಯಿಂದ ಬಾಳುವಂತಹ ಸಮರಸನೂ ಇರ್ಬೇಕು ನಮ್ಮಲ್ಲಿ. ಸಾಮರಸ್ಯನೂ ಹೇಳ್ಬೇಕು, ಹೊಂದಾಣಿಕೆನೂ ಇರ್ಬೇಕು ನಮ್ಮಲ್ಲಿ. ಇವು ಹೊಂದಾಣಿಕೆ ಭಾವನೆ ಎಂದಿದ್ರೆ ನಮ್ಮಲ್ಲಿ ಜೀವನ ಮಾಡ್ಸಕ್ ಸಾಧ್ಯನೇ ಇಲ್ಲ. ಯಾವಾಗ ನಾವು ಆತ್ಮ ಸಂಯಮ ಅಂತೇಳಿ ಅಂದಾಗ ಇಂದ್ರಿಯ ಮತ್ತು ಮನೋದೇಹನ ಅದನ್ನು ತೆಗೆದುಕೊಂಡಾಗ ಆತ್ಮ ಸಂಯಮ ಆಯ್ತು. ಈ ಬೆಳಕಿನಿಂದ ನಾವು ಹೊಂದಾಣಿಕೆ ಬಾಳುವಂತೆ ಸಮರಸತೆ ಕೂಡ ನಮ್ಮಲ್ಲಿ ಇರ್ಬೇಕು. ಇಲ್ಲಿ ಹೊಂದಾಣಿಕೆ ಅಂದಾಗ ಜೀವಾತ್ಮ ಹೇಳಿದ್ರೆ ದೇಹಾತ್ಮ ಕೇಳೋದು ಪ್ರಾರಂಭ. ಯಾವಾಗ ದೇಹಾತ್ಮ ಕೇಳೋದು ಪ್ರಾರಂಭ ಆಗುತ್ತೋ ಆಗ ಏನಾಗುತ್ತೆ, ಈ ಕೆಳಗಿನ ದೇಹಗಳು 3 ಪರಿಶುದ್ಧತೆ ಆಗ್ತವೆ. ಯಾರು? ಸ್ಥೂಲ ದೇಹ, ಕಾಮದೇಹ, ರೂಪ ಮನೋದೇಹ 3 ಪರಿಶುದ್ಧವಾಗ್ತವೆ. ಯಾವಾಗ ಪರಿಶುದ್ಧತೆ ಒಂದೇ ಆಗಲ್ಲ, ನಮ್ಮ ಅಣುಗಳು ಕೂಡ ಪರಿವರ್ತನೆ ಆಗ್ತವೆ. ಅದ್ರ ಜೊತೆಗೆ ನಮ್ಮ ಕೋಶಗಳು ಕೂಡ ಪರಿವರ್ತನೆ ಆಗ್ಬೇಕು ಜೊತೆಗೆ, ಅಥವಾ ಚುರುಕಾಗ್ಬೇಕು. ಇಲ್ಲ ಅಂದ್ರೆ ಅದರಲ್ಲಿ ಇನ್ನೂ ಸೂಕ್ಷ್ಮತೆ ಬೆಳಿಬೇಕು. ಇವೆಲ್ಲಾ ಗುಣಗಳು ಆದಾಗ ಮಾತ್ರ ನಮ್ಮಲ್ಲಿ ಸಮರಸೆ ಹೊಂದಾಣಿಕೆ ಅದು ಕಾಣಿಸುತ್ತದೆ. ಆವಾಗ ಜೀವಾತ್ಮ ಹೇಳ್ದಂಗೆ ಈ ದೇಹಾತ್ಮ ಕೇಳುತ್ತೆ. ಯಾವಾಗ ದೇಹಾತ್ಮ ಕೇಳುತ್ತೋ ಆಗ ನಮ್ಮಲ್ಲಿ ಜೀವನ ಹತೋಟಿ ತೆಗೆದುಕೊಂಡಾಯ್ತು. ದೇಹಾತ್ಮ ಹತೋಟಿ ತೆಗೆದುಕೊಂಡಾಗ ಆಗ ಪುರುಷಾತ್ಮ ಬೆಳಕಿನಲ್ಲಿ ಜೀವಾತ್ಮ ಜೀವನ ಮಾಡೋದಕ್ಕೆ ಪ್ರಾರಂಭ ಮಾಡ್ತದೆ. ಈಗ ಸಮತ್ವ ಎಂಬ ಸದ್ಗುಣವನ್ನು ತಿಳಿದುಕೊಳ್ಳೋಣ. ಅಂತಹ ಸದ್ಗುಣ ಶಾಲಿಯು ಸುಖದಲ್ಲಿಯೂ ಕಷ್ಟದಲ್ಲಿಯೂ ನಿಂದೆ ಮತ್ತು ಸ್ತುತಿಗಳಲ್ಲಿಯೂ ಮತ್ತು ರಾಗ ದ್ವೇಷಗಳಲ್ಲಿಯೂ ಒಂದೇ ಮನೋಭಾವನೆಯಿಂದ ಎಂದರೆ ಸಮವಾಗಿ ವರ್ತಿಸುತ್ತಾನೆ. ಈ ಭಗವದ್ಗೀತೆಯಲ್ಲಿ ಹೇಳಿ ಮಾತು ಇದು. ಸಾಂಖ್ಯಯೋಗದಲ್ಲಿ ಸಮತ್ವ ಅಂದ್ರೆ ಸ್ಥಿತಪ್ರಜ್ಞ. ಯಾವಾಗ ಸ್ಥಿತಪ್ರಜ್ಞತೆ ಇರ್ತಾನೋ ಅವನಲ್ಲಿ ಕಷ್ಟದಲ್ಲಾಗ್ಲಿ ಸುಖದಲ್ಲಾಗ್ಲಿ ಒಂದೇ ರೀತಿ ಇರ್ತಾನೆ. ಎಂತ ನಿಂದೆ ಬರ್ಲಿ, ಎಂತ ಹೋಗಲಿ, ಏನೇ ಮಾಡ್ಲಿ ಅದು ಕೂಡ ಸಮರಸದಿಂದ ನೋಡ್ತಾನೆ. ರಾಗ ದ್ವೇಷಗಳು ಏನೇ ಮನೋಭಾವನೆ ಮಾಡಲಿ ಎಲ್ಲಾ ರೀತಿಯಲ್ಲಿ ಒಂದೇ ರೀತಿ ಜೀವನ ನಡೆಸೋಕೆ ಪ್ರಯತ್ನ ಪಡ್ತಾನೆ. ಯಾರು ಜೀವಿತದಲ್ಲಿ ಕ್ಷಣಿಕವಾದ ಪರಿಸ್ಥಿತಿಗಳ ಮಧ್ಯೆ ಶಾಶ್ವತವಾಗಿ ಮುಂದುವರೆದುಕೊಂಡು ಹೋಗುವ ನಿತ್ಯ ಚೈತನ್ಯದ ವಿಷಯವಾಗಿ ಒಂದು ಹೊಳಪನ್ನಾದ್ರೂ ಪಡೆದಿರುತ್ತಾನೆಯೋ ಅಂತವನಿಗೆ ಮೇಲ್ಕಂಡ ಪರಸ್ಪರ ವಿರೋಧವಾದ ತೋರುವ ಪರಿಸ್ಥಿತಿಗಳಲ್ಲಿ ಸಮತೆಯಿಂದ ಸಮಾಧಾನ ವರ್ತಿಸುವಂತ ಮನೋಭಾವನೆಯು ಲಭ್ಯವಾಗದೇ ಇರುವುದು. ಯಾವಾಗ ಸ್ಥಿತಿ ಪ್ರಜ್ಞ ಅಂತ ನಾವು ಯಾವಾಗ ಬೆಳಿತೀವಿ ಆ ಸ್ಥಿತಿ ಪ್ರಜ್ಞದಲ್ಲಿ ಅವನು ಎಲ್ಲವನ್ನೂ ಸಮಾನತೆಯಿಂದ ನೋಡ್ತಾ ಇದ್ದಾನೆ, ಸಮತ್ವದಿಂದ ನೋಡ್ತಾ ಇದ್ದಾನೆ. ಅಂದ್ರೆ ಅಂತ ಅವನ ಸ್ಥಿತಿ ಹೇಗಿರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ ಒಂದು ಕ್ಷಣ ಕಾಲ ಆ ಮೂಲ ಚೇತನದ ಬೆಳಕು ಇವ್ರ ಮೇಲೆ ಬಿದ್ದಿದ್ರೆ ಆ ಬೆಳಕಿನಿಂದ ತನ್ನ ಜೀವನವನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ನಿತ್ಯ ಚೈತನ್ಯ ವಿಷಯವಾಗಿ ಒಂದು ಹೊಳಪಾದ್ರೂ ಪಡೆದಿದ್ದರೆ, ಒಂದು ಬೆಳಕು ಅವನ ಮೇಲೆ ಬಿದ್ದಿದ್ರೆ ಆ ಬೆಳಕಿನಿಂದ ಅವನು ಯಾವ ರೀತಿ ಜೀವನ ಮಾಡಿಸ್ತಾನೆ, ಹೇಗ್ ಮಾಡ್ತಾನೆ ಅವನು ಗೋಚರವಾಗುತ್ತೆ. ಆಗ ಅವನು ಮನೋಭಾವನೆ ಸಮಾಧಾನವಾಗಿರುತ್ತದೆ ಮತ್ತು ಸಮತ್ವದಿಂದ ಕೂಡಿರುತ್ತದೆ ಅಂತ ಹೇಳ್ತಾರೆ. ಅಷ್ಟೇ
ಅಷ್ಟೇ ಅಲ್ಲದೆ ಅತಿ ಉನ್ನತ ಮಟ್ಟದ ನಿತ್ಯತ್ವದ ಪರಮಧ್ಯೇಯ ಸ್ವಲ್ಪವನ್ನಾದ್ರೂ ಅನುಭವ ಮಾಡಿಕೊಂಡಿರುವಂತವನಿಗೆ ಎಂದರೆ ಅವನು ಈಗಾಗಲೇ ಅಂತಹ ಉನ್ನತ ಮಟ್ಟದ ಧ್ಯೇಯಕ್ಕಾಗಿ ಅನೇಕ ಜನ್ಮಗಳಲ್ಲಾಯಿತು ಶ್ರಮಿಸುತ್ತಾ ಬಂದಿದ್ದಾಗೂ ಕೂಡ ತನಗೂ ಇನ್ನೂ ಹೆಟ್ಟಗಲೇ ಇರುವ ಅವರ ದಿವ್ಯತೆಯ ಅವಕಾಶವೇ ತನ್ನ ಮುಂದಿವೆ ಎಂಬ ಅಂಶವನ್ನು ಖಚಿತವಾದಾಗ ಒಂದೇ ಜನ್ಮಕ್ಕೆ ಸಂಬಂಧಪಟ್ಟ ಕ್ಷಣಿಕವಾದ ಈ ಪರಸ್ಪರ ವಿರೋಧವಾಗಿ ತೋರುವ ಪರಿಸ್ಥಿತಿಯನ್ನು ಅಷ್ಟೇನು ಆತನಿಗೆ ಕಷ್ಟವಾದುದು ಅಲ್ಲ. ಯಾವಾಗ ಉನ್ನತ ಮಟ್ಟ ಬೆಳಕು ಅಥವಾ ಉನ್ನತ ಮಟ್ಟದ ಅಂತಸ್ಫೂರ್ತಿ ಅವ್ರು ಯಾವಾಗ ಆಗಿರುತ್ತದೋ ಆಗ ಅವನು ಪರಮ ದೇಹದ ಕಡೆ ವಿಚಾರ ಮಾಡ್ತಾನೆ. ಅಂದ್ರೆ ಪರಮ ದೇಹದ ಕಡೆ ಸ್ವಲ್ಪ ಬೆಳವಣಿಗೆ ಆಗ್ತದೆ. ಆಗ ಬೆಳವಣಿಗೆ ಆಗ್ತಾ ಅವನಲ್ಲಿ ಏನಾಯ್ತು, ಇದು ಒಂದೇ ಜನ್ಮದಲ್ಲಿ ಆಗಲ್ಲ, ಜನ್ಮದಲ್ಲಿ ಪ್ರಯತ್ನ ಪಡ್ತಾ ಬರ್ತಾನೆ. ಜನ್ಮದಲ್ಲಿ ಪ್ರಯತ್ನ ಪಟ್ಟಾಗ ಅವನಲ್ಲಿ ಆ ದಿವ್ಯತೆಗೆ ಕೆಲಸ ಮಾಡೋ ಅವಕಾಶಗಳು ತಾನೇ ಆಗುತ್ತೆ. ಉನ್ನತ ಮಟ್ಟ ಧ್ಯೇಯಕ್ಕಾಗಿ ಅಂತಂದಾಗ ಏನಾಗುತ್ತೆ, ಅವನು ಮೊದಲನೇ ದೀಕ್ಷೆ ಆದಾಗ ಅವನು ಸದಾ ಅವಕಾಶ ವಿಪರೀತ ಬರ್ತಾ ಇರ್ತದೆ. ಯಾವಾಗ ಬರ್ತಾ ಇರುತ್ತೋ ಆ ಸದಾವಕಾಶ ಒಂದೊಂದಾಗಿ ಅವ್ನ ಜೀವನ ಅಳವಡಿಸ್ಕೊಂಡು ಅದನ್ನ ಲೋಕ ಕಲ್ಯಾಣ ಸೇವೆ ಮಾಡ್ತಾ ಬರ್ತಾನೋ, ಎಷ್ಟೆಷ್ಟು ನಿಸ್ವಾರ್ಥದಿಂದ ಮಾಡ್ತಾ ಇರ್ತಾನೋ ಅಷ್ಟೆಷ್ಟು ಸದಾವಕಾಶ ಸಿಗ್ತಾ ಹೋಗ್ತದೆ. ಅದಕ್ಕೆ ಅವನು ಉನ್ನತ ಮಟ್ಟ ಧ್ಯೇಯಕ್ಕಾಗಿ ಅನೇಕ ಜನ್ಮಗಳ ಪ್ರಯತ್ನ ಪಟ್ಟಿರ್ತಾನೆ. ಅಂದ್ರೆ ಶಿಷ್ಯತ್ವ ಮಾರ್ಗದಿಂದ ಮೊದಲನೇ ದೀಕ್ಷೆಗೆ ಬಂದಿದ್ದಾನೆ. ಆ ಮೊದಲನೇ ದೀಕ್ಷದಲ್ಲಿ ಅವನು ಎಷ್ಟೋ ಜನ ಪ್ರಯತ್ನದಿಂದ ಅವನು ಇದು ಪಡ್ಕೊಂಡಿದ್ದಾನೆ. ಇದು ಪಡ್ಕೊಂಡಾಗ ಅವನಲ್ಲಿ ಆ ಜನ್ಮ ಶ್ರಮಿಸೋದ್ರಿಂದ ಈ ಅವಕಾಶ ಸಿಗ್ತಾ ಬರುತ್ತದೆ. ಈ ಅವಕಾಶ ಎಷ್ಟೆಷ್ಟು ಸಿಗುತ್ತೋ ಅಷ್ಟಷ್ಟು ಅವನು ಸದಾ ಉಪಯೋಗಿಸ್ಕೊಂಡು ಮಾಡ್ತಾನೆ ಇದ್ದಾನೆ. ಲೋಕ ಕಲ್ಯಾಣ ಸೇವೆ ಒಂದೇ ಅವನ ಮನಸ್ಸಲ್ಲಿ ಇರೋದು, ಬೇರೆ ಯಾವ ಭಾವನೆನೂ ಇರೋದಿಲ್ಲ. ಒಂದು ಪ್ರಬಲವಾದ ಕಷ್ಟ ಪರಿಸ್ಥಿತಿಯು ಆತನನ್ನು ಎದುರಿಸುವ ಸಂದರ್ಭದಲ್ಲಿ ಅಂತಹ ಕಷ್ಟ ಪರಿಸ್ಥಿತಿಯನ್ನು ತಾನು ಹಿಂದೆ ಎಷ್ಟೋ ಸಾರಿ ಅನುಭವಿಸಿ ಜಯಶೀಲನಾಗಿರುತ್ತೇನೆ ಎಂಬ ನೆನಪು ಆತನಿಗೆ ಸಮಾಧಾನವನ್ನು ತರದೇ ಇರುವುದಿಲ್ಲ. ಯಾವ ರೀತಿ ಆಗುತ್ತೆ, ಯಾವಾಗ ಮೊದಲೇ ದೀಕ್ಷೆ ಆಗುತ್ತೋ ಅವನಿಗೆ ಹಿಂದೆ ಏನೇನ್ ಕಷ್ಟಗಳು ಬರ್ದಿರ್ತಾನೋ ಅದು ಸ್ವಲ್ಪ ಅದು ನೆನಪೇನಾದ್ರು ಬಂದ್ರೆ ಆಗ ಅವನು ಅಂದ್ಕೊಂತಾನೆ, ಇಂಥ ಕಷ್ಟಗಳು ನಾನು ಎಷ್ಟೋ ಪಡ್ತಿದ್ದೀನಿ, ಎಷ್ಟೋ ಮಾಡಿದ್ದೀನಿ, ಇದರಿಂದ ಇದೆಷ್ಟು ಶಾಶ್ವತ ಅಲ್ಲ. ಈ ಜನ್ಮಕ್ಕಿರ್ಬೋದು, ಈ ಕ್ಷಣಕ್ಕಿರ್ಬೋದು, ಇದು ಹೊರಟೋಗುತ್ತೆ. ಇದಕ್ಕೋಸ್ಕರ ನಾನು ನನ್ನ ಸಮಾಧಾನ ಕಳೆದುಕೊಳ್ಳಲ್ಲ ಅಂತ ಭಾವನೆ ಗಟ್ಟಿಯಾಗಿ ಇಟ್ಕೊಂಡು ಆ ರೀತಿ ಜೀವನವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗೆ ಉಪ್ಪಿಸಿ ಮೈ ಮರೆಸುವಂತಹ ಸುಖ ಪರಿಸ್ಥಿತಿಗಳಿಗೂ ಒದಗಿದಾಗ ಅವುಗಳು ಕೂಡ ಕ್ಷಣವಾದಿಗಳು. ಅವಳಿಗಾಗಿ ಉಪ್ಪಿ ತನ್ನ ಪ್ರಶಾಂತತೆಯನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಯಾವಾಗ ಒಂದು ಕಷ್ಟ ಪರಿಸ್ಥಿತಿ ಬಂದಾಗ ಹಿಂದೆ ಎಷ್ಟು ಅನುಭವಿಸಿದಾಯ್ತು, ಇದಕ್ಕೋಸ್ಕರ ನಾನು ಯೋಚನೆ ಮಾಡೋದು, ಭಾವನೆ ಮಾಡೋದು, ನನ್ನ ಜೀವನ ಹಾಳು ಮಾಡ್ಕೋದು ಬೇಡ. ಯಾವಾಗ ನಾವು ಜೀವನ ಹಾಳು ಮಾಡಿದ್ವಿ, ಖಿನ್ನತೆ ಹೊಟ್ಟೋದ್ರೆ ನಮ್ ಜೀವನನೇ ಹಾಳಾಗುತ್ತೆ. ಇದನ್ನೆಲ್ಲ ಆಗ್ಬಾರ್ದು ಅಂತ ಸಮಾಧಾನ ಸ್ಥಿತಿಲಿ ಇರ್ತಾನೆ. ಯಾವಾಗ ಸಮಾಧಾನ ಸ್ಥಿತಿಲಿ ಇದ್ದಾಗ ಅವ್ನು ಏನ್ ಮಾಡ್ತಾನೆ, ಇದು ಒಂದು ಲೆಕ್ಕ ಆದ್ರೆ ಇನ್ನೊಂದು ಲೆಕ್ಕದಲ್ಲಿ ಏನಾಗುತ್ತೆ, ಯಾವ್ದಾದ್ರು ಮೈ ಮರೆಸುವಂತ ಸಂತೋಷ ಸುಖ ಬಂದಾಗ ಅವ್ನು ಪ್ರಶಾಂತತೆ ಕಳಿಸ್ಕೊಳ್ಳಲ್ಲ. ಅಂದ್ರೆ ಎರಡೂ ನಾವು ಸಮತ್ವದಿಂದ ಜೀವನ ನಡೆಸ್ತಾ ಇರ್ತಾನೆ. ಇದು ಕೂಡ ಕ್ಷಣಿಕ. ಯಾವ ರೀತಿ ಕಷ್ಟ ಬಂದು ಅದು ಕೂಡ ಕ್ಷಣಿಕನು, ಅದೇ ರೀತಿ ಸುಖ ಕೂಡ ಕ್ಷಣಿಕನೇ. ಇವೆರಡು ಸಮ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ತಾನೆ. ಈ ಬ್ಯಾಲೆನ್ಸ್ ಸಮತ್ವ ಅಂತ ಹೇಳಿದ್ರು. ಈ ಸಮತ್ವನ ಸ್ಥಿತ ಪ್ರಜ್ಞಾ ಅಂತ ಹೇಳಿದ್ರು. ಈ ಸ್ಥಿತ ಪ್ರಜ್ಞೆ ಸಾಂಖ್ಯೋಗದಲ್ಲಿ ಹೇಳಿರೋದು, ಭಗವದ್ಗೀತೆ ಹೇಳಿರೋದು ಇದನ್ನೇ ಅವರು ಪೂರ್ತಿ ಇದರಲ್ಲಿ ವಿಚಾರ ಮಾಡ್ತಾ ಇರೋದು. ಇದನ್ನ ಹೇಳ್ತಾರೆ. ಮತ್ತು ಇನ್ನು ಹೇಳ್ತಾರೆ, ಕಷ್ಟ ಸುಖಗಳು ಇಂತಹ ಸಾಧಕನಿಗೆ ಮೇಲ್ಕಂಡ ಕಷ್ಟ ಸುಖಗಳು ಸಾಧಾರಣ ಮನುಷ್ಯನಿಗಿಂತ ಹೆಚ್ಚು ತೀವ್ರವಾದ ಭಾವನೆ ಉಂಟು ಮಾಡಿದ್ದಾಗಿಯೂ ಆತನ ಸಮತ್ವವನ್ನು ಒಂದೇ ಸ್ಥಿತಿ ಮುಂದುವರಿಯುತ್ತದೆ. ನೋಡಿ, ಯಾವಾಗ ಮೊದಲನೇ ದೀಕ್ಷೆ ಆಗುತ್ತೋ ಅವನ ಕಷ್ಟ ಸುಖಗಳು ಎದುರು ಬರ್ತಾ ಇರುತ್ತೆ. ಯಾಕಂದ್ರೆ ತಡ್ಕೊಳ್ಳೋ ಶಕ್ತಿ ಬರ್ಬೇಕು, ಇನ್ನೊಂದು ಕಳೆಯೋ ಶಕ್ತಿನೂ ಬರ್ಬೇಕು. ಕರ್ಮ ಕಟ್ಟಲೆಯಿಂದ ಅವ್ನ ಕರ್ಮ ಕಡಿಮೆ ಮಾಡ್ಕೋಬೇಕು, ಇನ್ನೊಂದು ಶಕ್ತಿ ಬೆಳಿಬೇಕು. ಎರಡೂ ಆಗೋದ್ರಿಂದ ಆ ಕಷ್ಟಗಳು ಕೊಟ್ಟಾಗ, ಆ ದುಃಖಗಳು ಕೊಟ್ಟಾಗ ಅವನು ಯಾರಿಗೆ ಎದುರಿಸ್ತಾನೆ ಅಂದಾಗ ಸಮತ್ವ ರೀತಿಯಲ್ಲಿ ಅವನ ಭಾವನೆಗಳು ಆಲೋಚನೆಗಳು ಕೆಲಸ ಮಾಡೋದ್ರಿಂದ ಆ ಸಮತ್ವ ಸ್ಥಿತಿ ಇನ್ನೂ ಸಮತ್ವ ಅವನು ಜಾಸ್ತಿ ಮಾಡ್ಕೊಂತ ಹೋಗ್ತಾನೆ. ಸಮಾಧಾನ ಸ್ಥಿತಿಯಲ್ಲಿ ಎಲ್ಲ ಕೆಲಸ ಮಾಡ್ತಾ ಹೋಗ್ತಾನೆ. ಆಗ ಅಲ್ಲಿ ಸಮತ್ವ ಭಾವನೆ ಅಥವಾ ಸಮತ್ವವನ್ನು ಇನ್ನೂ ಬೆಳೆಸ್ಕೊಂಡು ಹೋಗ್ತಾನೆ, ಸಾಧನೆ ಮಾಡ್ತಾ ಹೋಗ್ತಾನೆ. ಮತ್ತು ಏಕೆಂದರೆ ಇತರರು ತಾತ್ಕಾಲಿಕವಾದ ಕಷ್ಟ ಸುಖಗಳಿಗೆ ಗುರಿಯಾಗಿ ಅವುಗಳ ಪರಿಣಾಮವನ್ನು ಅನುಭವಿಸುವ ಸಂದರ್ಭದಲ್ಲಿ ತಮ್ಮ ಸಮತ್ವವನ್ನು ಕಳೆದುಕೊಳ್ಳುತ್ತಾರೆ. ನಮ್ಮಂತ ಸಾಮಾನ್ಯ ಜನರು ನಾವು ಹೀಗೆ ಮಾಡೋದು, ಸಮತ್ವ ಬೇಗ ಕಳ್ಕೊಂಡ್ಬಿಡ್ತೀವಿ. ಒಂದು ಏನಾದ್ರೂ ಒಳ್ಳೇದ್ ಬಂದ್ರೆ ಹಿಗ್ತೀವಿ, ಒಂದು ಕಷ್ಟ ಬಂದ್ರೆ ಕುಗ್ತೀವಿ. ಎರಡು ಸಮತ್ವ ಮಾಡ್ಕೊಳಕ್ ಇನ್ನೂ ನಮ್ಗೆ ಆಗ್ತಾ ಇಲ್ಲ. ಇದನ್ನ ಪ್ರಯತ್ನ ಪಡ್ಬೇಕು ಅಂತಾನೆ ಬೆಸೆಂಟಮ್ನವರು ಇಷ್ಟು ವಿಚಾರವಾಗಿ ಅವರು ವಿವರಣೆ ಕೊಡ್ತಾ ಇರೋದು. ಇದನ್ನ ಸಮಾಧಾನ ಸ್ಥಿತಿ ಒಂದು ಚಿಕ್ಕದ್ ನಾವು ಮಾಡ್ಕೊಂಡಾಗ ದೊಡ್ಡದ್ ಬಂದಾಗ ನಮ್ಮಲ್ಲಿ ನಮ್ಗೆ ಸಮಾಧಾನ ಸ್ಥಿತಿ ಬರಲು ಸಾಧ್ಯ ಆಗ್ತದೆ. ಚಿಕ್ಕದಲ್ಲೇ ನಾವು ಕಷ್ಟ ಬಂತು ಅಂತ ಅದನ್ನೇ ನಾವು ದೊಡ್ಡದಾಗಿ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ವ್ಯವಸ್ಥೆ ಹೇಳ್ತಾರೆ,
ಕಡೆ ಒಂದು ಚಿಕ್ಕ ಗಾಯ ಇದ್ದಾಗ ಆ ಚಿಕ್ಕ ಗಾಯ ಒಳಗೋದು ಬಿಡಿ, ಅದನ್ನ ದೊಡ್ಡದ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾವಾಗ ದೊಡ್ಡದ್ ಮಾಡ್ಕೊಂತೀರೋ ಆ ಗಾಯನ ವಾಸನೆ ಮಾಡ್ಕೊಳಕ್ಕೆ ಎಷ್ಟೋ ದಿನಗಳು ಬೇಕು. ಅದೇ ರೀತಿನೇ ಒಂದು ಚಿಕ್ಕ ಕಷ್ಟ ಬಂದಾಗ ಇದೇನ್ ಮಹಾ ಎಷ್ಟೋ ಅನುಭವಿಸಿದ್ವಿ, ಇದು ಒಂದು ಅತ್ತಲ್ಲಿ ಒಂದು ಅಂತ ಬಿಟ್ಬಿಡಿ. ಅದನ್ನೇ ಚಿಕ್ಕದನ್ನ ನಾವು ದೊಡ್ಡದಾಗಿ ಮಾಡ್ಕೊಂಡು ಹೋದ್ರೆ ಅದೇ ಕರ್ಮ ಜಾಸ್ತಿ ಮಾಡ್ಕೊಂಡು, ಈ ಕರ್ಮ ನಾವು ಬಿಡಿಸ್ಕೊಳಕ್ ಬಂದಿದ್ದೀವಿ ವಿನಃ ಕರ್ಮ ಜಾಸ್ತಿ ಮಾಡ್ಕೊಳಕ್ ನಾವು ಬಂದಿಲ್ಲ. ನಮ್ಮ ಇರೋದು ಜಾಸ್ತಿ ಕರ್ಮನ ಕಡಿಮೆ ಬಿಡಿಸ್ಕೊಳಕ್ ಬಂದು ನಮ್ಮಲ್ಲಿ ನಮ್ಮ ಜೀವನ ಬೆಳವಣಿಗೆ ಮಾಡ್ಕೊಬೇಕು. ಈ ರೀತಿ ನಾವು ಬಂದಿದ್ದೇವೆ ವಿನಃ ಕರ್ಮ ಜಾಸ್ತಿ ಮಾಡ್ಬೇಕಲ್ಲ ಅಂತ ಒಂದು ಸಲ ನಾವು ಅರಿವು ಬಂದ್ರೆ ನಾವು ಕರ್ಮದ ಕಡೆ ಗಮನ ಕೊಡೋದೇ ಇಲ್ಲ. ಬಂತ ಆಯ್ತು, ಮಾಡ್ಬೇಕಾ ಮಾಡಿ, ಇದರಿಂದ ಏನ್ ಅನುಭವಿಸ್ಬೇಕಾ ಅನುಭವಿಸ್ತೀವಿ, ಇದೇ ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮುಂದೆ ಹೆಜ್ಜೆ ಅದು ಪ್ರಯತ್ನ ಪಡ್ತಾರೆ. ಈ ರೀತಿ ನಮ್ಮ ಮನಸ್ಸು ಗಟ್ಟಿ ಮಾಡ್ಬೇಕು. ಅದೇ ಇಚ್ಛಾಶಕ್ತಿ ಬಲ ಮಾಡ್ಕೊಂಡಾಗ ಮಾತ್ರ ನಾವು ಮುಂದುವರಿಯಲು ಸಾಧ್ಯ ಆಗ್ತದೆ. ಮತ್ತು ಕಷ್ಟ ಸುಖಗಳು ಗುರಿಯಾಗಿ ಅವುಗಳ ಪರಿಣಾಮದ ಅನುಭವಿಸುವ ಸಂದರ್ಭದಲ್ಲಿ ತಮ್ಮ ಸಮತ್ವವನ್ನು ಕಳೆದುಕೊಳ್ಳುತ್ತಾನೆ. ಏಕೆಂದ್ರೆ ಪರಸ್ಪರ ವಿರೋಧವಾದ ಮತ್ತು ಕ್ಷಣಿಕವಾದ ಸನ್ನಿವೇಶಗಳ ಆಚೆಗಿರುವ ನಿತ್ಯದ ಅರಿವು ಹೊಳಪು ಕೂಡ ಅಂತವನಿಗೆ ಬರುವುದೇ ಇಲ್ಲ. ಯಾವಾಗ ಆ ನಿತ್ಯದ ಜೀವನದಲ್ಲಿ ಅವನು ಜೀವನ ನಡೆಸ್ಬೇಕು ಅಂತ ಇರ್ತಾನೋ ಅಂತ ಅರಿವೇ ಬರಲ್ಲ. ಯಾವಾಗ್ಲೂ ಈ ಕಷ್ಟ ಪಾರಿಂತ್ಯದಲ್ಲೇ ಅವ್ನು ಇದ್ಬಿಟ್ರೆ ಆ ಕಷ್ಟದಲ್ಲಿ ಸಿಕ್ಕಾಕೊಂಡು ಕರ್ಮದಲ್ಲೇ ಸಿಕ್ಕಾಕೊಂಡಿದ್ರೆ ನಿತ್ಯತ್ವ ಯಾವ್ದಿದೆ, ಮೂಲತತ್ವ ಏನಿದೆ ಅಂತ ಅದ್ರ ಕಡೆ ಗಮನನೇ ಕೊಡಲ್ಲ. ತನ್ನ ಧ್ಯೇಯ ಅಂತ ಬರೋದಿಲ್ಲ, ತನ್ನ ಗುರಿ ಏನು ತಿಳ್ಕೊಂಡು ಅವನು ಬರೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವು ಯಾವ ರೀತಿ ಜೀವನ ನಡೆಸ್ಬೇಕು, ಹೇಗ್ ನಡೆಸ್ಬೇಕು ಅಂತ ಅನ್ನೋದನ್ನ ಅವರು ಇನ್ನೂ ವಿವರವಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಅಷ್ಟೇ ಅಂದ್ರೆ ಈ ಸಮತ್ವವನ್ನು ಪಡ್ಕೋಬೇಕಾದ್ರೆ ಯೋಗಿ ಆದವನು ಹೇಳ್ತಾರೆ ಸಮತ್ವ ಯೋಗ ಉಚ್ಯತೆ ಎಂಬುದ ಗೀತಾ ಪ್ರಮಾಣದಂತೆ ಅವನು ಸದಾ ನಿತ್ಯದಲ್ಲಿ ಬಾಳುತ್ತಿರುವಂತೆ ಯಾವಾಗೂ ಸಮಾಧಾನ ಸ್ಥಿತಿಯಲ್ಲೇ ಇರಬೇಕು. ಯಾವಾಗೂ ಸಮತ್ವವನ್ನು ಪಡ್ಕೋಬೇಕು, ಸಮತ್ವ ದೃಷ್ಟಿಯಿಂದ ಇರ್ಬೇಕು ಅಂತಂದ್ರೆ ಎಷ್ಟೆಷ್ಟು ಸಮತ್ವವನ್ನು ಅವನು ಪಡ್ಕೋಬೇಕು ಅಷ್ಟೆಷ್ಟು ಅವನು ಅಳವಡಿಸ್ಕೊಂತ ಹೋಗ್ಬೇಕು. ಇದರಿಂದ ಆತನ ಕಷ್ಟ ಮತ್ತು ಬೇನೆಗಳ ಉದಾಸೀನರಾಗುತ್ತೆ ತಿಳಿಯಕೊಳ್ಳೋದು. ಅವಾಗ ನಮ್ಗೆ ಏನ್ ಅನ್ಸುತ್ತೆ, ನಾನ್ ಮಾಡ್ತಾರ ಕೆಲಸದಲ್ಲಿ ನಾನು ಉದಾಸೀನ ಮಾಡ್ಬೇಕನ್ನೋ ಅನ್ಸುತ್ತೆ. ಉದಾಸೀನ ಬರೋದಿಲ್ಲ. ಬರೀ ಕಷ್ಟಗಳೆಲ್ಲ ಸಿಕ್ಕಾಕೊಂಡಿದ್ದಾಗ ನಾನ್ ಬೇರೆದಲ್ಲಿ ಉದಾಸೀನ ಮಾಡ್ತಾನೆ ಭಾವನೆ ಬರುತ್ತೆ, ಅದೂ ಇಲ್ಲ. ಯಾವಾಗ ಅವ್ನು ಸಮಾಧಾನ ಚಿತ್ತ ಇರುತ್ತೆ, ಸಮತ್ವ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಎಂತ ಕೆಲ್ಸ ಕೊಡ್ಲಿ, ಏನೇ ಬರ್ಲಿ ಅದಕ್ಕೆ ಏನ್ ಮಾಡ್ಬೇಕು ಅಷ್ಟು. ಇವತ್ತಿಗೆ ಬಂತು ನೆಗಡಿ ಬಂತು, ಅದಕ್ಕೆ ಆಫ್ತಿ ಹಾಕ್ತೀವಿ, ಆಯ್ತು ಅಷ್ಟೇ. ಅದ್ರ ಕಡೆ ಪೂರ್ತಿ ಗಮನ ಕೊಡಲ್ಲ. ನಾವೇನ್ ಮಾಡ್ತೀವಿ, ಆ ನೆಗಡಿನೇ ದೊಡ್ಡದ್ ಮಾಡ್ಕೊಂತೀವಿ. ಅದೇ ರೀತಿನೇ ನೆಗಡಿ ಬಂದ ಉದಾಸೀನದಿಂದ ಅದನ್ನ ಬಿಟ್ಟು ನಮ್ಗೆ ಏನ್ ಕೆಲಸ ಮಾಡ್ಬೇಕು ಅದ್ರ ಕಡೆ ಗಮನ ಕೊಡ್ತಾನೆ. ಆತನ ಜಗತ್ತಿನ ವಿಧವಾದ ರೂಪಗಳ ಕೈ ಅಡಗಿರುವ ಸರ್ವ ವ್ಯಾಪಕವಾದ ಪರಮಾತ್ಮನೊಡನೆ ಒಂದೇ ಆಗೋದ್ರಿಂದ ಇತರ ಕಷ್ಟ ಪರಿಸ್ಥಿತಿಗಳಲ್ಲಿ ಕೂಡಲೇ ಹೋಗ್ಬಿಟ್ಟು ಕೈಯಲ್ಲಾದಷ್ಟು ಸಹಾಯ ಮಾಡುತ್ತಾನೆ. ಯಾವಾಗ ಅವನು ತನ್ನ ಕರ್ಮದ ಕಡೆ ಉದಾಸೀನ ತೋರಿಸಿ ಲೋಕ ಕಲ್ಯಾಣ ಸೇವೆಗೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೆ ಇದನ್ನ ಅವ್ರು ಪರಮಾತ್ಮ ಅಂದ್ರೆ ಪರಮಾತ್ಮನಲ್ಲಿ ಒಂದಾಗ್ಬೇಕು ಅಂತ ಒಂದೇ ಒಂದು ಭಾವನೆ ಇದ್ದಾಗ ಅವ್ರ ಕೈಲಾದಷ್ಟು ಎಷ್ಟೇ ಕೆಲಸ ಬಂದು ಏನೇ ಕಷ್ಟ ಇದ್ರೆ ಅವ್ನ್ ಮಾಡ್ದು ಬಿಡೋದೇ ಇಲ್ಲ. ಅಂದ್ರೆ ಏನಾಯ್ತಲ್ಲಿ ಅವನ ಪ್ರಜ್ಞೆ ಪರಮಾತ್ಮ ಪ್ರಜ್ಞೆಯಲ್ಲಿ ಲಯವಾಗಿದೆ. ಆಗ ಲಯವಾದಾಗ ಆ ಪ್ರಜ್ಞೆ ಲಯವಾದಾಗ ಪರಮಾತ್ಮ ಯಾವ ರೀತಿ ಕಷ್ಟ ಪರಿಸ್ಥಿತಿಲಿ ಯಾವ ಸೇವೆ ಸಹಾಯ ಮಾಡ್ತಾ ಇದ್ರೆ ಅವನು ಗೋಚರವಾಗ್ತಾನೆ ಇರುತ್ತದೆ. ಆ ಗೋಚರವಾದಾಗ ಅವನು ಪ್ರತಿಯೊಬ್ಬರಲ್ಲಿ ಅದನ್ನೇ ಕಷ್ಟ ಮತ್ತು ದುಃಖದಲ್ಲಿ ಸೇವೆ ಸಹಾಯ ಮಾಡಿ ಬರ್ತಾನೆ. ಯಾವಾಗುತ್ತೆ, ಮೊದಲನೇ ದೀಕ್ಷೆ ಆದಾಗ ಆಗುತ್ತೆ. ಈ ಮೊದಲನೇ ದೀಕ್ಷೆ ಆದಾಗ ಸಾಧಕನ ಪ್ರಜ್ಞೆ ಆ ಬುದ್ಧಿಮಟ್ಟ ಪ್ರಜ್ಞೆಯಲ್ಲಿ ಅವ್ರು ಏನಾಗುತ್ತೆ, ಸಾಧಕ ಪ್ರಜ್ಞೆ ಪರಮಾತ್ಮ ಪ್ರಜ್ಞೆಯಲ್ಲಿ ಲಯವಾಗುತ್ತದೆ. ಯಾವಾಗ ಲಯ ಆಗುತ್ತದೆ, ಪರಮಾತ್ಮ ಬೇರೆ ಇಲ್ಲ, ಭಗವಂತ ಸಾಧಕ ಬೇರೆ ಇಲ್ಲ, ಇಬ್ರು ಒಂದೇ ಆಗುತ್ತೆ. ಅದೇ ಲಯವಾದ್ರೆ ಅಲ್ಲಿ ಪರಮಾತ್ಮ ಸಾಕ್ಷಾತ್ಕಾರವಾಗಿರೋದಿಲ್ಲ. ಬರಿಯ ಭಗವಂತನ ಪ್ರಜ್ಞೆಯಲ್ಲಿ ಇವ್ನ ಪ್ರಜ್ಞೆ ಹೊಂದಾಗದಕ್ಕೆ ಭಗವಂತನಲ್ಲಿ ಏನೇನು ವಿಚಾರಗಳು ಬರುತ್ತೋ ಇವನಿಗೂ ಸಹ ಗೋಚರವಾಗುತ್ತೆ. ಅಂದ್ರೆ ಎಲ್ಲೆಲ್ಲಿ ಕಷ್ಟ ಸಹಾಯ ಸೇವೆ ಮಾಡ್ಬೇಕು ಅಂತ ಇರುತ್ತೋ ಆ ಗುರುಗಳ ಮುಖಾಂತರ ಇವನು ಗೋಚರವಾದಾಗ ಅವನು ಎಲ್ಲಾ ಸೇವೆ ಸಹಾಯ ಮಾಡೋದು ಪ್ರಾರಂಭ ಮಾಡ್ತಾನೆ. ಇಲ್ಲಿನ ಪರಮಾತ್ಮ ಬೇರೆ ಇಲ್ಲ, ಗುರುಗಳು ಬೇರೆ ಇಲ್ಲ ಅನ್ನೋ ಭಾವನೆಯಲ್ಲಿ ಇವ್ರು ಇಲ್ಲಿ ಕೊಟ್ಟಿದ್ದಾರೆ. ಅದನ್ನೇ ಹೇಳ್ತಾನೆ, ಸರ್ವ ವ್ಯಾಪಕವಾದ ಪರಮಾತ್ಮನೊಡನೆ ಒಂದಾಗುವುದರಿಂದ ಇತರ ಕಷ್ಟ ಪರಿಸ್ಥಿತಿಗೆ ಕೂಡಲೇ ಹೋಗ್ಬಿಟ್ಟು ಕೈಲಾದಷ್ಟು ಸಹಾಯ ಮಾಡುತ್ತಾನೆ. ಇಲ್ಲಿ ಪರಮಾತ್ಮ ಅಂದ್ರೂ ಒಂದೇ, ಗುರುಗಳಂದ್ರೂ ಒಂದೇ. ಆ ಗುರುಗಳ ಪ್ರಜ್ಞೆಯಲ್ಲಿ ಒಂದಾದಾಗ ಆ ಪ್ರಜ್ಞೆ ಮೂಲಕ ಈತನಿಗೆ ಕೈಲಾದಷ್ಟು ಸೇವೆ ಸಹಾಯ ಮಾಡಿ ಗೋಚರವಾಗ್ತಾ ಬರುತ್ತದೆ. ಅಂದ್ರೆ ಆ ಪ್ರಜ್ಞೆ ಗೋಚರವಾಗ್ತಾ ಬರುತ್ತೆ. ಭಗವಂತನ ಅಥವಾ ಗುರುಗಳ ಪ್ರಜ್ಞೆಯಿಂದ ಈ ಶಿಷ್ಯನಿಗೆ ಅಥವಾ ದೀಕ್ಷೆ ಪಡ್ಕೊಂಡಿರೋರಿಗೆ ಗೋಚರವಾಗ್ತಾ ಬರ್ತದೆ. ಆದರೆ ತನ್ನ ಹೃದಯ ಅಂತರಾಳದಲ್ಲಿ ಸಮತೆ ಸ್ಥೈರ್ಯಗಳನ್ನು ಕಳೆದುಕೊಳ್ಳುವುದಿಲ್ಲ. ಯಾಕೆ ಕಳ್ಕೊಳ್ಳಲ್ಲ, ಅವ್ನ ಜೊತೆಯಲ್ಲೇ ಗುರುಗಳಿರ್ತಾರೆ ಅಥವಾ ಭಗವಂತನೇ ಜೊತೆಲಿ ಇರ್ಬೇಕಾದ್ರೆ ಅವನು ಹೃದಯ ಅಂತರಾಳದಲ್ಲಿ ಸಮತೆ ಸ್ಥೈರ್ಯ ಯಾವುದು ಕಳ್ಕೊಳ್ಳೋದಿಲ್ಲ. ಯಾವ ರೀತಿ ಜೀವನ ನಡೆಸ್ತಾನೆ ಅಂತಹವನು ಎಲ್ಲರೊಡನೆಯೂ ಸಹಾನುಭೂತಿಯಿಂದ ವರ್ತಿಸಬಲ್ಲ. ಅವನ
ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಎಲ್ಲರೂ ದಯೆ, ಕರುಣೆ, ಅನುಕಂಪ, ಸಹಾನುಭೂತಿಯಿಂದನೇ ಮಾಡ್ತಾನೆ. ಅಷ್ಟೇ ಅಂದ್ರೆ ಸಮಸ್ತ ಹೃದಯ ಸ್ವರೂಪವಾದ ಚೈತನ್ಯ ಪ್ರೇಮ. ಇಷ್ಟೇ, ಪ್ರತಿಯೊಂದು ಸಮಸ್ತ ಹೃದಯ ಸ್ವರೂಪ ಏನಪ್ಪಾ? ಪ್ರೇಮ. ಭಗವಂತ ಹೇಳಿದ ಆ ಸಾಧಕ ಏನ್ ಹೇಳ್ತಾನೆ? ಎಲ್ಲರಲ್ಲಿನ ಆತ್ಮನೂ ಒಂದೇ, ಎಲ್ಲರೂ ಆತ್ಮ ಸ್ವರೂಪರು, ಎಲ್ಲರಲ್ಲಿ ಚೈತನ್ಯ ಒಂದೇ. ಅದು ಭಗವಂತನ ಚೈತನ್ಯನೇ ಕೆಲಸ ಮಾಡ್ತಿರೋದು. ಭಗವಂತನ ಚೈತನ್ಯ ಬಿಟ್ಟು ಬೇರೆ ಇಲ್ಲ ಅಂತ ಅವ್ನಿಗೆ ಮನದಟ್ಟವಾಗುತ್ತೆ. ಆ ಭಗವಂತನ ಚೈತನ್ಯ ಯಾವ ರೀತಿ ನೋಡ್ತಾನೆ? ಪ್ರೇಮದಿಂದ ನೋಡ್ತಾ ಇದ್ದಾನೆ, ಕರುಣೆಯಿಂದ ಅವ್ರು ಸೇವೆ ಸಹಾಯ ಮಾಡ್ತಾ ಇದ್ದಾನೆ. ಮತ್ತು ಅದರಿಂದ ಒಂದಾಗ್ಬೇಕು ಅಂದ್ರೆ ಒಂದೇ ಒಂದು ಗುರಿ ಆಗಿರ್ತದೆ. ಈ ಗುರಿನೇ ಬೇಕಾಗುತ್ತದೆ ಲೋಕ ಕಲ್ಯಾಣ ಸೇವೆ ಅಂತ ಹೇಳ್ತಾರೆ. ಆದ್ದರಿಂದ ಹೊರಗಿನಿಂದ ಬರತಕ್ಕ ಎಂತಹ ಅಸಹ್ಯಕರವಾದ ತಾಡನವಾದರೂ ಸಹಿಸಿಕೊಂಡು ಅಂತಹ ತಾಡನು ಯಾರಿಂದ ಹೊರಹೊಮ್ಮುತ್ತಿದೆಯೋ ಅಂತ ಉಚಿತವಾದ ಸಹಾಯ ಮಾಡಲು ಹಿಂಜರಿಯುವುದಿಲ್ಲ. ಬರೀ ಇಲ್ಲಿ ಪ್ರೇಮ ಒಂದೇ ಹೊರಸೂಸ್ತಾ ಇಲ್ಲ, ಆ ಪ್ರೇಮ ಜೊತೆಯಲ್ಲಿ ಅವನು ಏನೇನ್ ಕೊಡ್ಬೇಕೋ ಅಷ್ಟು ಕೊಟ್ಟಿದ್ದಾಯ್ತು. ಕೊಟ್ಟಿದ್ದಾದ್ರೂ ಕೂಡ ಹೊರಗಡೆ ಇನ್ನೂ ಬೇಕಾದಷ್ಟು ಕೆಟ್ಟ ತಾಡನೆಗಳಿರುತ್ತೆ. ಆ ಕೆಟ್ಟ ತಾಡನೆ ಬಂದಾಗ ಇವನ್ ಏನ್ ಮಾಡ್ತಾನೆ ಅಂತ ಕ್ವಶನ್ ಮಾರ್ಕ್ ಬರುತ್ತೆ. ಆಗ ಅವನು ಹೇಳ್ತಾನೆ, ಆ ತಾಡನೆಗಳು ಬಂದ್ರೂ ಕೂಡ ಈ ಪ್ರೇಮದಿಂದ ಅದು ಹೊರಗೋಡಿಸಬಹುದು ಅಂತ ಹೇಳ್ತಾರೆ. ಎಂತ ಪ್ರೇಮ! ಒಳ್ಳೆ ಸಂಕಲ್ಪದಿಂದ ಆತನಲ್ಲಿ ಕೆಟ್ಟ ತಾಡನೆ ಬಂದಾಗ ಹೊರಗೋಡಿಸಲು ಸಾಧ್ಯ ಆಗುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಪ್ರೇಮಕ್ಕೆ ಅಪಾರವಾದ ಶಕ್ತಿ ಇದೆ ಅಂತ ಹೇಳ್ತಾರೆ. ಅಂತ ಶಕ್ತಿ ಒಂದು ಮೈಗೂಡಿಸ್ಕೊಂಡಾಗ ಮಾತ್ರ ನಾವು ಪ್ರತಿಯೊಂದನ್ನು ಅಳವಡಿಸಲು ಸಾಧ್ಯ ಅಂತ. ಇಷ್ಟು ಮಾತ್ರ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ.